तन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् वाणीते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमोऽस्तु तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि टीकाकृत्पादवर्यान् शतमतिमतविस्तारकान् संयमीन्द्रान् वन्दे सद्भावबोधप्रभृतिपरिमळग्रन्थकारान् गुरुंश्च सद्धर्माख्यान्यतीन्द्रान् कविकुलतिलकान्यस्तगङ्गान्तरङ्गान् सत्यध्यानप्रमोदान् सकलगुरुकृपाकारसत्यात्मतीर्थान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं बुधैरपि सुदुर्बोधे ग्रन्थेयन्मम साहसं तत्पारयन्तु निपुणाः गुरुपादरजक्कणाः समाश्रयेद्गुरुं भक्त्या महाविश्वासपूर्वकं निक्षिपेत् सर्वभारांश्च गुरोः श्रीपादपङ्कजे स्वस्त्यस्तु अशेषसुधां सन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकतकल्मषापमोदं पुटधरे धर्माद्यखिलपुरुषार्थसाधनीभूते श्रीमद्भागवते महापुराणे द्वितीयस्कन्धे अद्य किञ्चित् पूर्वकथानुवादः हरिः ओम् एष आद्यः पुरुषः कल्पे कल्पे सृजत्यजः आत्मात्मन्यात्मनात्मानं ससंयच्छति पाति च ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರ ಮಂಗಲಾಚರಣವನ್ನು ನಾವು ನೋಡಿದ್ದೇವೆ. ಅತ್ಯಂತ ಭಕ್ತಿಯಿಂದ ಭಗವಂತನನ್ನು ನೆನೆದಂತಹ ಶುಕಾಚಾರ್ಯರು ಜೀವನದ ಸಾರ್ಥಕ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಭಗವಂತನಲ್ಲಿ ಭಕ್ತಿಯನ್ನು ಮಾಡದೆ ಇದ್ದ ಜೀವನ ಇದು ಅನುಪಯುಕ್ತವಾದದ್ದು, ವ್ಯರ್ಥವಾದದ್ದು. ತದಶ್ಮಸಾರಂ ಹೃದಯಂ ವತೇದಂ. ಆ ಹೃದಯ ಭಗವಂತನ ನಾಮವನ್ನು ಕೀರ್ತನ ಮಾಡಿದಾಗ, ರಾಮ ರಾಮ ಅಂದಾಗ ರೋಮಾಂಚನವಾಗದಿದ್ದರೆ ಆ ಹೃದಯ ಇದು ಕಲ್ಲಿದ್ದಂತೆ. ಕಣ್ಣಿನಲ್ಲಿ ನೀರು ಬರಬೇಕು, ಕಂಠ ಗದ್ಗದವಾಗಬೇಕು, ರೋಮಾಂಚನವಾಗ್ತಾ ಭಗವಂತನ ನಾಮಸ್ಮರಣವನ್ನು ನಾವು ಮಾಡಬೇಕು ಅನ್ನುವಂತಹ ತತ್ವವನ್ನು ಶುಕಾಚಾರ್ಯರು ತಿಳಿಸಿಕೊಟ್ಟು, ಸೃಷ್ಟಿಯ ರಹಸ್ಯವನ್ನು ರಾಜ ತಾನು ಕೇಳಿದಾಗ, ಯಾವ ಮಾರ್ಗದಿಂದ ಮೊದಲಿಗೆ ಮೋಕ್ಷಕ್ಕೆ ಹೋಗ್ತೇವೆ ಇದನ್ನು ಹೇಳಿದರು. ಎರಡು ರೂಪದಲ್ಲಿ, ಎರಡು ಚಿಂತನ, ಸ್ಥೂಲ ಚಿಂತನ, ಸೂಕ್ಷ್ಮ ಚಿಂತನ ಅಂತ. ಭಗವಂತನನ್ನ ಬಿಂಬಾಕಾಶದೊಳಗೇನೆ ಶಂಖಚಕ್ರ ಗದಾಧಾರಿಯಾದಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡುವುದು ಇದು ಸೂಕ್ಷ್ಮ ಚಿಂತನ. ಸ್ಥೂಲ ಚಿಂತನವನ್ನು ಮಾಡಲಿಕ್ಕೆ ಅದ್ಭುತವಾದ ಭಗವಂತನ ವಿರಾಟ್ ರೂಪ, ವ್ಯಾಪ್ತವಾದಂತಹ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ, ಪಾತಾಳದಿಂದ ಸತ್ಯಲೋಕದ ತನಕ ಭಗವಂತನ ಒಂದೊಂದು ಅಂಗವನ್ನು ಆಶ್ರಯಿಸಿಕೊಂಡು ಯಾವ ರೀತಿಯಲ್ಲಿ ಲೋಕಗಳು ಅಲ್ಲಿಯಿಂದ ಹುಟ್ಟಿ ಅಲ್ಲೇ ಇವತ್ತಿದ್ದು ಆಶ್ರಯವನ್ನು ಪಡೆದು ಅವು ಇವೆ ಅನ್ನುವುದನ್ನು ತಿಳಿಸಿಕೊಟ್ರು. ಇದಾದ ಮೇಲೆ ಯಾವ ಮಾರ್ಗದಿಂದ ಜೀವ ತಾನು ಮೋಕ್ಷಕ್ಕೆ ಹೋಗ್ತಾನೆ ಕೊನೆಯ ಕಾಲದಲ್ಲಿ ಅಂತ ಅನ್ನೋದನ್ನು ತಿಳಿಸಲಿಕ್ಕೆ ಆ ಮೂಲಾಧಾರ ಚಕ್ರದಿಂದ ನಾವು
ಪ್ರಾಣವನ್ನು ಉತ್ಕ್ರಮಣ ಮಾಡೋದು ಹೇಗೆ, ಯೋಗಿಗಳು ಹೇಗೆ ಮಾಡುತ್ತಾರೆ ಅಂತನ್ನುವುದನ್ನು ತಿಳಿಸಿಕೊಟ್ರು. ನಾಭಿಯಿಂದ ಹೃದಯ, ಕಂಠ, ತಾಲುಮೂಲ, ಭ್ರೂಮಧ್ಯ, ಅಲ್ಲಿಯಿಂದ ಬ್ರಹ್ಮರಂಧ್ರದಿಂದ ಸುಷುಮ್ನಾ ನಾಡಿ ಸ್ಫೋಟವಾಗಿ, ಬ್ರಹ್ಮರಂಧ್ರ ಸ್ಫೋಟವಾಗಿ ಅಲ್ಲಿಯಿಂದ ಜೀವ ತಾನು ಮೇಲೆ ಹೋಗ್ತಾನೆ. ದೇವಯಾನಕ್ಕೆ ಹೋಗುವಂಥವರು ಪಿಂಗಳ ನಾಡಿಯಿಂದ ಹೋಗ್ತಾರೆ. ಪಿತೃಯಾನಕ್ಕೆ ಹೋಗುವವರು ಇಡಾನಾಡಿಯಿಂದ ಅವರು ಪುನರಾವೃತ್ತಿಯನ್ನು ಅವರು ಪಡೀತಾರೆ. ಅಲ್ಲೂ ಮತ್ತೆ ಸಾಧಕರಲ್ಲಿ ಬೇರೆ ಬೇರೆ ವಿಧಗಳಿವೆ. ಅಪಕ್ವತರ, ಅಪಕ್ವತಮ, ಪಕ್ವ ಸಾಧನದಲ್ಲಿ ಮತ್ತೆ ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಮೋಕ್ಷಕ್ಕೆ ಹೋಗಿ ಅವರು ವೇಟ್ ಮಾಡ್ತಾ ಕೂತಿರ್ತಾರೆ. ಅವರಲ್ಲಿ ಮತ್ತೆ ಅಂಧಸಾ ಸಾಧನ ಪೂರ್ತಿಮಂತರು, ತದಪೂರ್ತಿಮಂತರು, ಇಷ್ಟೆಲ್ಲ ವಿಭಾಗವನ್ನು ಬಹಳ ವಿಸ್ತಾರವಾಗಿ ಭಾಗವತಕಾರರು ನಮಗೆ ತಿಳಿಸಿಕೊಡ್ತಾರೆ. ಒಂದು ವೈಶಿಷ್ಟ್ಯ ನಿನ್ನೆ ಹೇಳಿರಲಿಲ್ಲ, ಮುಂದಿನ ಸ್ಕಂದ ಹೇಳುವಾಗ ಹೇಳಬೇಕು ಅಂತ ಅಂತೂ ಹೇಳಿಬಿಡ್ತೇನೆ. ಅರ್ಚಿರಾದಿ ಮಾರ್ಗದಿಂದ ಇಲ್ಲಿಂದ ಹೋಗುವಂತಹ ಜೀವ ತಾನು ಮೇಲೆ ಹೊರಟಾಗ ಅದ್ಭುತವಾದಂತಹ ಸ್ವಾಗತ ಅವನಿಗೆ ದೇವತೆಗಳ ಲೋಕಗಳಲ್ಲಿ ಆಗ್ತಾ ಇರ್ತದಂತೆ. ದೇವರನ್ನು ಕಂಡವಪ್ಪ ಇವ, ದೇವರನ್ನ ಸಾಕ್ಷಾತ್ತಾಗಿ ಕಂಡು ಅಪರೋಕ್ಷ ಜ್ಞಾನ ಮಾಡಿಕೊಂಡು ತನ್ನ ಸಾಧನ ಮುಗಿಸ್ಕೊಂಡು ನೋಡಿ ಹೆಂಗೆ ಬರ್ತಾ ಇದ್ದಾನಂತ. ಇಲ್ಲಿಂದ ನಾವು ಯಾವ್ಯಾವ ಲೋಕಗಳಿಗೆ ಹೋಗ್ತೀವಿ ನೋಡ್ರಿ, ಅದಕ್ಕೊಂದು ಮಾರ್ಗ ಅದ, ನಿನ್ನೆ ಹೇಳಿದ್ದೇನೆ ಅದನ್ನು. ಆ ಮಾರ್ಗದಲ್ಲಿ ಹೋಗುವಾಗ ಎಲ್ಲ ದೇವತೆಗಳು ಕರೆದು ಸ್ವಾಗತ ಮಾಡಿ ಇವನ ಸತ್ಕಾರ ಮಾಡಿ ಕಳಿಸ್ತಾರಂತೆ. ಹೋಗುವಾಗ ಅದೇ ದಾರಿಯೊಳಗೆ ಶಿಂಶುಮಾರ ಚಕ್ರ, ಧ್ರುವಲೋಕ ಇದೆ ಅಂತ. ಧ್ರುವಲೋಕಕ್ಕೆ ಎಲ್ಲರೂ ಒಳಗೆ ಪ್ರವೇಶ ಮಾಡೋ ಹಂಗಿಲ್ಲ. ತಾತ್ಪರ್ಯದ ಶ್ರಮದ ಹೇಳ್ತಾರೆ, ಮಹಾಮಹಾ ಋಷಿಗಳು ಮುನಿಗಳು ಒಳಗೆಲ್ಲ ಹೋಗಿ ಶಿಂಶುಮಾರನ ದರ್ಶನ ತಗೊಂಡು ಹೋಗ್ತಾರೆ. ಧ್ರುವಲೋಕ ಧ್ರುವನನ್ನು ಭೇಟಿಯಾಗಿ ಮಾಡಿ. ಉಳಿದವರೆಲ್ಲ ದೂರದಿಂದ ಶಿಂಶುಮಾರ ಕಾಣಿಸ್ತಾನೆ, ಅಲ್ಲೇ ನಮಸ್ಕಾರ ಮಾಡಿ ಹೋಗ್ಬಿಡೋದು ಅಷ್ಟೇ. ಅಂತೂ ಹೀಗೆ ಹೋಗ್ತಾ ಎಲ್ಲಿ ಹೋಗಿ ಅವರು ವೇಟ್ ಮಾಡ್ತಾರೆ. ಕೆಲವರು ಅಮುಕ್ತ ಸ್ಥಾನ ವೈಕುಂಠದಲ್ಲೇ ಹೋಗ್ತಾರೆ, ಕೆಲವರು ಸತ್ಯಲೋಕ, ಕೆಲವರು ತಪೋಲೋಕ, ಜನೋಲೋಕ, ಮಹರ್ಲೋಕ, ಹೀಗೆ ವೇಟ್ ಮಾಡ್ತಾ ಇರ್ತಾರೆ. ಪ್ರಳಯ ಕಾಲ ಬಂತು ಅಂದರೆ ಸಂಕರ್ಷಣ ನಾಮಕ ಭಗವಂತ ಪ್ರಳಯವನ್ನು ಮಾಡಲಿಕ್ಕೆ ತನ್ನ ಬಾಯಿಯಿಂದ ಬೆಂಕಿಯನ್ನು ಬಿಡ್ತಾನಂತೆ. ಬೆಂಕಿಯನ್ನು ಬಿಟ್ಟರೆ ಕೆಳಗಿಂದ ಬೆಂಕಿ ಪಾತಾಳದಿಂದ ಹತ್ತ ಮೇಲ್ ಬಂದಾಗ ಮಹರ್ಲೋಕದೊಳಗೆ ಇವರು ಮುಕ್ತರಿರ್ತಾರೆ ನೋಡ್ರಿ, ವೇಟ್ ಮಾಡ್ಕೋತ ಕೂತಿರ್ತಾರಲ್ಲ, ಇವರಿಗೆಲ್ಲ ಕೆಳಗಿಂದ ಬೆಂಕಿಯ ಶಕೆ ಪ್ರಾರಂಭ ಆಗ್ತದಂತೆ. ಮೇಲ್ ಓಡೋಗ್ತಾರಂತೆ. ಜನೋಲೋಕಕ್ಕೆ, ತಪೋಲೋಕಕ್ಕೆ ಓಡಿ ಅಲ್ಲಿ ಮುಂದೆ ಹೋಗಿ ಅವರು ಬ್ರಹ್ಮದೇವರೊಂದಿಗೆ ಎಲ್ಲರೂ ಕೂಡ ಅಲ್ಲಿ ಮೋಕ್ಷಕ್ಕೆ ಹೋಗುವಂಥವರು ಹೋಗ್ತಾರೆ. ಉಳಿದವರನ್ನು ಭಗವಂತ ಪ್ರಳಯ ಮಾಡಿ ತನ್ನ ನಾಭಿಯಲ್ಲಿ ಅವರೆಲ್ಲರನ್ನು ಇಟ್ಟುಕೊಂಡು ಮಲಗಿಬಿಡುತ್ತಾನೆ. ಹಾಗಾಗಿ ನನ್ನನ್ನು ನೀನು ಜಗದ್ಗುರು, ನೀನೇ ಎಲ್ಲ ಮಹಾನುಭಾವ, ನೀನ್ಯಾರನ್ನು ಧ್ಯಾನ ಮಾಡ್ತೀಯ ಅಂತೆಲ್ಲ ನಾರದರು ಬ್ರಹ್ಮದೇವರಿಗೆ ಕೇಳಿದ್ರು. ಆದರೆ ಅವರು ಹೇಳ್ತಾರೆ, ನಭಾರತೀ ಮೇಂಗಂ ಶೋಪಲಕ್ಷತೆ. ಅಲ್ಲಪ್ಪ, ನಾನು ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ವಿಶ್ವಂ ಪುರುಷರೂಪೇಣ ಪರಿಪಾತಿ ತ್ರಿಶಕ್ತಿ ಧೃಕ. ಮೂರೂ ಶಕ್ತಿ ಅವಂದೇ, ಮೂರು ಶಕ್ತಿಗಳು, ಶ್ರೀಭೂದುರ್ಗಾತ್ಮಕವಾದಂತಹ ಮೂರು ಶಕ್ತಿಗಳು, ಒಂದು ಸೃಷ್ಟಿ, ಒಂದು ಸ್ಥಿತಿ, ಒಂದು ಪ್ರಳಯ ಮಾಡುವಂತಹ ಶಕ್ತಿ. ಅದರಲ್ಲಿ ಮೂರೂ ಶಕ್ತಿಗಳು ವಿಷ್ಣು ಪರಮಾತ್ಮನದೇ ಆದರೂ ಕೂಡ ಅವನಿಂದ ನಿಯುಕ್ತನಾಗಿ ಅವನು ನನ್ನೊಳಗೆ ನಿಂತು ಸೃಷ್ಟಿಯನ್ನ ಮಾಡಿ ನನಗೆ ಸೃಷ್ಟಿಕರ್ತ ಅಂತ ಅನಿಸ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಪ್ರಳಯವನ್ನ ರುದ್ರನಲ್ಲಿ ನಿಂತು ಮಾಡಿ ತಾನು ಪ್ರಳಯಕರ್ತ ಅಂತ ರುದ್ರದೇವರಿಗೆ ತಾನು ಹೇಳಿಸ್ತಾನೆ. ತಾನು ಮಾತ್ರ ಸ್ಥಿತಿಯನ್ನ ಭಗವಂತ ಸ್ವತಂತ್ರನಾಗಿ ಮಾಡ್ತಾನೆ. ಹಾಗಾಗಿ ನಮ್ಮನ್ನ ದೇವರು ನಿಯುಕ್ತ ಮಾಡಿದ್ದಾನಷ್ಟೇ. ನಾನು ಹೇಳ್ತೇನೆ ನೋಡು ನಾರದ, ನಭಾರತೀಮೇಂಗ ಮೃಷೋಪಲಕ್ಷತೆ. ನನ್ನ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ, ನನ್ನ ಮನಸ್ಸಿನಲ್ಲಿ ಎಂದಿಗೂ ವ್ಯರ್ಥವಾದ ವಿಚಾರ ಬರೋದಿಲ್ಲ, ನನ್ನ ಇಂದ್ರಿಯಗಳು ಎಂದಿಗೂ ಕೆಟ್ಟ ಮಾರ್ಗವನ್ನು ತುಳಿಯೋದಿಲ್ಲ. ಯಾಕೆಂದ್ರೆ ನನ್ನಲ್ಲಿ ಅಷ್ಟು ಭಗವಂತನ ಭಕ್ತಿ ಜಾಗೃತವಾಗಿದೆ. ಹಾಗಾಗಿ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಈ ಯಾವ ಸೃಷ್ಟಿಯನ್ನ ಮಾಡಿಲ್ಲ. ಸೃಷ್ಟಿಯನ್ನು ಮಾಡುವ ಪ್ರಕಾರವನ್ನೆಲ್ಲ ಹೇಳಿದರು. ಹಾಗೆ ಆ ವಿರಾಜನಾಮ ಭಗವಂತನಿಂದ ಈ ಎಲ್ಲ ಲೋಕಗಳು ಮೊದಲು ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರಕದಲ್ಲಿ ವೈಕಾರಿಕ, ತೈಜಸ, ತಾಮಸ, ಅದರಿಂದ ದೇವತೆಗಳು, ಪಂಚಭೂತಗಳು, ಪಂಚ ಇಂದ್ರಿಯಗಳು ಎಲ್ಲ ಸೃಷ್ಟಿಯನ್ನು ಹೇಳಿ ಇದು ನಾವು ಮಾಡಿಲ್ಲ. ಬ್ರಹ್ಮದೇವರು ಸ್ಪಷ್ಟ ಹೇಳ್ತಾರೆ, ನಾಹಂ ನ ಯೂಯಂ ಬದತದ್ಗತಿಂ ವಿದುಹು ನವಾಮದೇವ ಕಿಮುತಾಪರೇ ಸುರಾಹ ಯನ್ಮಾಯಯ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೆ. ನೋಡ್ರಿ ನಾರದರೆ, ನಾನಾಗ್ಲಿ ನೀವಾಗ್ಲಿ ರುದ್ರದೇವರಾಗ್ಲಿ ಯಾರೂ ಅವನನ್ನ ಪೂರ್ಣವಾಗಿ ತಿಳಿದಿಲ್ಲ, ಯಾವ ದೇವತೆಗಳೂ ತಿಳಿದಿಲ್ಲ. ಅವನ ಮಾಯೆಯಿಂದ ಮೋಹಿತರಾಗಿ ನಾವೇ ಎಲ್ಲ ಮಾಡುತ್ತೀವಿ ಅಂತ ತಿಳ್ಕೊಂಡೀವಷ್ಟೇ. ಆದರೆ ನಯಂ ವಿದಂತಿ ತತ್ವೇನ ತಸ್ಮೈ ಭಗವತೇ ನಮಃ. ಅವನನ್ನು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಅವನನ್ನು
ತಿಳಿದಿದ್ದೇವಷ್ಟೇ, ಪೂರ್ಣವಾಗಿ ತಿಳಿಯುವುದು ಅಸಾಧ್ಯವಾಗಿದೆ. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಕ್ ಅವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಂ ಅದ್ವಯಂ ರತಂ ವಿದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯಾಃ ಯದಾ ತದೈವ ಅಸತ್ತರ್ಕೈ ಸ್ಥಿರೋಧೀಯೇತ ವಿಪ್ಲುತಂ. ನೋಡ್ರಿ, ಅವನನ್ನ ಸತ್ಯ, ಜ್ಞಾನ, ಅನಂತ ಇತ್ಯಾದಿ ಅನಂತ ಗುಣಗಳಿಂದ ಪ್ರಕೃತಿ ಗುಣರಹಿತನಾದ ನಿರ್ಗುಣನಾದ ಭಗವಂತನನ್ನ, ಮನಸ್ಸನ್ನ, ಇಂದ್ರಿಯಗಳನ್ನು ಶಾಂತಗೊಳಿಸಿಕೊಂಡಂತಹ ಮುನಿಗಳು ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ತಾರೆ. ಆದರೆ ಅಸತ್ತರ್ಕೈಹಿ, ಅಸತ್ತರ್ಕದ ಜನ ಇದ್ದಾರೆ ನೋಡ್ರಿ, ತಮ್ಮ ತಲೆಯ ಓಡಿಸಿ ತಾವು ದೇವರನ್ನು ತಿಳ್ಕೊಳ್ಳಿಕ್ಕೆ ಹೊಂಟಂಥವ್ರು, ಅವರಿಗೆ ಮಾತ್ರ ಭಗವಂತ ಸರ್ವಥಾ ತಿಳಿಯೋದಿಲ್ಲ. ಬಹಳ ಸ್ಪಷ್ಟವಾಗಿ ಟಿಪ್ಪಣಿಕಾರರು ಯಾದವಾರರು ಬರೀತಾರೆ. ಯದಾ ವಿದಂತಿ ವ್ಯಾಸಾಧಿಕೃತ ಸಚ್ಚಾಸ್ತ್ರ ಶ್ರವಣ ಮನನಾದಿನ ಅಪರಕ್ಷತಃ ಜಾನಂತಿ. ವೇದವ್ಯಾಸದೇವರು ಬರೆದಂತಹ ಶ್ರೇಷ್ಠವಾದ ಶಾಸ್ತ್ರದ ಶ್ರವಣದಿಂದ, ಅದರ ಮನನದಿಂದ, ಅದನ್ನೇ ಧ್ಯಾನ ಮಾಡೋದರಿಂದ ಯಾವ ಸಜ್ಜನರು ಕಾಲ ಕಳೀತಾ ಇದ್ದಾರೋ ಅಪರೋಕ್ಷವಾಗಿ ಭಗವಂತನನ್ನು ತಿಳಿಯಲಿಕ್ಕೆ ಅವರಿಗೆ ಸಾಧ್ಯ ಇದೆ. ತದೈವ ಅಸತ್ತರ್ಕೈಹಿ ಅಸಚ್ಛಾಸ್ತ್ರೋದಿತ ತರ್ಕಾಭಾಸೈಹಿ ವಿಪ್ಲುತಂ ಮಿಥ್ಯಾಜ್ಞಾನ ಪರಂಪರಾಜನಕತೆಯ ದೂಷಿತಂ ಜಡಾಂತಃಕರಣಂ ತಿರೋಧೀಯೇತ ದಗ್ಧ ಬೀಜವದ್ಭವತಿ. ಅದೇ ನಮ್ಮ ಇಡಿಯಾದ ಮತಿಯನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ಶಕ್ತಿಯನ್ನು ಕೆಟ್ಟ ಶಾಸ್ತ್ರಗಳನ್ನು, ಭಗವಂತನ ವಿರುದ್ಧವಾದಂತಹ ತರ್ಕಗಳನ್ನು ಮಾಡುವುದರೊಳಗೆ ನಮ್ಮ ತಲೆ ಬಳಸಿದ್ವಿ, ನಾಸ್ತಿಕರಾದ್ವಿ ಅಂತಂತಂದ್ರೆ ಅದೇ ಜ್ಞಾನ ಪರಂಪರಾದೊಳಗೆ ನಾವು ಹೋಗ್ತಾ ಹೋಗ್ತಾ ನಮ್ಮ ಇಡೀ ಮನಸ್ಸು ಜಡ ಆಗಿ ಭಗವಂತನಿಂದ ತಿರೋಹಿತವಾಗಿ ದೂರದಲ್ಲಿ ಬಂದು ಬಿಡುತ್ತದೆ. ಹಾಗಾಗಿ ಭಗವಂತನನ್ನು ಸಚ್ಚಾಸ್ತ್ರದಿಂದ ತಿಳಿದುಕೊಳ್ಳುವುದು ಮಹತ್ವದ್ದು. ಬಹಳ ಜನ ಏನ್ರಿ ದೇವರು ಕಾಣಿಸಂಗೇ ಇಲ್ಲ ಅಂತ. ನಮ್ಮಲ್ಲಿ ಒಂದು ಸ್ಪಷ್ಟವಾದ ಮಾತಿದೆ, ಏನು? ಸದಾಗಮೈಕ ವಿಜ್ಞೇಯಂ. ನಮ್ಮ ದೇವರು ಪ್ರತ್ಯಕ್ಷವಾಗಿ ಕಂಡುಬರುವಂತಹ ವಸ್ತುವೇ ಅಲ್ಲ. ಯಾವುದು ನೀವು ರುಚಿ ನೀವು ಪ್ರತ್ಯಕ್ಷ ಕಂಡದೇನು? ಕಾಣಂಗಿಲ್ಲ. ನೋಡಿ ಹೇಳ್ತೀರೇನಿದು ಭಾಳ ಖಾರ ಆಗ್ಯದ ಅಂತ, ಅನುಭವಿಸಿನೇ ಹೇಳಬೇಕು. ಅದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಮಗಿದೆಲ್ಲ ಉಪನಿಷತ್ತಿನ ಕಥೆಯಿಂದ ಗೊತ್ತಿರುತ್ತದೆ. ಉಪ್ಪನ್ನು ನೀರಿನೊಳಗೆ ಕಲಸಿ ಶ್ವೇತಕೇತುವಿಗೆ ತಂದೆ ಉದ್ದಾಲಕರು ಹೇಳ್ತಾರಂತೆ, ಎಲ್ಲಿದೆ ಉಪ್ಪು ತೋರಿಸು ಅಂತ. ಅಯ್ಯೋ, ನಾನು ಈಗ ಹಾಕಿದ್ದೆ ಉಪ್ಪನ್ನ, ಅದೇ ಈಗ ತೋರಿಸಿ, ಎಲ್ಲಿದೆ? ಕಾಣಿಸ್ತಾ ಇಲ್ಲ. ಕುಡಿದು ನೋಡು, ಉಪ್ಪಿದೆಯೋ ಇಲ್ಲ. ಹೌದು, ನೀರು ಉಪ್ಪು ಹತ್ತಾ ಇದೆ, ಆದರೆ ಎಲ್ಲಿದೆ ಉಪ್ಪು? ಉಪ್ಪು ಇಲ್ಲ, ಆದರೆ ಉಪ್ಪಿನ ಅನುಭವ ಇದೆ. ಮತ್ತೆ ಏನು ಅಂತ ಒಪ್ಪಬೇಕು? ಉಪ್ಪು ಸೂಕ್ಷ್ಮ ರೂಪದಲ್ಲಿ ಒಳಗಿದೆ ಅಷ್ಟೇ, ಕಾಣಿಸ್ತಾ ಇಲ್ಲ. ಆ ಅರ್ಥದಲ್ಲಿ ನಮ್ಮ ಭಗವಂತನಿದ್ದಾನೆ. ಸೂಕ್ಷ್ಮ ರೂಪದಲ್ಲಿ ಎಲ್ಲ ಕಡೆಗೂ ಎಲ್ಲರೊಳಗೂ ತಾನಿದ್ದರೂ ಕೂಡ ಅಭಿವ್ಯಕ್ತನಾಗಿ ಕಾಣಿಸೋದು ಮಾತ್ರ ನಮ್ಮ ಸಾಧನೆ ಮುಗಿದ ಮೇಲೆ ನಮಗೆ ಪ್ರತ್ಯಕ್ಷವಾಗಿ ಭಗವಂತ ಕಾಣಿಸ್ತಾನೆ. ಹಾಗಾಗಿ ಅವನನ್ನ ನಮ್ಮ ದೃಷ್ಟಿಯಿಂದ ನಾವು ಇಲ್ಲ ಅಂತ ಹೇಳಿ ನಾಸ್ತಿಕರಾಗುವುದರಲ್ಲಿ ಯಾವ ಜಾಣ್ಮೆ ಇಲ್ಲ ಅಂತ ಬ್ರಹ್ಮದೇವರೇ, ಎಲ್ಲವನ್ನ ತಿಳಿದ ಜೀವೋತ್ತಮರಾದ ಭಗವಂತ ಬ್ರಹ್ಮದೇವರು ನಮಗಿದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ತಾನು ಸೃಷ್ಟಿಯನ್ನ ಮಾಡುವಾಗ ತನ್ನ ಅವತಾರಗಳ ಸೃಷ್ಟಿಯನ್ನ ಮೊದಲಿಗೆ ಮಾಡ್ತಾನೆ ಅನ್ಲಿಕ್ಕೆ ಕೆಲವು ಅವತಾರಗಳನ್ನು ಬ್ರಹ್ಮದೇವರು ಕೂಡ ಹೇಳ್ತಾರೆ. ಆದ್ಯೋವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸದಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಪುಂನಃ. ಈ ಎಲ್ಲ ಅವತಾರಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇನ್ನೊಮ್ಮೆ ಎಲ್ಲವನ್ನ ಮನಸ್ಸಿನಲ್ಲಿ ತಂದುಕೊಳ್ಳ್ರಿ. ಭಗವಂತನ ಮೊದಲನೇ ಅವತಾರ ಪುರುಷ ಅನ್ನುವ ಅವತಾರ. ತಮಪಾನವನ್ನ ಮಾಡಿ ಎಲ್ಲ ಕಡೆಗೆ ಆವರಿಸಿದ ಕತ್ತಲೆಯನ್ನ ಪಾನ ಮಾಡಿ ತಾನೇ ಮೊದಲು ಸೃಷ್ಟಿಯನ್ನ ಮಾಡಲಿಕ್ಕೆ ಬಂದ. ಅಲ್ಲಿಂದಲೇ ವಿರಾಟ್ ಸ್ವರಾಟ್, ವಿರಾಟ್ ಅಂದ್ರೆ ಯಾರಿಲ್ಲಿ? ಗರುಡ. ಸ್ವರಾಟ್ ಅಂತಂದ್ರೆ ಇಂದ್ರ. ಸ್ಥಾಸ್ನು ಚರಿಷ್ಣು, ಸ್ಥಾವರವಾದದ್ದು ಜಂಗಮವಾದದ್ದು ಎಲ್ಲದರ ಸೃಷ್ಟಿಯನ್ನ ಹೆಂಗ್ ಮಾಡ್ತಾನ್ರಿ? ದೀಪಾಂತರಂ ಯಥ, ತನ್ನದೇ ದೀಪದಿಂದ ಒಂದು ದೀಪದಿಂದ ಇನ್ನೊಂದು ದೀಪ ಹತ್ತಿದಂತೆ ತನ್ನಿಂದಲೇ ತಾನು ಎಲ್ಲ ರೂಪಗಳ ಸೃಷ್ಟಿಯನ್ನ, ತನ್ನ ಅವತಾರಗಳ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ. ಅಲ್ಲಿಯಿಂದ ಮುಂದೆ ಪ್ರಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವಜಡಗಳ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ. ಎಲ್ಲರೂ ಅಹಂ ಭವೋ ಯಜ್ಞ ಇಮೇ ಪ್ರಜೇಶ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲ ಖಗಲೋಕಪಾಲ ನೃಲೋಕಪಾಲ ತಲಲೋಕಪಾಲ, ಎಲ್ಲ ಲೋಕಪಾಲಕರು ಎಲ್ಲರನ್ನೂ ಕೂಡ ಭಗವಂತ ಈ ರೀತಿಯಲ್ಲೇ ಸೃಷ್ಟಿ ಮಾಡ್ತಾನೆ. ಆವಾಗ ಭಗವಂತ ಮುಂದೆ ಏನು ಈ ಸೃಷ್ಟಿಯಾಗಲಿಕ್ಕೆ ಭೂಮಿಯ ಒಂದು ಅನಿವಾರ್ಯತೆ ಇತ್ತು, ಆ ಭೂಮಿಯನ್ನು ತಾನು ಪಂಚಭೂತಗಳಿಂದ ಸೃಷ್ಟಿ ಮಾಡಿದ. ಆ ಭೂಮಿಯನ್ನ ಆದಿಯೊಳಗೆ ಒಬ್ಬ ರಾಕ್ಷಸ ಹಿರಣ್ಯಾಕ್ಷ ಈತ ಒಯ್ದು ಅದನ್ನ ಎಲ್ಲಿ ಪ್ರಳಯೋದಕದೊಳಗೆ ಅದನ್ನು ಒಯ್ದಿಡುತ್ತಾನೆ. ಅವನನ್ನ ಸಂಹಾರ ಮಾಡಲಿಕ್ಕೆ ಭಗವಂತ ಕ್ರೌಡೀಂ ತನುಂ, ವರಾಹ ರೂಪವನ್ನು ತೆಗೆದುಕೊಂಡು ತನ್ನ ಕೋರೆ ಹಲ್ಲುಗಳಿಂದ ಸಮುದ್ರವನ್ನು ಚೀರ್ತಾ ಒಳಗೆ ಹೋಗಿ ಅಲ್ಲಿದ್ದ ಆದಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿ ಆದಿವರಾಹ ತಾನು ತನ್ನ ಆ ಕೋರೆ ಹಲ್ಲುಗಳಲ್ಲಿ ಭೂಮಿಯನ್ನು ಇಟ್ಟುಕೊಂಡು ಮೇಲೆ ತಾನು
ಬಂದು ಯಜ್ಞಕ್ಕೆ ಬೇಕಾದ ಎಲ್ಲ ಪದಾರ್ಥಗಳ ಸೃಷ್ಟಿಯನ್ನು ಮಾಡ್ತಾನಾದ್ದರಿಂದ ಅವನಿಗೆ ಯಜ್ಞವರಾಹ ಅಂತ ಕರೆಯೋದುಂಟು. ಅವನಿಂದಲೇನೆ ತುಂಗ ಮತ್ತು ಭದ್ರ ಅಂತ 2 ನದಿಗಳು ಅವು ಹುಟ್ಟಿ ಬರ್ತವೆ. ಇವತ್ತಿಗೂ ಎಲ್ಲಿಂದ ತುಂಗಭದ್ರಾ ನದಿ ಹುಟ್ಟುತ್ತದಲ್ಲ ಆ ಪರ್ವತಕ್ಕೆ ವರಾಹ ಪರ್ವತ ಅಂತ ಹೆಸರದ. ಹಿಂದಿಂದ ಎಷ್ಟು ಚಂದ ಇರ್ತದೆ ನೋಡ್ರಿ. ಈಗೂ ಕೂಡ ಅದಕ್ಕೆ ವರಾಹ ಪರ್ವತ ಅಂತ ಕರೀತಾರೆ. ಮುಂದೆ 2 ನದಿಗಳು ಬಂದು ಕೂಡ್ಲಿ ಅನ್ನುವಂಥ ಊರು, ಅಲ್ಲಿ ಕೂಡ್ತಾವ ಅನ್ನೋದಕ್ಕೆ ಆ ಊರಿಗೆ ಕೂಡ್ಲಿ ಅಂತ ಹೆಸರು. ಜಾತೋ ರುಚೇ ರಜನಯತ್ ಸುಯಶ ಸುಯಜ್ಞ ಆಕೂತಿ ಸೂನುರಮರಾನಚ ದಕ್ಷಿಣಾಯಾಮ್. ಆ ಆದಿ ಸ್ವಯಂಭುವ ಮನ್ವಂತರದೊಳಗೆ ಯಜ್ಞ ಅನ್ನುವಂತಹ ಹೆಸರನ್ನು ಪಡೆದಂತಹ ಭಗವಂತನ ಒಂದು ಅವತಾರ. ಆಕೂತಿಯ ಮಗನಾಗಿ ಯಜ್ಞನಾಗಿ ಭಗವಂತ ದಕ್ಷಿಣಾದೇವಿಯಲ್ಲಿ ಇಂದ್ರ ಪದವಿಯಲ್ಲಿ ತಾನಿದ್ದು ದಕ್ಷಿಣ ಅನ್ನುವಂಥ ಲಕ್ಷ್ಮೀದೇವಿಯೊಳಗೆ ಎಲ್ಲ ದೇವತೆಗಳನ್ನು ಹುಟ್ಟಿಸಿ ಸ್ವಯಂಭೂಮನವನನ್ನು ರಾಕ್ಷಸರಿಂದ ರಕ್ಷಣವನ್ನು ತಾನು ಮಾಡ್ತಾನೆ. ಇದಾದ ಮೇಲೆ ಕರ್ದಮ ಪ್ರಜಾಪತಿಗಳಲ್ಲಿ ಭಗವಂತ ದೇವಹೂತಿಯಲ್ಲಿ ಕಪಿಲ ಅನ್ನುವಂಥ ಅವತಾರವನ್ನು ತಾಳ್ತಾನೆ. ತಾಯಿಗೆ ಉಪದೇಶ ಮಾಡಿ ಅವಳ ಉದ್ಧಾರವನ್ನು ಮಾಡ್ತಾನೆ. ಅವಳ ಮಗಳಾದ ಅನಸೂಯಾದೇವಿಯಲ್ಲಿ ಅತ್ರಿ ಋಷಿಗಳಿಂದ ದತ್ತಾತ್ರೇಯ ಅನ್ನುವಂಥ ರೂಪವನ್ನು ಭಗವಂತ ಪಡಿತಾನೆ. ಅವನು ಕೂಡ ಅದರ್ಕಾದಿಗಳಿಗೆ ಬ್ರಹ್ಮದರ್ಕೋಪದೇಶವನ್ನು ಮಾಡುತ್ತಾನೆ. ಅದಾದ ಮೇಲೆ ಸನತ್ಕುಮಾರ ಅನ್ನುವಂಥ ರೂಪವನ್ನು ಭಗವಂತ ತಾನು ಪಡೀತಾನೆ ಬ್ರಹ್ಮದೇವರಿಂದಲೇನೆ. ಅದಾದ ಮೇಲೆ ನರನಾರಾಯಣ ಅನ್ನುವ ರೂಪವನ್ನು ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿಯಲ್ಲಿ ಯಮಧರ್ಮನಿಂದ ಈ ನರನಾರಾಯಣ ಅನ್ನುವಂಥ 2 ಶೇಷ ಮತ್ತು ನಾರಾಯಣರು ಅವರು ಅವತಾರವನ್ನು ಮಾಡಿದರೆ, ನಾರಾಯಣೋ ನರ ಇತಿ ಸ್ವತಪಪ್ರಭಾವ, ತಪಸ್ಸನ್ನ ಮಾಡಲಿಕ್ಕಿದ್ದಂಥ ರೂಪ ಈ ನರನಾರಾಯಣ ರೂಪ. ಅದ್ಭುತವಾದ ತಪಸ್ಸು ಮಾಡ್ತಾ ಕೂತಿದ್ದಾರೆ. ಇವನ ತಪಸ್ಸನ್ನ ಭಂಗ ಮಾಡಬೇಕು ಅಂತ ರಂಭ, ಮೇನಕ ಮೊದಲಾದಂಥ ಎಲ್ಲ ಅಪ್ಸರಾ ಸ್ತ್ರೀಯರು ಬಂದರು. ಅವು ಕುಣಿದು ಕೈಕಾಲು ತಣ್ಣಗಾದರೂ ಇವಂಗೆ ಏನು ವಿಕಾರ ಆಗಲಿಲ್ಲ. ಅಷ್ಟೇ ಅಲ್ಲ, ಪಾಪವು ಇಂದ್ರದೇವ್ರ ಕಳಿಸ್ಯಾರ ನಮಗೆ ಎಷ್ಟೊತ್ತು ಕುಣಿದೀವಿ, ಮತ್ತು ನಾವು ಇನ್ನೇನು ಮಾಡೋಣ, ನಿಮ್ಮನ್ನು ಮನಸ್ಸು ಕೆಡಿಸ್ಲಿಕ್ಕಂತ ನೋಡಿದ್ವಿ, ನೀವು ಏನು ಅಳಗಾಡಲೇ ಇಲ್ಲ, ಹೋಗ್ತೀವಿ ನಾವು ಅಂತ ಪಾಪ ಕೈ ಮುಗಿದು ಹೊಂಟು ಇಲ್ಲಿ ಬರ್ರಿಲ್ಲಿ ಅಂದ ನರನಾರಾಯಣ ರೂಪಿ ಭಗವಂತ. ಹೋಗೋಕ್ಕಿಂತ ಮೊದಲು ನಿಮ್ಮ ಇಂದ್ರಗ ಒಂದು ಅಹೇರಿ ಕೊಡ್ತೀನಿ, ತೊಗೊಂಡು ಹೋಗ್ರಿ ಅಂದ. ಏನು ಅಂತ ತೊಗೊಂಡು ಹಿಂಗೆ ತಿಕ್ಕಿದ್ನು. ಅವನ ಊರುವನ್ನು ತಾನು ವಚನ ಮಾಡಿದಾಗ ಸ್ವಲ್ಪ ಹಿಂಗೆ ತಿಕ್ಕಿ ಹಿಂಗೆ ಬಿಟ್ಟಾಗ ಆ ಊರುವಿನಿಂದಲೇ ಹುಟ್ಟಿದವಳು ಊರ್ವಶಿ ಅಂತಾಗ್ತಾಳೆ. ಈ ಯಾವ ರಂಭ, ಮೇನಕ, ತಿಲೋತ್ತಮ ಎಲ್ಲರೂ ಬಂದು ಮುಂದೆ ನೃತ್ಯ ಮಾಡಿರ್ತಾರೋ ಅವರು ಎಲ್ಲರಿಗೂ ನಿವಾಳಿಸಿ ಒಗೆಯುವಂಥ ಸೌಂದರ್ಯ ಇವಳೊಳಗೆ ಇರ್ತದೆ, ಊರ್ವಶಿಯೊಳಗೆ. ತೊಗೊಂಡು ಹೋಗ್ರಿ, ನಿಮ್ಮ ಇಂದ್ರನ್ಗೆ ಅಪ್ಸರಾ ಸ್ತ್ರೀಯರು ಕಡಿಮೆ ಬಿದ್ದಾರ ಕಾಣಿಸ್ತದೆ, ಇವಳನ್ನು ಇಟ್ಕೋರಿ ಅಂತ ಕಳಿಸ್ಬಿಡ್ತಾನೆ ಭಗವಂತ. ಭಾಗವತಕಾರರು ಹೇಳ್ತಾರೆ, ಬ್ರಹ್ಮದೇವರೇ ಹೇಳ್ತಾರೆ, ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟ್ಯ ರೋಷಂ ದಹಂತ ಮುತತೇನ ದಹಂತ್ಯ ಸಹ್ಯಂ ಸೋಯಂ ಯದಂತರಮಲಂ ನಿಮಿಷನ್ ಬಿಭೇತಿ ಕಾಮಃ ಕಥಂ ನು ಪುನರಸ್ಯ ಮನಶ್ರಯೇತ. ಕಾಮವನ್ನ ಗೆದ್ದವರು ಅಂತ ಫೇಮಸ್ ಆದವರು ನಮ್ಮ ರುದ್ರದೇವರು. ಕಾಮವನ್ನ ಸರಳವಾಗಿ ಗೆದ್ದು ಹಾಕಿದರು. 3ನೇ ಕಣ್ಣು ತೆಗೆದು ಸುಟ್ಟೆ ಹಾಕಿದರು ಕಾಮನನ್ನ ಅಂತ ಬ್ರಹ್ಮದೇವರು ಹೇಳ್ತಾರೆ. ಕಾಮನನ್ನ ಸುಟ್ಟು ಹಾಕಲಿಕ್ಕೆ ಕ್ರೋಧದ ವಶರಾದರು ರುದ್ರದೇವರು. ಕಾಮವನ್ನ ಯಾರು ಸುಟ್ಟು ಹಾಕ್ಲಿಕ್ಕೆ ನೋಡ್ತಾರೆ, ಸಿಟ್ಟಿಗೆ ಬಂದ್ಬಿಡ್ತಾರೆ. ಸಿಟ್ಟಿಗೆ ಬಂದ ಕಾಮ ಸುಟ್ಟೆ ಹಾಕ್ತೀನಿ ಅಂತ ಹೋಗ್ತಾರೆ. ಆದರೆ ನಮ್ಮ ಭಗವಂತ ಎಷ್ಟು ವಿಚಿತ್ರ ಅಂದ್ರೆ, ಅವ್ರಿಗೆ ಏನು ನರ್ತನ ಮಾಡಿದ್ರು ಕಾಮವಶ ಆಗೋದಂತೂ ದೂರೇ ಉಳೀತು. ನನಗೆ ಇವರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಬಂದಾರಲ್ಲ ಅನ್ನೋ ಕ್ರೋಧಕ್ಕೂ ತಾನು ಬರದೇನೆ ಅವರ ಮೇಲೆ ಅನುಗ್ರಹ ಮಾಡಿ ಊರ್ವಶಿಯನ್ನು ಬೇರೆ ಹುಟ್ಟಿಸಿ ಕಳಿಸ್ತಾನೆ ಅಂತಂದ್ರೆ, ಕ್ರೋಧವೇ ಯಾವನಲ್ಲಿಲ್ಲ ಅವನಲ್ಲಿ ಕಾಮ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಯಾವ ದೋಷಗಳು ಭಗವಂತನನ್ನು ಆವರಿಸುವುದಿಲ್ಲ. ಅಂಥ ಭಗವಂತ ನರನಾರಾಯಣ ಅಂತ ತಿಳಿಸ್ತಾ ಅನೇಕ ಅವತಾರಗಳು. ಅವತಾರೋ ಮಹಾವಿಷ್ಣುರು ವಾಸುದೇವ ಇತೀರಿತಃ. ವಾಸುದೇವ ಅಂತಂದು ಅವತಾರ. ವಾಸುದೇವ ಅಂದ್ರೆ ಯಾರ್ರೀ? ನಮ್ಮ ವಸುದೇವನ ಮಗ ಕೃಷ್ಣ. ಈ ವಾಸುದೇವ ಬೇರೆ, ಇನ್ನೊಂದು ವಾಸುದೇವ ಅಂತ ಅವತಾರ. ಅದು ಇದ್ಯಾವ ಅವತಾರ ಅಂತಂತಂದ್ರೆ, ವಿದ್ಧ ಸಪತ್ಯುದಿತ ಪತ್ರಿಭಿರಂತಿ ರಾಜ್ಞ ಬಾಲೋಪಿ ಸನ್ನಪಗತ ತಪಸೇ ವನಾಯ. ಸಾಕು ತಾಯಿ ತಂದೆಯ ತೊಡೆಯ ಮೇಲಿಂದ ದೂಕಿದಳು ಅಂತ ಅಳತಾ ಯಾವ ಧ್ರುವ ಮಹಾರಾಜರು ತಪಸ್ಸಿಗಂತ ಹೋದ್ರು ನೋಡ್ರಿ, ಆ ಧ್ರುವ ಮಹಾರಾಜರಿಗೆ ಪ್ರತ್ಯಕ್ಷವಾದಂಥ ರೂಪದ ಹೆಸರು ವಾಸುದೇವ ಅನ್ನುವಂಥ ರೂಪ. ಇವತ್ತು ನಾವು ಮಣ್ಣೂರಿನೊಳಗ ಧ್ರುವ ವಿನಿರ್ಮಿತ ದಿವ್ಯ ಮೂರ್ತೆ ಅಂತಂತೀವಿ. ಧ್ರುವರಾಜರು ಪೂಜೆ ಮಾಡಿದಂಥ ಮೂರ್ತಿ ಅಂತ.
ಅದರ ಹೆಸರಿವತ್ತು ಚೆನ್ನಕೇಶವ ಅಂತದ, ಆದರೆ ಅದು ಇರೋದು ನಿಜವಾಗಿ ವಾಸುದೇವ ರೂಪ. ಧ್ರುವರಾಜರಿಗೆ ಪ್ರತ್ಯಕ್ಷವಾದಂತಹ ರೂಪವೇ ಆ ವಾಸುದೇವ ರೂಪ. ಇವತ್ತು ನಾವು ಮಣ್ಣೂರಿನೊಳಗೆ ನೋಡ್ತಾ ಇರೋದು ಅದು ಅಷ್ಟು ಹಳೆಯ ಕಾಲದ ಧ್ರುವರಾಜರು ನಿರ್ಮಿಸಿದಂತಹ ಮೂರ್ತಿ ಅಂತ ಅದಕ್ಕೆ ಕರೀತಾರೆ. ಅಂತಹ ವಾಸುದೇವ ಅನ್ನೋ ರೂಪವನ್ನು ಭಗವಂತ ತಗೊಂಡ. ಮುಂದೆ ವೇನನಿಂದ ಪೃಥುಚಕ್ರವರ್ತಿ ಅನ್ನುವಂತಹ ಅಂಶರೂಪವನ್ನು, ಆವೇಶ ರೂಪವನ್ನು ಭಗವಂತ ಪಡೆದ. ಅದಾದ ಮೇಲೆ ಋಷಭ ಅನ್ನುವಂತಹ ಅವತಾರವನ್ನು ಭಗವಂತ ಪಡೀತಾನೆ. ಹಯಗ್ರೀವ ಸತ್ರೇಮ ಮಾಸ ಭಗವಾನ್ ಹಯಶೀರ್ಷ ಏಷಃ. ಎಲ್ಲ ವೇದಗಳನ್ನು ತನ್ನ ಮುಖದಿಂದ ಯಾವ ಕಾಲಕ್ಕೂ ಉದ್ಗಿರಣ ಮಾಡುವಂತಹ ಶ್ವಸತೋ ಅಸ್ಯ ನಸ್ತಃ, ಅವನು ಶ್ವಾಸ ಬಿಟ್ಟರೆ ವೇದ ಹೊರಗೆ ಬಂದು ಅಂಥ ವೇದಗಳಿಗೆ ನಿಯಾಮಕನಾದ ಹಯಗ್ರೀವ ಅನ್ನೋ ಅವತಾರವನ್ನು ಭಗವಂತ ತಾನು ಪಡಿತಾನೆ. ಆಮೇಲೆ ಮತ್ಸ್ಯ ಅನ್ನುವಂತಹ ರೂಪವನ್ನು ಯುಗಾಂತ ಸಮಯದಲ್ಲಿ ಮನುವನ್ನು ಆ ಪ್ರಳಯೋದಕದಿಂದ ಪಾರು ಮಾಡಲಿಕ್ಕೆ ಮತ್ಸ್ಯ ಅನ್ನುವ ಅವತಾರವನ್ನು, ಸಮುದ್ರ ಮಥನವಾಗುವಾಗ ಆ ಮುಳುಗುವಂತಹ ಪರ್ವತವನ್ನು ಎತ್ತಿ ಹಿಡಿಯಲು ಕೂರ್ಮಾವತಾರವನ್ನು, ಅಷ್ಟೇ ಅಲ್ಲ ತ್ರೈವಿಷ್ಟಪೋರು ಭಯಹಾರಿ ನರಸಿಂಹ ರೂಪಂ ಕೃತ್ವ, ನರಸಿಂಹ ಅನ್ನುವಂತಹ ರೂಪವನ್ನು ಭಗವಂತ ಆ ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಪ್ರಹ್ಲಾದರಾಜರ ಉದ್ಧಾರಕ್ಕೆ ತಾನು ಪಡೀತಾನೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತ. ಭಗವಂತನ ಇನ್ನೊಂದು ವಿಶಿಷ್ಟವಾದ ರೂಪ ಶ್ರೀಹರಿ ಅನ್ನುವಂತಹ ರೂಪ. ಈ ಶ್ರೀಹರಿ ಅನ್ನುವ ರೂಪ ಯಾವುದಿದು ಅಂತಂದರೆ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಮುಂದೆ ಅಷ್ಟಮಸ್ಕಂದದಲ್ಲಿ ಇದು ಬಹಳ ವಿಸ್ತಾರವಾಗಿ ಬರ್ತದೆ, ಆದ್ದರಿಂದ ಅಲ್ಲೇ ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ತೇನೆ. ಸುಮ್ಮನೆ ಒಂದೊಂದೊಂದೊಂದು ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ. ಶ್ರೀಹರಿ ಅನ್ನುವ ರೂಪ ಯಾವುದು ಅಂದರೆ ಗಜೇಂದ್ರ ತಾನು ಆರ್ತನಾಗಿ ಕರೆದಾಗ ಅಷ್ಟಬಾಹುವನ್ನು ಧರಿಸಿ ಭಗವಂತ ಏನು ಆ ಗರುಡನ ಮೇಲೆ ಕೂತು ಬಂದು ಚಕ್ರದಿಂದ ಆ ಮೊಸಳೆಯ ರುಂಡವನ್ನು ಸಂಹಾರ ಮಾಡಿ ತಾನು ಗಜೇಂದ್ರನ ಉದ್ಧಾರ ಮಾಡಿದನೋ ಇದು ಶ್ರೀಹರಿ ಎನ್ನುವಂಥ ಅವತಾರ. ಆಮೇಲೆ ಬಲಿಚಕ್ರವರ್ತಿಯಿಂದ ದಾನವಾಗಿ ಭೂಮಿಯನ್ನು ಪಡೆದ ವಾಮನಾವತಾರವನ್ನು, ಹೀಗೆ ಅನೇಕ ಕ್ಷತ್ರಂ ಕ್ಷಯಾಯ ವಿಧಿನೋಪಹೃತಂ ಮಹಾತ್ಮ, ಕ್ಷತ್ರಿಯರ ಕ್ಷಯಕ್ಕಾಗಿ ಹುಟ್ಟಿದಂತಹ ಉರುಧಾರ ಪರಶ್ವಧೇನ, ಪರಶ್ವಧಾಯುಧನಾದಂತಹ ಪರಶುರಾಮಾವತಾರವನ್ನು, ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸದೇವ, ಧನ್ವಂತರಿ ರೂಪವನ್ನು, ಮೋಹಿನಿ ರೂಪವನ್ನು ಹೀಗೆ ಭಗವಂತ ಪಡೀತಾ. ಇಕ್ಷ್ವಾಕು ವಂಶ ಅವತೀರ್ಯ ಗುರೋರ್ನಿದೇಶೆ, ತಂದೆಯ ಮಾತನ್ನು ಪರಿಪಾಲನೆ ಮಾಡಲಿಕ್ಕಾಗಿ ತಿಷ್ಠನ್ ವನಂ, ತನ್ನ ಹೆಂಡತಿ ತಮ್ಮಂದಿರಿಂದ ಕೂಡಿಕೊಂಡು ವನವನ್ನು ಪ್ರವೇಶ ಮಾಡಿದ ಇಕ್ಷ್ವಾಕು ವಂಶದ ಶ್ರೀರಾಮಚಂದ್ರ ಅನ್ನುವಂಥ ರೂಪವನ್ನು ಭಗವಂತ ಪಡಿತಾನೆ. ಅಷ್ಟೇ ಅಲ್ಲದೇನೆ ಭಗವಂತ ಸ್ಥಿತಕೃಷ್ಣ ಕೇಶಃ, ಬಿಳಿ ಮತ್ತು ಕರಿ ಕೂದಲಿಗೆ ನಿಯಾಮಕನಾಗಿ, ಅರ್ಥಾತ್ ಅವನ ಒಂದೊಂದು ಅವಯವದಲ್ಲೂ ಸಂಪೂರ್ಣ ಶಕ್ತಿ ಇದೆ. ದೇವರ ಅವಯವಗಳು ದೇವರಿಂದ ಭಿನ್ನವಲ್ಲ. ಅವನೊಂದೊಂದು ಕೂದಲು ಅಪ್ರಾಕೃತಿಕ. ಆ ಒಂದು ಕೂದಲು ಕಿತ್ತಿ ಒಗೆದರೆ ಒಂದು ಬಲರಾಮ ರೂಪವನ್ನು, ಒಂದು ಕೃಷ್ಣ ರೂಪವನ್ನು ತಾಳ್ತಂತೆ. ಬಲರಾಮ ರೂಪ ಅಂದರೆ ಸಂಕೃಷ್ಣ ರೂಪ, ಶೇಷದೇವರಲ್ಲಿ ಆವಿಷ್ಟ. ಕೃಷ್ಣ ಅನ್ನೋದು ಸ್ವತಃ ಭಗವಂತನ ರೂಪ. ಇಂತಹ ರೂಪಗಳನ್ನು ಭಗವಂತ ಪಡೆದಲ್ಲಿ ಬಂದ. 3ನೇ ತಿಂಗಳಿಗೇನೆ ಶಕಟನ ಸಂಹಾರವನ್ನು ಮಾಡಿದ್ದಾನೆ. ನಿಶ್ಚಯಾನಂ, ಎಲ್ಲರೂ ಮಲಗಿದಾಗ ದಾವಾಗ್ನಿಯನ್ನು ಪಾನ ಮಾಡಿದ್ದಾನೆ. ನೋಡ್ರಿ, ಕೃಷ್ಣನ ಕಥೆ ಎಲ್ಲ ಒಂದು ಸ್ವಲ್ಪ ಶ್ಲೋಕದೊಳಗೆ ಹೇಳಿ ಮುಗಿಸ್ಬಿಡ್ತಾರೆ. ಇಷ್ಟೇ ಮುಗಿತೇನ್ರಿ ಅನ್ಬೇಡಿ, ದಶಮಸ್ಕಂದಿನ ದೊಡ್ಡದ ಹೇಳೋಣಂತವಾಗ. ಏಚ ಪ್ರಳಂಬಖರ ದರ್ದುರ ಕೇಶ್ಯ ಕೇಶಿ ಅರಿಷ್ಟ ಮಲ್ಲೇಭ ಕಂಸ ಯವನಾಹ ಕುಜ ಪೌಂಡ್ರಕಾದ್ಯ, ಎಲ್ಲರದು ರಾಕ್ಷಸರದು ಒಂದೇ ಒಳಗೆ ಹೆಸರು ಹೇಳಿ ಎಲ್ಲರನ್ನು ಸಂಹಾರ ಮಾಡಿದಂತಹ ಈ ಶ್ರೀಕೃಷ್ಣ ಅನ್ನುವಂಥ ರೂಪ. ಇದಾದ ಮೇಲೆ ಎಲ್ಲರಲ್ಲಿ ಜ್ಞಾನ ಲೋಪವಾಗುವಂಥ ಸಂದರ್ಭ. ದ್ವಾಪರದೊಳಗೆ ಎಲ್ಲ ಕಡೆಗೆ ಮಳೆ ಬೆಳೆ ನಿಂತೋಯ್ತಂತೆ. ನಿಂತೋದಾಗ ಅವತ್ತೆಲ್ಲಕ್ಕಿಂತ ಭಾರೀ ತಪಸ್ವಿಯಾದ ಋಷಿಗಳು ಗೌತಮ ಋಷಿಗಳು. ಎಲ್ಲ ಋಷಿಗಳು ಗೌತಮರ ಕಡೆಗೆ ಹೋದರು. ನಮಗೆಲ್ಲೂ ಮಳೆ ಬೆಳೆನೇ ಇಲ್ಲ ಸ್ವಾಮಿ, ನೀವು ಮತ್ತೇನಾದರೂ ಬಂದು ನಮಗೆ ಒಂದು ಸ್ವಲ್ಪ ಊಟಕ್ಕೆ ಹಾಕ್ತೀರಿ ಅಂತಂದ್ರೆ ನಿಮ್ಮ ಆಶ್ರಮದಾಗ ನಾವು ಇರ್ತೀವಿ ಅಂತ ಎಲ್ಲ ಋಷಿಗಳು ಬಂದು ಕೇಳಿದ್ರೆ, ಗೌತಮ ಋಷಿಗಳು ನೀವು ಇಲ್ಲೇ ಇರ್ರಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರಂತ. ಅಲ್ಲೂ ಭಾಳ ಮಳೆ ಬೆಳೆ ಇದ್ದಿದ್ದಿಲ್ಲ. ಏನು ಮಾಡೋದು ಅಂತ ವಿಚಾರ ಮಾಡಿದರು. ನದಿಗೆ ಹೋಗಬೇಕು ಸ್ನಾನ ಮಾಡಲಿಕ್ಕೆ. ನದಿಗೆ ಹೋಗ್ಬೇಕಾದಾಗ ಕೈಯಾಗ ಒಂದಿಷ್ಟು ಬೀಜ, ಒಣಗಿದ ಬೀಜ ಹಿಡ್ಕೊಂಡ್ರಂತ. ಬೀಜ ನದಿಗೆ ಹೋಗೋ ದಾರಿ ಒಳಗೆ ಹಿಂಗೆ ಭೂಮಿ ಮೇಲೆ ಹಾಕೋತ 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 ಹೋದ್ರಂತ. ಸ್ನಾನ ಮಾಡಿ ಬರೋದ್ರೊಳಗೆ ಅವೆಲ್ಲ ಬೆಳೆಯಾಗಿ ನಿಂತುಬಿಟ್ಟಿದ್ದು. ಇದು ಗೌತಮರ ತಪಸ್ಸು. ಆ ತಮ್ಮ ತಪಸ್ಸಿನಿಂದ ಬೆಳೆಗಳನ್ನು ಬೆಳೆಸಿ, ನದಿ ಏನು ನೀರು ಬೇಕಿಲ್ಲ, ಮಳೆ ಬೇಕಿಲ್ಲ, ಏನೂ ಬೇಕಾಗಿಲ್ಲ, ಕೇವಲ ತಮ್ಮ ತಪಶಕ್ತಿಯಿಂದ ಇಷ್ಟು ಬೆಳೆಗಳನ್ನು ಬೆಳೆಸಿ ಆ ಬೆಳೆಗಳಿಂದ ಋಷಿಗಳಿಗೆಲ್ಲರಿಗೂ ಊಟಕ್ಕೆ ಹಾಕಿದ್ರು. ಎಷ್ಟು ದಿವಸ? 1 ದಿವಸ 2 ದಿವಸ ಅಲ್ಲ, 12 ವರ್ಷ ಊಟಕ್ಕೆ ಹಾಕ್ತಾರೆ ಗೌತಮ ಋಷಿಗಳು. ಎಲ್ಲ ಋಷಿಗಳಿಗೆ, ಭೂಮಿಯ ಎಲ್ಲ ಜನರಿಗೆ 12 ವರ್ಷ ಊಟಕ್ಕೆ ಹಾಕಿದಂಥ ಮಹಾನುಭಾವರು ಗೌತಮ ಋಷಿಗಳು. ಸತ್ಯ ಸಂಕಲ್ಪ ತೀರ್ಥರು ಅಂತ ಮಹಾಸ್ವಾಮಿಗಳಿದ್ದರು. ಕರಜಗಿ ಎನ್ನುವಂಥ ಊರಿನೊಳಗೆ
ಭೀಕರವಾದಂತಹ ಬರಗಾಲ ಬಂದಿರ್ತದೆ. ಆ ಬರಗಾಲ ಬಿದ್ದಾಗ ಅಲ್ಲಿದ್ದಂಥ ಇಡೀ ಊರಿನ ಜನ, ಬ್ರಾಹ್ಮಣರಂತಲ್ರಿ, ಎಲ್ಲ ಊರಿನ ಜನರಿಗೆ 12 ವರ್ಷ ಮಠದ ಆಸ್ತಿಯನ್ನು ಒತ್ತಿ ಇಟ್ಟು ಮಹಾನುಭಾವರು ಊಟಕ್ಕೆ ಹಾಕ್ಯಾರ. ಸತ್ಯ ಸಂಕಲ್ಪ ತೀರ್ಥರು ಅಂತ ಮೈಸೂರಿನೊಳಗೆ ಇವತ್ತು ನಾವು ಅವರ ವೃಂದಾವನವನ್ನು ನೋಡ್ತೇವೆ. ಅವರು ಮೈಸೂರು ರಾಜನಿಂದ ಮಹಾ ಸನ್ಮಾನವನ್ನು ಪಡೆದಂಥವರು ಸತ್ಯ ಸಂಕಲ್ಪ ತೀರ್ಥರು. ಅಂತೂ ಗೌತಮ ಋಷಿಗಳು 12 ವರ್ಷ ಎಲ್ಲ ಋಷಿಗಳಿಗೆ ಊಟಕ್ಕೆ ಹಾಕ್ತಾರಂತೆ. 12 ವರ್ಷ ಆದಮೇಲೆ ಋಷಿಗಳಿಂದ ತಮ್ಮ ಊರಿಗೆ ತಾವು ಹೋಗಬೇಕು, ಉಳಿದೆಲ್ಲ ಕಡೆ ಮಳಿ ಬೆಳಿ ಎಲ್ಲ ಪ್ರಾರಂಭ ಆಯಿತು, ಬರಗಾಲ ಮುಗದದ ಅಂತಂದ್ರೆ ಇವ್ರು ಬಿಡಂಗಿಲ್ಲ. ಸ್ವಲ್ಪ ಸಲಗಿ ಯಾಕೆ ಹೋಗ್ತೀರಿ, ಎಲ್ಲರೂ ಇಲ್ಲೇ ಇರ್ರಿ, ಇಲ್ಲೇ ಎಲ್ಲರೂ ಇರೋಣ ಅಂತ ಹೇಳಿದಾಗ ಏನೋ ಸ್ವಲ್ಪ ಕಲಿಪ್ರವೇಶದಿಂದ ಒಂದು ಗೋವನ್ನು, ಮಾಯಾ ಗೋವನ್ನು ನಿರ್ಮಾಣ ಮಾಡಿ ಅವರು ಹಾಕುವಾಗ ಅವರ ಹೊಲದೊಳಗೆ ಆ ಗೋವನ್ನು ಬಿಡ್ತಾರೆ. ಗೋವನ್ನು ಬಿಟ್ಟಾಗ ಇವೆಲ್ಲ ಬೆಳಿ ತಿಂತದ ಬಾ, ಋಷಿಗಳಿಗೆ ನನಗೆ ಹಾಕ್ಲಿಕ್ಕೆ ಆಗಂಗಿಲ್ಲ ಅಂತ ಒಂದು ದರ್ಭಿ ಕಡ್ಡಿ ಒಗಿತಾರೆ. ದರ್ಭಿ ಕಡ್ಡಿ ಒಗೆದಕ್ಕೆ ಆ ಗೋ ಸತ್ತು ಬಿಡುತ್ತದೆ. ಗೋ ಸತ್ರ ನೀವು ಗೋಹತ್ಯ ಪಾಪ ಮಾಡಿರಿ, ನಾವು ನಿಮ್ಮ ಆಶ್ರಮದಾಗ ಇರಂಗಿಲ್ಲ ಅಂತೇಳಿ ಋಷಿಗಳೆಲ್ಲ ಹೊರಟು ಹೋಗ್ತಾರೆ. ದಿವ್ಯ ದೃಷ್ಟಿಯಿಂದ ಅವ್ರು ನೋಡ್ತಾರೆ, ಆ ಗೋ ನಿಜವಾದ ಗೋವೇ ಇರುವುದಿಲ್ಲ, ಮಾಯಾ ಗೋವೇ ಇರ್ತದೆ. ಸಿಟ್ಟು ಬಂದುಬಿಡ್ತದೆ ಅವರಿಗೆ. ನನ್ನ ತಪಸ್ಸನ್ನು ಈ ರೀತಿ ಪರೀಕ್ಷೆ ಮಾಡ್ತೀರಾ ನೀವು, ಎಲ್ಲ ಋಷಿಗಳ ಜ್ಞಾನ ಲೋಪ ಆಗಿ ಹೋಗ್ಲಿ ಅಂತ ಶಾಪ್ ಕೊಟ್ಬಿಡ್ತಾರೆ. ಎಲ್ಲ ಋಷಿಗಳ ಜ್ಞಾನ ಲೋಪ ಆಗಿ ಹೋಗ್ಲಿ, ತಮ್ಮದಂತೂ ಪಾಪ ಹೋಗಬೇಕಲ್ಲ. ಈಗ ಮಾಯಾ ಗೋವಿದ್ರು ಹತ್ಯೆ ಆಗ್ಯದ ನನ್ನಿಂದ ಅಂತ ವಿಚಾರ ಮಾಡಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ರುದ್ರದೇವರಿಗೆ ಪ್ರಾರ್ಥನಾ ಮಾಡಿ, ಸ್ವಾಮಿ ನಿಮ್ಮ ತಲೆ ಮೇಲೆ ಗಂಗಾ ಇದ್ದಾಳೆ, ಆ ಗಂಗಾನ್ನ ಇಲ್ಲಿ ಹರಿಸ್ಬಿಡ್ರಿ. ಎಷ್ಟು ಸರಳ ಕೇಳ್ತಾರೆ ನೋಡ್ರಿ ಅವರು ಗೌತಮ ಋಷಿಗಳು. ಇಲ್ಲಿ ಹರಿಸ್ಬಿಡ್ರಿ, ಏನಾಗ್ತದೆ ಹರಿದ್ರೆ, ಈ ಗೋವನ ಮೇಲೆ ಗಂಗಾ ಹರಿದು ಬಿಟ್ಲು ಅಂತಂದ್ರೆ ಅದು ಗೋ ಉದ್ಧಾರ ಆಗಿ ಹೋಗ್ಬಿಡ್ತದೆ, ನನ್ನ ಪಾಪ ಹೋಗ್ತದೆ. ತಮ್ಮ ಜಟ ಬಿಚ್ಚಿ ಅಪ್ಪಳಿಸ್ತಾರಂತ್ರಿ ರುದ್ರದೇವರು, ಆ ನದಿ ಹರಿದು ಬಿಡ್ತದೆ. ಅದೇ ವೃದ್ಧ ಗಂಗಾ, ಇವತ್ತು ಗೋದಾವರಿ ಅಂತ, ಗಂಗೆಯದೇ ಇನ್ನೊಂದು ಅವತಾರ ಗೋದಾವರಿ ಅಂತ ನಾವು ಕೇಳ್ತೇವೆ. ಹೀಗಾಗಿ ಆ ಗೋದಾವರಿ ನದಿ ಅಲ್ಲಿ ಗೌತಮ ಋಷಿಗಳಿಂದ ಅದು ಪ್ರಾದುರ್ಭೂತವಾಗಿ ನಾಸಿಕ ತ್ರ್ಯಂಬಕೇಶ್ವರ ಅಂತ ನೋಡ್ತೀವಿ, ಅಲ್ಲಿಯಿಂದ ತಾನು ಹರಿದು ಬಂದದ್ದನ್ನು ನಾವು ಕೇಳ್ತೇವೆ. ಇರಲಿ, ಅಂತೂ ಇಂಥ ಗೌತಮ ಋಷಿಗಳ ಶಾಪ ಏನಾಗಿದೆ ಈಗ, ಎಲ್ಲರ ಜ್ಞಾನ ಲೋಪ ಆಗಿ ಹೋಗ್ಲಿ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ, ಶಾಪಿಸಲು ಜ್ಞಾನ ಲೋಪವಾಗಿ ಅಪಾರ ತತ್ವಸ್ವರೂಪ. ಎಲ್ಲ ತತ್ವಜ್ಞಾನ ಲೋಪ ಅಂತಂದ್ರೇನು, ಜ್ಞಾನೇ ತ್ವಜ್ಞಾನತಾಂಗತೆ ಅಂತ ಪುರಾಣಗಳಲ್ಲಿ ತತ್ವಪ್ರಕಾಶಿಕ ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಲ್ಲಿ ಶ್ರೀಮದಾಚಾರ್ಯ ಅದನ್ನು ಕೋಟ್ ಮಾಡಿ ತಿಳಿಸಿದ್ದಾರೆ. ಅಂತೂ ಅದೆಲ್ಲವೂ ಅಜ್ಞಾನವಾದಾಗ ಶ್ರೀಪತಿಯೇ ಕಾಯಂದು ಮೊರೆಯಿಡೆ ಪಾಪವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ಭಗವಂತನ ಒಂದು ವಿಶಿಷ್ಟವಾದ ರೂಪ ವೇದವ್ಯಾಸ ಅನ್ನುವ ರೂಪ. ಗೌತಮ ಋಷಿಗಳ ಶಾಪದಿಂದ ಎಲ್ಲರಲ್ಲಿ ಜ್ಞಾನ ಲೋಪವಾಗಿ ಹೋದಾಗ ಮತ್ತೊಮ್ಮೆ ಜ್ಞಾನವನ್ನ ಈ ಭೂಮಿಯ ಮೇಲೆ ಪುನರುತ್ಥಾಪನಗೊಳಿಸಲಿಕ್ಕೆ ದ್ವಾಪರ ಯುಗದೊಳಗೆ ವೇದವ್ಯಾಸ ದೇವರ ಅವತಾರವಾಗಿದೆ. ಅವರು ಬಂದು ಎಲ್ಲರಿಗೆ ಆ ಸತ್ಯವತಿ ಪರಾಶರರಿಂದ ತಾವು ಪ್ರಾದುರ್ಭೂತರಾಗಿ, ನೋಡ್ರಿ, ಸಣ್ಣ ಕೂಸಾಗಿ ಹುಟ್ಟಿ ದೊಡ್ಡವರಾಗಿ ಋಷಿಯಾಗಿ ಏನಿಲ್ಲೇ ಇಲ್ಲ. ಪರಾಶರರು ಒಂದು ಸಲ ನಾವಿನೊಳಗೆ ಕುಳಿತ ಸತ್ಯವತಿಯನ್ನು ನೋಡ್ತಾರೆ. ಅವರನ್ನು ನೋಡಿದ್ದಕ್ಕೆ ಅಲ್ಲಿ ಅವರ ಅವತಾರ ಆಗ್ಬಿಟ್ಟದಷ್ಟೇ. ವೇದವ್ಯಾಸ ದೇವರು ಇಷ್ಟೇ ಮಧ್ಯ ವಯಸ್ಸಿನ ಒಬ್ಬ ಋಷಿಯಾಗಿಯೇ ಅವರು ಪ್ರಾದುರ್ಭೂತರಾಗಿಬಿಟ್ಟಾರೆ. ಆ ರೀತಿ ಪ್ರಾದುರ್ಭೂತರಾಗಿ ಮೇರು ಪರ್ವತದ ತುದಿಯಲ್ಲಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಎಲ್ಲರಿಗೆ ಜ್ಞಾನೋಪದೇಶವನ್ನು ಮಾಡಿ, ವೇದಗಳ ವಿಭಾಗವನ್ನು ಮಾಡಿ, ಮಹಾಭಾರತಾದಿಗಳ ರಚನೆಯನ್ನು ಮಾಡಿ, ಪುರಾಣಗಳನ್ನು ಬರೆದು ಭಾಗವತಾದಿ ಸದ್ಗ್ರಂಥಗಳನ್ನು ವೇದವ್ಯಾಸರು ಬರೆದಂತಹ ರೂಪ ಇದೂ ಕೂಡ ಸಾಕ್ಷಾತ್ ನಾರಾಯಣನ ರೂಪ. ಆದರೆ ನಮಗೆ ಟಿಪ್ಪಣಿಕಾರರು ತಿಳಿಸ್ತಾರೆ, ಶ್ರೀಮದಾಚಾರ್ಯ ತತ್ಪರದಲ್ಲಿ ತಿಳಿಸ್ತಾರೆ, ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೇ ಕೃಷ್ಣ ಸತ್ಯವತ್ಯಾಂ ಅಜಾಯತ. ಎಷ್ಟು ಯುಗ ಅವಪ್ಪ? 4 ಯುಗ. ಹೌದಾ? ಈ 4 ಯುಗದ ಸೈಕಲ್ ಎಷ್ಟು ಸಲ ನಡೀತದೆ ಅಂತ ಹೇಳಿನಿ? 71 ಮಹಾಯುಗ, 71 ಸಲ ನಡೀತದೆ. ಈ 71 ಮನ್ವಂತರದೊಳಗೆ 71 ಮಹಾಯುಗ. ಈ 71 ಮಹಾಯುಗದೊಳಗೆ ವೇದವ್ಯಾಸದೇವರು ಬರಂಗಿಲ್ಲ, ತಿಳ್ಕೊಳ್ರಿ. ಅರ್ಥಾತ್ ವೇದವ್ಯಾಸ ಅನ್ನುವಂಥದ್ದು ಒಂದು ಪದವಿ, ಅದು ಇಟ್ಸ್ ಅ ಪೋಸ್ಟ್. ಗರುಡ, ರುದ್ರ, ಇಂದ್ರ ಇವೆಲ್ಲ ಏನವಲ್ಲ, ಇವು ದೇವತೆಗಳ ಪದವಿಗಳಿವು. ಇವು ಪದವಿಗಿದ್ದ ಹೆಸರು ಇವು. ನೀವು ಅವ್ರದ್ದೇ ಆ ಹೆಸರು ಅಂತ ತಿಳ್ಕೊಂಡ್ಬಿಟ್ಟಿರಿ. ಬ್ರಹ್ಮದೇವರ ಹೆಸರು ಬ್ರಹ್ಮದೇವರಲ್ಲೇ ಅಲ್ಲ, ಅವ್ರ ಹೆಸರು ಶತಾನಂದ. ಅವ್ರು ಇದ್ದ ಪೋಸ್ಟ್ DC, AC, DD ಹೀಗೆಲ್ಲ ಹೆಸರು ಇರ್ತಾವಲ್ರಿ, ಅಂಥ ಹೆಸರುಗಳವು. ಬ್ರಹ್ಮ, ವಾಯು, ರುದ್ರ, ಇಂದ್ರ ಅನ್ನುವ ಪೋಸ್ಟ್ಗಳು ಇವೆಲ್ಲ. ಅಲ್ಲಿದ್ದ ಜೀವರ, ಅಲ್ಲಿ ದೇವತೆಗಳು ಚೇಂಜ್ ಹಾಕೋತಿರ್ತಾರೆ. ಈಗಿನವರೆಲ್ಲರ ಮೇಲೆ ಮೋಕ್ಷಕ್ಕೆ ಹೋದ್ರು ಅಂತಂದ್ರೆ ಹಿಂದಿನವ್ರು ಮತ್ತಲ್ಲಿ ಬರ್ತಿರ್ತಾರೆ. ಈಗಿದ್ದ ಶೇಷದೇವರು ಮೋಕ್ಷಕ್ಕೆ ಹೋದ್ರೆ ಈಗೇನು ರುದ್ರದೇವರು ಇದ್ದಾರೆ ಅವರೇ ಶೇಷರಾಗಿ ಬಿಡ್ತಾರೆ. ರುದ್ರಗಣದೊಳಗೆ ಇನ್ನೊಬ್ರು ಬಂದ ರುದ್ರ ಪದವಿ ಕೊಡ್ತಾರೆ.
ಬ್ರಹ್ಮದೇವರಿಗೆ ಮೋಕ್ಷಕ್ಕೆ ಹೋಗ್ಬಿಟ್ರು ಅಂದರೆ ಈಗಿದ್ದ ವಾಯುದೇವರೇ ಬ್ರಹ್ಮದೇವರಾಗ್ತಾರೆ. ಹಿಂದೆ ಋಷುಗಣದೊಳಗಿದ್ದವರು ಆ ವಾಯು ಪದವಿಗೆ ಬರ್ತಾರೆ. ಹಿಂಗೆ ಇದು ಪೋಸ್ಟ್ ಇದು. ಹಂಗೆ ವೇದವ್ಯಾಸ ಅಂತನ್ನೋದು ಒಂದು ಪೋಸ್ಟ್ ಇದು. ಇಲ್ಲೇ ಬೇರೆ 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 ಬೇರೆಯವರು ಬರ್ತಿರ್ತಾರೆ. ಎಲ್ಲಕ್ಕಿಂತ ವಿಚಿತ್ರ ಗೊತ್ತೇನು, ಮುಂದಿನ ವೇದವ್ಯಾಸ ದೇವ್ರು ಯಾರು ಗೊತ್ತೇನು? ಮುಂದಿನ ಯುಗದೊಳಗೇನು ದ್ವಾಪರಯುಗ ಬರ್ತದಲ್ಲ, ಈಗೇನು ಅಶ್ವತ್ಥಾಮಾಚಾರ್ಯ ಆಗ್ಯಾರಲ್ಲ, ಇವ್ರು ಮುಂದೆ ವೇದವ್ಯಾಸ ದೇವರಾಗವ್ರಿದ್ದಾರೆ. ಎಲ್ಲ ವೇದ ವಿಭಾಗ ಮಾಡಿಕೊಡೋರಿದ್ದಾರೆ ಮುಂದೆ, ಅವ್ರು ವೇದವ್ಯಾಸ ಪದವಿಗೆ ಬರ್ತಾರೆ. ಆದರೆ ಈಗ ಮಾತ್ರ, ಈಗಂದ್ರೆ ಏನ್ರಿ, 71 ಮಹಾಯುಗಗಳೊಳಗ 3, 7, 16, 25, 28 ಈ 5 ಮಹಾಯುಗಗಳಲ್ಲಿ ಅಂದರೆ 71ರೊಳಗೆ ಈ ವೈವಸ್ವತ ಮನ್ವಂತರದೊಳಗೆ ಯಾವಾಗ 3ನೇ ದ್ವಾಪರ ಯುಗ ಬಂತು, 7ನೇ ಸಲ ದ್ವಾಪರ ಯುಗ ಬಂತು, 16ನೇದ್ದು, 25ನೇದು, 28ನೇದು, ಈ 5 ದ್ವಾಪರ ಯುಗದೊಳಗೆ ಸಾಕ್ಷಾತ್ ಭಗವಂತ ವೇದವ್ಯಾಸನಾಗಿ ಬಂದಾನ. ಅಂದ್ರೆ ನಮ್ಮ ಭಾಗ್ಯ ಎಂಥದ್ದು ಅಂದ್ರೆ, ಯಾವಾಗ ಭಗವಂತ ವೇದವ್ಯಾಸನಾಗಿ ಬಂದಾನೋ ಆವಾಗ ನಾವು ಶಾಸ್ತ್ರವನ್ನು ಕಲೀಲಿಗತ್ತೀವಿ. ಮುಂದೆ ವೇದವ್ಯಾಸ ದೇವರು ಭಗವಂತ ಆಗಿರಬೇಕಂತಿಲ್ಲ. ಯಾವುದೋ ಒಬ್ಬ ಋಷಿ, ಯಾರೋ ಒಬ್ಬರು ಆಚಾರ್ಯರು, ಯಾರೋ ಒಬ್ಬರು ವೇದವ್ಯಾಸ ದೇವರಾಗಬಹುದು. ಇದೊಂದೇ ಸಲ ಸಾಕ್ಷಾತ್ ಭಗವಂತ ವೇದವ್ಯಾಸನಾಗಿ ಬಂದದ್ದು. ಯಾಕಂದ್ರೆ ಇದು 28, ಇದು ಕೊನೆಯದಿದು. ಇದಾದ್ಮೇಲೆ ಇಡೀ ವೈವಸ್ತು ಮನ್ವಂತರದೊಳಗೆ ವೇದವ್ಯಾಸ ದೇವರು ಬರಂಗಿಲ್ಲ, ಭಗವಂತ ವೇದವ್ಯಾಸ ದೇವರಾಗಿ ಬರೋದಿಲ್ಲ. ಇದೇ ಕೊನೆಯದು. ಈಗ ನಡೆದದ್ದು 28ನೇ ಕಲಿಯುಗ, ವೈವಸ್ವತ ಮನ್ವಂತರದ 28ನೇ ಕಲಿಯುಗ ಈಗ ನಡೆದದ್ದು. ಈಗಷ್ಟೇ ಭಗವಂತ ವೇದವ್ಯಾಸರಾಗಿ ಬಂದ ಈ ಭಾಗವತ ನಮಗೆ ಸಿಗೋದು. ಮುಂದೂ ಮಹಾಭಾರತ ಇರ್ತದ, ಮುಂದೂ ಭಾಗವತ ಇರ್ತದೆ, ಆದರೆ ದೇವರು ಬರೆದಿರುವುದಿಲ್ಲ ಅಷ್ಟೇ. ಯಾರಾದರೂ ಅಲ್ಲಿ ಇದ್ದಂಥವ್ರು ಭಗವಂತನ ಅನುಗ್ರಹದಿಂದಲೇ ಮಾಡಿರ್ತಾರೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಇದರ ಮಹತ್ವ ಇರುವುದಿಲ್ಲ. ಹಾಗಾಗಿ ನಮ್ಮ ಭಾಗ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಇದು ವೇದವ್ಯಾಸ ಅನ್ನುವಂತಹ ಅವತಾರ. ಇನ್ನು ಮುಂದೆ ರಾಕ್ಷಸರು ಜನ್ಮವನ್ನು ತಾಳಿ ಅವರು ಸ್ವರ್ಗವನ್ನು ಪಡೆಯಲಿಕ್ಕೆ ಅಂತ ಎಲ್ಲ ವಿಚಾರ ಮಾಡಿ ಯಜ್ಞಯಾಗ ಇತ್ಯಾದಿಗಳನ್ನು ಮಾಡೋ ಕಾಲಕ್ಕೆ ಅವರನ್ನ ಮಾರ್ಗದಿಂದ ಬೀಳಿಸ್ಲಿಕ್ಕೆ ಮಾಡಿದಂಥದ್ದೊಂದು ಅಜ್ಞಜನ ಮೋಹನಕ್ಕಾಗಿ ಔಪರಮಿಕ ಧರ್ಮಗಳ ಉಪದೇಶವನ್ನು ಮಾಡಿದ ಬುದ್ಧ ಅನ್ನುವಂಥ ಅವತಾರ. ಅಷ್ಟೇ ಅಲ್ಲ, ಮುಂದೆ ಯರ್ಹಾಲ ಯಶ್ವಪಿ ಸತಾಂ ನ ಕಥಾ ಹರೇಸ್ಯು, ಕಲಿಯುಗದ ಕೊನೆಯಲ್ಲಿ ಪಾಷಂಡಿನೋ ದ್ವಿಜಜನಾ ವೃಷಲಾನ್ ಹೃದೇವಾಹ, ಹಿಂಸಾ ಮಾಡೋರು ಯಾವಾಗ ರಾಜರಾಗ್ತಾರೆ, ಧರ್ಮನಾಶ ಮಾಡೋರು ರಾಜರಾಗ್ತಾರೆ, ನಾಸ್ತಿಕರು ಎಲ್ಲರೂ ಭಾರಿ ಭಾರಿ ದೊಡ್ಡ ಸ್ವಾಮಿಗಳಾಗಿ ಕೂಡ್ತಾರೆ. ನೋಡ್ರಿ ಎಷ್ಟು ಚಂದದ ಮುಂದೆ, ಸ್ವಾಹ ಸ್ವಧಾ ವಷಟಿತಿ ಸ್ವ ಗಿರೋ ನ ಯತ್ರ, ಎಲ್ಲೂ ಸ್ವಾಹ ಸ್ವಧಾ ವಷಟ್ ಅನ್ನುವಂಥ ಶಬ್ದೇ ಉಳಿಯುವುದಿಲ್ಲ. ಅಂಥ ಸಮಯದೊಳಗ ಶಾಸ್ತಾ ಭವಿಷ್ಯತಿ ಕಲೇರ್ ಭಗವಾನ್ ಯುಗಾಂತೆ, ಕಲಿಯುಗದ ಅಂತ್ಯದೊಳಗೆ ಭಗವಂತ ಕಲ್ಕಿ ಅನ್ನುವಂಥ ಅವತಾರವನ್ನು ಪಡೆದು ಇವರೆಲ್ಲರನ್ನೂ ಸಂಹಾರ ಮಾಡಿ ಮತ್ತೆ ಕೃತಯುಗದ ಪ್ರವರ್ತನವನ್ನು ಮಾಡ್ತಾನೆ. ಇದು ಕಲ್ಕಿ ಅನ್ನುವ ಅವತಾರ. ಹೀಗೆ ಭಗವಂತನ ಅವತಾರಗಳನ್ನು ಇಷ್ಟೇ ಅಲ್ಲ ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಪ್ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ ಚಸ್ಕಂಭಯ ಸ್ವರಭಸ ಸ್ಖಲಿತಂ ತ್ರಿಪೃಷ್ಟಂ ಯನ್ಮಾಂ ನಿಶಮ್ಯ ಸದನಾದುರುಪಾಕ್ ಕಂಪಮಾನಂ. ನಾನೇ ನಡಗಿತ ಹೊಂಟಾಗ ಯಾವ ನನ್ನನ್ನು ಇಡೀ ಜಗತ್ತನ್ನೂ ಆ ಭಗವಂತ ಧಾರಣ ಮಾಡಿದ, ಸತ್ಯ ಲೋಕವೇ ನಡಗಿದಾಗ ತಾನೇ ಬಂದು ಅದನ್ನು ನಿಲ್ಲಿಸಿದ ಅಂಥ ಆ ಭಗವಂತನ ಅವತಾರಗಳನ್ನ, ಗುಣಗಳನ್ನ, ಕಾರ್ಯಗಳನ್ನ ಯಾರು ಕಥಮೋ ಅರ್ಹತೀಹ ಅದನ್ನು ಗಣನ ಮಾಡಲಿಕ್ಕೆ ಯಾವನಿಗೆ ಸಾಧ್ಯ? ಭಗವಂತನ ಅವತಾರಗಳು ಎಷ್ಟ್ರಿ, ಗುಣಗಳು ಎಷ್ಟು? ಅನಂತ ಅಷ್ಟೆ. ಎಷ್ಟು ಅನಂತ? ಭಾಗವತ ಭಾಳ ಚಂದ ಹೇಳ್ತದೆ, ವಿಮಮೇ ರಜಾಂಸಿ ಅಂದ್ರೆ ಭೂಮಿ ಮೇಲೆ ಎಷ್ಟು ಕಣಗಳವಪ್ಪ ಯಾರಿಗೆ ಗೊತ್ತವ? ಹೇಳಿ, ಭೂಮಿ ಮೇಲೆ ಎಷ್ಟು ಕಣಗಳವ? ಎಣಸ್ಲಿಕ್ಕೆ ಆಗಂಗಿಲ್ಲ ಬಿಡ್ರಿ, ಇನ್ಫಿನಿಟ್ ಅವ. ಒಂದು ಸಮುದ್ರದೊಳಗೆ ನೀರಿನ ಹನಿ ಎಷ್ಟವ? ಎಣಸ್ಲಿಕ್ಕೆ ಆಗ್ತಾನೆ? ಒಂದು ಹನಿ ತಗೊಳ್ಳೋದು, ಹಿಂಗೆ ಒಂದೊಂದೇ ಹನಿ. ಎಲ್ಲಿಂದು? ಸಮುದ್ರದ ಹನಿಯನ್ನೂ ಎಣಿಸುವ ಯಾವೊಬ್ಬ ಹರಿ ನಾವು ಎಣಸ್ಯಾನಂತೆ ಇಟ್ಕೊಳ್ರಿ. ಸಮುದ್ರದ ಹನಿಯನ್ನೂ ಎಣಿಸುವ, ಭೂಮಿಯ ಮೇಲಿನ ಕಣಗಳನ್ನೂ ಎಣಿಸುವಂತಹ ಕವಿಗೂ ಜ್ಞಾನಿಗೂ ಕೂಡ ಭಗವಂತನ ಅವತಾರಗಳನ್ನ, ಗುಣಗಳನ್ನ ಎಣಿಸಲು ಸಾಧ್ಯವಿಲ್ಲ. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ, ಇದನ್ನೇ ಎಕ್ಸಾಕ್ಟ್ ಇದೇ ಭಾಗವತ ಶ್ಲೋಕವನ್ನು ದಾಸರು ಹೇಳಿದ್ರಪ್ಪ. ಏನಂತ? ಮೇದಿನಿ ಪರಮಾಣು ಒಂಬು ಕಣಂಗಳ ನೈದಬಹುದು ಪರಿಗಣನೆಯಲ್ಲಿ ಮಾಧವನಾನಂದಾದಿ ಗುಣಗಳ ನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ. ಮೇದಿನಿ ಪರಮಾಣು ಒಂಬು ಕಣಂಗಳ, ಮೇದಿನಿಯಲ್ಲಿ ಪರಮಾಣುಗಳೆಷ್ಟು, ಅಂಬು ಕಣಗಳೆಷ್ಟು ಎಲ್ಲವನ್ನೂ ಎಣಿಸಬಹುದು, ಆದರೆ ಭಗವಂತನ ಗುಣಗಳನ್ನೇ ಎಣಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ.
ನಾಂತಂ ವಿದಾಮ್ಯಹಮಮಿ ಮುನಯ ಪ್ರಜೇಶಃ. ನಾನಾಗಲಿ ನೀವಾಗಲಿ ಯಾರೂ ಕೂಡ ಭಗವಂತನ ಗುಣಗಳನ್ನು ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಅಷ್ಟು ಅನಂತ ಗುಣ ನಮ್ಮ ದೇವರಲ್ಲಿವೆ. ವೇದಾಹಂ ಅಂಗಪರಮಸ್ಯ ಹಿ ಯೋಗಮಾಯ. ಆದರೆ ನನಗೆ ಸ್ವಲ್ಪ ಗೊತ್ತು, ನನಗೇ ಸ್ವಲ್ಪ ಗೊತ್ತು ಅಂತಂದವ್ರು ಯಾರಿಲ್ಲೇ? ಜೀವೋತ್ತಮರಾದ ಬ್ರಹ್ಮದೇವರು. ನನಗೆ ಸ್ವಲ್ಪ ಗೊತ್ತು, ನನ್ನ ಮುಂದಿನವರಿಗಂತೂ ಸ್ವಲ್ಪ ಗೊತ್ತು, ಅವರಿಗೆ ಅತೀ ಸ್ವಲ್ಪ ಗೊತ್ತು. ಅಂತೂ ಎಲ್ಲರೂ ಸ್ವಲ್ಪ ದೇವರನ್ನು ತಿಳ್ಕೊಂಡಿವಷ್ಟೇ. ಶಬ್ದೋನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥ್ಯ. ಶಬ್ದಗಳು ಭಗವಂತನನ್ನ ಪರಿಪೂರ್ಣವಾಗಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಅವನನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸು ಮತ್ತು ಮಾತು ಭಗವಂತನ ಕಡೆಗೆ ಹೋಯ್ತಂತ ವರ್ಣಿಸ್ಕೊಂಡು ತಿಳ್ಕೊಂಡು ಬರ್ತೀನಿ ಅಂತ ಆಗಲಿಲ್ಲ ಅಂತ ಮರಳಿ ಬಂತು ಅಂತ ವೇದಗಳು ನಮಗೆ ತಿಳಿಸಿಕೊಡ್ತವೆ. ಹಾಗಾಗಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ವೇದ ಹೇಳುವಂಥ ಮಾತು. ಹಾಗಾಗಿ ಯಾರೂ ದೇವರನ್ನ ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲಪ್ಪ. ಅದೇ ಭಗವಂತ ನನಗೆ ಈ ಎಲ್ಲ ಜ್ಞಾನವನ್ನು ಕೊಟ್ಟದ್ದು. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ. ನಾ ಏನು ನಿಂಗೆ ಇಲ್ಲಿ ತನಕ ಜ್ಞಾನ ಕೊಟ್ಟೆ ನೋಡು. ಸೃಷ್ಟಿಯ ರಹಸ್ಯವನ್ನು ಹೇಳಿದೆ, ನಿನಗೆಲ್ಲ ಬೇರೆ ಬೇರೆ ಕಥೆಗಳು, ಭಗವಂತನ ಅವತಾರದ ಕಥೆಗಳನ್ನು ಹೇಳಿದೆ. ನಿನಗಿದನ್ನ ಸಂಗ್ರಹೋಯಂ ವಿಭೂತಿನಾಂ. ನಾನು ನಿಂಗೆ ಭಾಳ ಸಂಕ್ಷಿಪ್ತ ಹೇಳಿನಿ. ನಾರದರಿಗೆ ಬ್ರಹ್ಮದೇವರು ಹೇಳಿಕತ್ತ, ನಿಂಗೆ ಏನು ಸಂಕ್ಷಿಪ್ತ ಹೇಳಿನಿ ತದೇತದ್ ವಿಪುಲೀಕುರು. ಇದನ್ನು ಹೋಗಿ ನೀನು ವಿಸ್ತಾರ ಮಾಡಿ ಎಲ್ಲ ಕಡೆಗೆ ಹೇಳ್ತಾ ಹೋಗು ಅಂತ ನಾರದರಿಗೆ ಅವರು ಹೇಳಿದರೆ, ಅದೇ ನಾರದರು ಬಂದು ವೇದವ್ಯಾಸ ದೇವರ ಮುಂದೆ ಅದನ್ನೇ ಮತ್ತೆ ತಾವು ಅನುವಾದವನ್ನು ಮಾಡಿದ್ದಾರೆ. ವೇದವ್ಯಾಸ ದೇವರು ಅದನ್ನು ಶುಕಾಚಾರ್ಯರಿಗೆ, ಶುಕಾಚಾರ್ಯರು ಅದನ್ನು ಪರೀಕ್ಷಿತ್ ರಾಜನಿಗೆ ಹೇಳಿ ಇಂತಹ ದೊಡ್ಡ ಭಾಗವತ ಇವತ್ತು ವಿಸ್ತಾರವಾಗಿ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬ್ರಹ್ಮದೇವರ ಆ ವಿಚಿತ್ರವಾದಂತಹ ಗುಣಗಳನ್ನು, ಬ್ರಹ್ಮದೇವರು ಹೇಳಿದ ಭಗವಂತನ ಗುಣಗಳನ್ನು ನಾರದರು ಅಲ್ಲಿ ತಿಳಿದುಕೊಂಡಿದ್ದಾರೆ. ಅವಾಗ ರಾಜ ಕೇಳ್ತಾನೆ, ಸ್ವಾಮಿ, ಕೃಷ್ಣೇ ನಿವೇಶ್ಯ ನಿಸ್ಸಂಗಂ ಮನಸ್ತ್ಯಕ್ಷೇ ಕಲೇವ. ಏನ್ರಿ ಅದು? ಇನ್ನೂ ವಿಸ್ತಾರ ಮಾಡಿ ಹೇಳಿ. ನನ್ನ ಮನಸ್ಸು ಕೃಷ್ಣನೊಳಗೊಮ್ಮೆ ಹೋಗಿ ಕೂತ್ರ ಇನ್ನೊಂದೇನೋ ವಿಚಾರೇ ಬರಲಾರ್ದಂಗೆ ನನ್ನ ಕೊನೆ ಕಾಲದ ತನಕ ಅದೇ ಕೃಷ್ಣ ನನ್ನ ತಲೆಯಾಗಿದ್ದು ನಾನು ಪ್ರಾಣ ಬಿಡಬೇಕು. ಹಂಗಾಗಬೇಕು ನನ್ನ ಮನಸ್ಸು. ಯದಧಾತು ಮತೋ ಬ್ರಹ್ಮನ್ ದೇಹಾರಂಭೋಸ್ಯ ಧಾತುಭಿಹಿ. ಅಧಾತುವಾದ ಭಗವಂತ ಈ ದೇಹಾರಂಭವನ್ನು ಧಾತುವಿನಿಂದ, ಪ್ರಕೃತಿಯಿಂದ ಮಾಡಿದ ಅಂತ ಹೇಳ್ತೀರಿ. ಎಂಥ ವಿಚಿತ್ರವಾದ ಸೃಷ್ಟಿ, ಅದನ್ನು ನನಗೆ ಇನ್ನೂ ವಿಸ್ತಾರವಾಗಿ ಹೇಳಿ. ಅವನ ಉದಾರವಾದ ನಾಭಿಯಿಂದ ಬಂದ ಪದ್ಮ ಹೆಂಗಿತ್ತು, ಎಷ್ಟಿತ್ತು, ಎಲ್ಲಿಂದ ಬ್ರಹ್ಮದೇವರು ಹುಟ್ಟಿದ್ರು, ಯಾವಾನ್ ಕಲ್ಪೋ ವಿಕಲ್ಪೋ ವಾ ಯಥಾ ಕಾಲೋನುಮೀಯತೆ, ಅದೆಲ್ಲವನ್ನು ನನಗೆ ಹೇಳಿ. ಪ್ರಮಾಣ ಮಂಡಕೋಶಸ್ಯ ಬಾಹ್ಯಾಂತರ ವಸ್ತುನಃ ಮಹತಾಂಚಾನುಚರಿತಂ ವರ್ಣಾಶ್ರಮ ವಿನಿರ್ಣಯಂ. ನನಗೆ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಳ್ರಿ. ಅವತಾರಾನುಚರಿತಂ ಯದಾಶ್ಚರ್ಯತಮಂ ಖರೇಹೆ. ಭಗವಂತನ ಅವತಾರದ ಕಥೆ ಒಂದೊಂದು ಶ್ಲೋಕದಾಗ ಚಂದ ಹೇಳಿ ಹೋಗ್ಬಿಟ್ರು ಬ್ರಹ್ಮದೇವರು ನಾರದರಿಗೆ ತಿಳಿಯಿತು. ನಮಗೆಲ್ಲಿ ತಿಳಿಯಿತು? ಇನ್ನೊಮ್ಮೆ ನಾಳೆ ಅದ್ರದ್ದು ಕ್ವಿಜ್ ಮಾಡ್ತೀನಿ ರೀ ಅಂತಂದ್ರೆ ಬೇಡ ಅಂತೀವಿ ನಾವು. ನೀವು ಒಂದೊಂದು ಶ್ಲೋಕ ಸ್ವಲ್ಪ ಹೇಳಿರಿ, ಹೆಂಗೆ ನೆನಪಿರಬೇಕು. ನಾರದರಿಗೆಲ್ಲ ತಿಳಿದು ಬಿಡ್ತದೆ. ಯಾಕೆ? ದೇವತೆಗಳ ಚರ್ಯ ಹಿಂಗೆ ಅದ ರೀ. ಸಂಕ್ಷೇಪ ಪ್ರಿಯಾ ಹಿ ವೈ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತದ. ದೇವತೆಗಳಿಗೆ ಸಂಕ್ಷೇಪ ಎಷ್ಟು ಸೇರ್ತದ ಅಂತಂತಂದ್ರೆ ಅವ್ರು ಎಲ್ಲ ಭಾಳ ಸಂಕ್ಷಿಪ್ತೆ ಮಾತಾಡ್ತಾರಂತ. ನಮಗೆ ಭಾಳ ಮಾತಾಡ್ಕೋತ ಕೊಡಂಗಿಲ್ಲ. ನಾಳೆ ಬರ್ತೀನಿ ಅಂತಿಷ್ಟು ಹೇಳಲಿಕ್ಕೆ ಅರ್ಧ ತಾಸು ಫೋನ್ನಾಗ ಮಾತಾಡ್ತೀವಿ. ಮತ್ತು ನಾಳೆ ಬರೋದೇ ಇರ್ತದ, ಮತ್ತು ಬಂದ್ಮೇಲೆ ಮಾತಾಡ್ಲಿಕ್ಕೆ ಬರ್ತಿರ್ತದೆ. ಅದನ್ನು ಹೇಳಲಿಕ್ಕೆ ಅರ್ಧ ತಾಸು ಫೋನ್ ಇರ್ತದೆ. ಹಂಗಿಲ್ಲ. ಸಂಕ್ಷೇಪ ಪ್ರಿಯ ಹಿ ವೈದ್ಯ, ಸಂಕ್ಷಿಪ್ತ ಮಾತಾಡೋರು ಯಾವಾಗಲೂ ದೇವತೆಗಳು. ಹಿಂಗಾಗಿ ಬ್ರಹ್ಮದೇವರು ಹೇಳಿದ್ರು ನಾರದರಿಗೆ ತಿಳಿಯಿತು. ನನಗೆ ಹೆಂಗೆ ತಿಳಿಬೇಕು ಅಂದ ಪರೀಕ್ಷಿತ. ಪಾಪ ಅವನಿಗೆ ತಿಳಿದಿರ್ತದೆ, ನಮ್ಮ ಸಲುವಾಗಿ ಕೇಳಿದ ನಮಗೆ ಹೆಂಗೆ ತಿಳಿಬೇಕು. ಹಿಂಗಾಗಿ ನೀವು ಇದನ್ನೆಲ್ಲ ವಿಸ್ತಾರವಾಗಿ, ನೃಣಾಂ ಸಾಧಾರಣೋ ಧರ್ಮ ಸವಿಶೇಷಶ್ಚ ಯಾದೃಶಃ. ನರರ ವಿಶೇಷವಾದ ಧರ್ಮಗಳು ಯಾವುವು, ಸ್ತ್ರೀ ಧರ್ಮಗಳು ಯಾವುವು, ಪುರುಷಾರಾಧನ ವಿಧಿಂ, ಭಗವಂತನನ್ನು ತೃಪ್ತಿಪಡಿಸ್ಲಿಕ್ಕೆ ಇರತಕ್ಕಂತಹ ಪೂಜೆ ಹೆಂಗಿರ್ತದ, ಪೂಜಾ ಪ್ರಕಾರವನ್ನು ತಿಳಿಸ್ರಿ. ಪೂಜೆ ಹೆಂಗೆ ಮಾಡ್ಬೇಕು ನಾವು. ಸಂಭವ ಸರ್ವಭೂತಾನಾಂ ವಿಕ್ರಮ ಪ್ರತಿಸಂಕ್ರಮ, ಎಲ್ಲದರ ಸೃಷ್ಟಿಯಾದಂತಹ ವಿಕ್ರಮ ಭಗವಂತನ ಒಂದು ಮಹಾತ್ಮ್ಯ, ಇದೆಲ್ಲವನ್ನು ನೀವು ತತ್ವತೋ ರಹಸ್ಯುದಾಹರಿಸತ್ತು ಪ್ರಪನ್ನಾಯ ಮಹಾಮುನ್. ನಿಮ್ಮ ಪಾದಕ್ಕೆ ಬಿದ್ದು ನಾನು ಶರಣಾಗತನಾಗೀನಿ, ನನಗೆ ನೀವು ಇದನ್ನೆಲ್ಲವನ್ನು ಹೇಳಬೇಕು ಸ್ವಾಮಿ. ಅಲ್ಲೋ ಪರೀಕ್ಷಿತ, 3 ದಿವಸ ಆತು ಕೇಳಲಿಗತ್ತು, ಹಸಿವಿ, ನೀರಡಿಕೆ, ನಿದ್ದಿ ಏನ್ರಿ ಆಗ್ಯದೋ ಇಲ್ಲ ನಿನಗೆ? ನಮೇ ಸವ ಪರಾಯಾಂತಿ ಬ್ರಹ್ಮನ್ ಅನಶನಾದಮಿ ಪಿಬತೋ ಅಚ್ಯುತ ಪೀಯೂಷಂ ತ್ವದ್ವಾಕ್ಯಾಧಿ ವಿನಿಸೃತಂ.
ನಿಮ್ಮ ಮುಖದಿಂದ ಆ ಭಗವಂತನ ಕಥೆಯ ಅಮೃತ ನಾನು ಕುಡಿತಾ ಇರಬೇಕಾದಾಗ ನನಗೆ ಹಸಿವೆ ಆಗ್ತಿಲ್ಲ, ನೀರಡಿಕೆ ಆಗ್ತಿಲ್ಲ, ಏನೇನೇನೇನಿಲ್ಲ. ನಾನು ಹೇಳಂಗಿಲ್ಲ, 7 ದಿವಸ ಇಲ್ಲೇ ಇರ್ತೀನಿ. ಸಂಧ್ಯಾ ವಂದನಿಗಷ್ಟೇ 3 ಸಲ ಎದ್ದೋಗಿ ಬರ್ತೀನಿ, ಬಿಟ್ರೆ ಇಲ್ಲೇ ನಿಮ್ಮ ಮುಂದೆ ಕೊಡ್ತೀನಿ, ನೀವು ಹೇಳ್ಕೋತ ಹೋಗ್ರಿ, ನಾ ಕೇಳ್ಕೋತ ಹೋಗ್ತೀನಿ ಅಂತ ಶುಕಾಚಾರ್ಯ ಹೇಳೋರು ಗಟ್ಟಿದ್ರು, ಕೇಳೋ ಪರೀಕ್ಷೆಗೆ ಗಟ್ಟಿದ್ದ. 7 ದಿವಸನೇ ಮುಗಿದ ಭಾಗವತ. ನಮ್ಮಂಥವ್ರ ಪುತ್ರ 7 ಜನ್ಮ ಆದರೂ ಮುಗಿಯೋದಿಲ್ಲ. ಯಾಕಂದ್ರೆ ಒಂದೊಂದು ಕ್ಷಣದಾಗೆ ಮತ್ತೆ ಎದ್ದೆದ್ದು ಹೋಗಿರ್ತದೆ. ನಾವು ಹೋಗ್ಲಿದಂದ್ರೆ ನಮ್ಮ ಮನಸ್ಸಂತೂ ಹೋಗಿ ಬಂದಿರ್ತದೆ. ಹೀಗಾಗಿ ಬ್ರಹ್ಮರಾತೋ ಭೃಶಂಪ್ರೀತಃ ವಿಷ್ಣುರಾತೇನ ಸಂಸದಿ. ಭಾಳ ಪ್ರೀತ ಆಗ್ಬಿಟ್ರಂತೆ ಯಾರು? ಆಚಾರ್ಯ ಶುಕಾಚಾರ್ಯ. ಏನ್ ಇವನ ಆ ಪರೀಕ್ಷಿತನೊಳಗಿದ್ದಂತಹ ಕಥೆಯನ್ನ ಕೇಳುವ ಆಸಕ್ತಿ ನೋಡೆ ಶುಕಾಚಾರ್ಯರು 7 ದಿವಸ ಕೂತವ್ರಲ್ಲೇ ಕೂತ್ಬಿಟ್ರು. ಇವನು ಹೇಳೇ ಹೋಗೋಣ, ಇವನು ಮುಗಿಸ್ಕೊಂಡೇ ಹೋಗ್ಬಿಟ್ರು ನಾವು ಅಂತ. ಬ್ರಹ್ಮಣೆ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪ ಉಪಾಗತೆ. ಬ್ರಹ್ಮಕಲ್ಪ ಬಂದಾಗ ಈ ಶ್ವೇತವರಾಹ ಕಲ್ಪ ಅಂತ ನಾವು ಕರಿತೀವಿ, ಅದರ ಈ ಒಂದು ಸೃಷ್ಟಿಯನ್ನ ಪೂರ್ಣ ವಿಸ್ತಾರವಾಗಿ ನಿನಗೆ ಹೇಳುತ್ತೇನೆ ಕೇಳಿ ನಾನು ಅಂತ ಶುಕಾಚಾರ್ಯರು ಅಲ್ಲಿ ಕೂಡ್ತಾರೆ. ಆತ್ಮಮಾಯಾಮೃತೆ ರಾಜನ್ ಪರಸ್ಯ ಅನುಭವಾತ್ಮನಃ ನ ಘಟೇತ ಅರ್ಥ ಸಂಬಂಧ ಸ್ವಪ್ನೇ ದ್ರಷ್ಟುರಿವಾಂಜಸ. ನೋಡು, ಭಗವಂತನ ಇಚ್ಛೆಯೇ ಈ ಜೀವ ಹುಟ್ಟಲಿಕ್ಕೆ ಮೊದಲ ಕಾರಣ. ಪ್ರಧಾನವಾಗಿ ಈಶ್ವರೇಚ್ಛಾ ಪ್ರಾಥಮಿಕಿ ತಾಂಬಿನಾ ನಹಿಕನ್ ಕಿಂಚನ. ಅದು ಬಿಟ್ಟು ಇನ್ನೇನೂ ಕಾರಣ ಅಲ್ಲ ಸೃಷ್ಟಿಗೆ. ನಾವಿವತ್ತೆಲ್ಲ ಬೇರೆ ಬೇರೆ ಥಿಯರೀಸನ್ನು ಕೇಳ್ತೀವಿ, ಬಯೋಜೆನೆಸಿಸ್ಸು, ಬಯೋಪಯೋಸಿಸ್ಸು. ಏನ್ ಭಾರಿ ಒಂದು ಬಿಗ್ ಬ್ಯಾಂಗ್ ಅಂತಾಯ್ತು, ಖಡ್ ಅಂತೆಲ್ಲ ಒಡೆದು ಹೋದಾಗ ಎಲ್ಲ ನಕ್ಷತ್ರ ಗ್ರಹ ಎಲ್ಲ ಬೇರೆ 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 ಅದು ಬೇರೆ ಆದಾಗ ಅದರಾಗೊಂದು ಭೂಮಿ, ಆ ಭೂಮಿ ಒಳಗೊಂದಿಷ್ಟು ನೀರು, ಆ ನೀರಿನೊಳಗೆ ಒಂದಿಷ್ಟು ಕೆಮಿಕಲ್ಲು, ಆ ಕೆಮಿಕಲ್ಲಿಂದ ಕೂಡಿ ಒಂದು ಅಮೀಬಾ ಆಗ್ಬಿಡ್ತು. ಹೆಂಗಾಯ್ತು? ಆಯ್ತು ರೀ, ಆಯ್ತು, ಇಷ್ಟೇ ಆಯಿತು. ಎದರಿಂದ ಆಯಿತು? ನೀರಿನಿಂದ ಆಯಿತು. ನೀರು, ಮಿಂಚು, ಆ ಒಂದಿಷ್ಟು ಕೆಮಿಕಲ್ಲು, ಇವೆಲ್ಲನೂ ಜಡ ಹೌದಲ್ಲ? ಸಿಂಪಲ್ ಕಾಮನ್ ಸೆನ್ಸ್, ಇವೆಲ್ಲ ಜಡ. ಜಡವಾದಂಥದ್ದರಿಂದ ಜೀವ ಸೃಷ್ಟಿಯಾಯಿತು ಅಂತ ಹೇಳ್ತದೆ ವಿಜ್ಞಾನ. ನಾವು ನಂಬಿ ಆ ವಿಜ್ಞಾನಿಗಳ ಫೋಟೋ ಹಾಕ್ಕೊಂಡು ಪೂಜಾ ಮಾಡ್ತೀವಿ. ಜಡದಿಂದ ಜೀವ ಸೃಷ್ಟಿ ಮಾಡೋದು ಒಂದು ಉದಾಹರಣವನ್ನು ನೀವು ತೋರಿಸ್ರಿ ಕಣ್ಣಿನಿಂದ. ನೀವು ನೋಡಿರ್ಬೇಕು, ಜಡದಿಂದ ಜೀವ ಹುಟ್ಟಿರ್ಬೇಕು, ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಯಾವ ವಿಜ್ಞಾನ ನಮಗೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ಗಳ ಡಿಫ್ರೆನ್ಸ್ ಅನ್ನು ತಿಳಿಸ್ತದೋ ಅದೇ ವಿಜ್ಞಾನ ನಾನ್ ಲಿವಿಂಗ್ ಇಂದ ಲಿವಿಂಗ್ ಹುಟ್ಟಿತು ಅಂತ ಹೇಳ್ತಾರೆ. ನಾವೆಲ್ಲರೂ ಅದನ್ನು ನಂಬ್ಕೊಂಡು ಕೂಡ್ತೀವಿ. ಇದು ಸಾಧ್ಯವಿಲ್ಲದ ಮಾತು. ಜೀವದಿಂದ ಜೀವ ಹುಟ್ಟುವುದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ. ತಾಯಿ ತಂದೆಯಿಂದ ಮಗ ಹುಟ್ಟಿದ್ದು ಕಾಣಿಸ್ತದೆ, ದನ ತನ್ನ ಕರುವಿಗೆ ಜನ್ಮ ಕೊಟ್ಟದ್ದು ಕಾಣಿಸ್ತದೆ. ಒಂದು ಜೀವದಿಂದ ಒಂದು ಜೀವ ಹುಟ್ಟುತ್ತದೆ. ಇದನ್ನೇ ನಾವು ಯಾವಾಗಲೂ ಹೇಳಿದ್ದು. ಜೀವನಾದಂತಹ ಬ್ರಹ್ಮದೇವರು ಜೀವೋತ್ತಮರು, ಅವರು ಸಾಕ್ಷಾತ್ ವಿಷ್ಣು ಪರಮಾತ್ಮನಿಂದ ಹುಟ್ಟಿದ್ದಾರೆ. ಆ ಬ್ರಹ್ಮದೇವರಿಂದ ಇದೆಲ್ಲ ಸೃಷ್ಟಿ ಒಬ್ಬೊಬ್ಬರಿಂದ ಪ್ರಜಾಪತಿಗಳಿಂದ ಇದಾಗಿದೆ. ಜೀವರಿಂದ ಜೀವ ಸೃಷ್ಟಿಯಾಗಿದೆ ಅಂತಂದಾಗ ಇದು ಹೆಚ್ಚು ನಿಮಗೆ ಮನಸ್ಸಿಗೆ ಹೌದು ಅನಿಸ್ತದೋ ಅಥವಾ ಜಡದಿಂದ ಜೀವ ಸೃಷ್ಟಿ ಹೌದು ಅನಿಸ್ತದೋ ನೀವೇ ವಿಚಾರ ಮಾಡಬೇಕಷ್ಟೆ. ಇದಕ್ಕೆ ಬಹಳಷ್ಟು ಥಿಯರೀಸ್ ಇವೆ. ವಿಜ್ಞಾನವನ್ನು ನಾನು ಅಲ್ಲಗಳಿತಾ ಇಲ್ಲ. ಅದರಲ್ಲಿ ಮತ್ತೆ ಮತ್ತೆ ಬಹಳಷ್ಟು ಪ್ರಕಾರಗಳು ಬರ್ತವೆ. ಅದಕ್ಕೆ ಮತ್ತಷ್ಟು ಕ್ವೆಶ್ಚನ್ಸ್ಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ. ಇದು ಆದರೆ ನಾನು ಹೇಳ್ತಾ ಇರೋದು, ಇದು ಲಾಜಿಕ್ಲೆಸ್ಸು ಈ ನಮ್ಮ ಶಾಸ್ತ್ರ ಅಂತ ಮಾತ್ರ ಕರಿಬೇಡ್ರಿ. ಇದರ ಹಿಂದೆ ಸಾಕಷ್ಟು ವಿಜ್ಞಾನ ಇದೆ. ವಿಜ್ಞಾನಕ್ಕೆ ಗೊತ್ತಿರದಂತಹ ಅನೇಕ ತತ್ವಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾವುದನ್ನು ಇವತ್ತು ವಿಜ್ಞಾನ ಡಿಸ್ಕವರ್ ಮಾಡ್ತಾ ಇದೆ, ಇನ್ನು ಅಂತಹ ಸೃಷ್ಟಿಯನ್ನು ಮೊದಲೇ ಬ್ರಹ್ಮದೇವರು ಮಾಡಿಟ್ಟಿದ್ದಾರೆ ಅಂತ ಅನ್ನೋದು ವಿಚಿತ್ರ. ಹಾಗಾಗಿ ನಾವು ವಿಜ್ಞಾನವನ್ನು, ಶಾಸ್ತ್ರ ಏನು ಹೇಳಲಿಕ್ಕೆ ಹೊರಟದೋ ಅದನ್ನು ಪ್ರೂವ್ ಮಾಡಲಿಕ್ಕೆ ವಿಜ್ಞಾನವನ್ನು ಸಾಧನವಾಗಿ ಬಳಸಿಕೊಳ್ಳುವಂತಹ ಒಂದು ವಿಚಾರ ಶಕ್ತಿ ನಮ್ಮಲ್ಲಿತ್ತು ಅಂತಂದರೆ ಎರಡನ್ನೂ ಕೂಡಿಸ್ಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದನ್ನು ನಾವು ಮಾಡಬೇಕು. ಇರಲಿ, ಅಂತೂ ಅಶರೀರನಾದ ಜೀವ ಇವನು ಉತ್ಪತ್ತಿಯಾಗಲಿಕ್ಕೆ ಮೊದಲ ಕಾರಣ ಭಗವಂತನ ಇಚ್ಛಾ. ಎರಡನೆಯದ್ದು ಪ್ರಕೃತಿ. ಪ್ರಕೃತಿ ಅಂದರೆ ಈ ಪಂಚಭೂತಗಳು, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಇದೆಲ್ಲದರಿಂದ ಕೂಡಿದ ಪ್ರಕೃತಿಯಿಂದ ಈ ಜೀವ ತಾನು ಹುಟ್ಟುತ್ತಾ ಇದ್ದಾನೆ. ಆ ಭಗವಂತ ಮೊದಲು ತನ್ನ ನಾಭಿಕಮಲದಿಂದ ಯಾರನ್ನು ಹುಟ್ಟಿಸಿದನಪ್ಪ? ಬ್ರಹ್ಮದೇವರನ್ನು ಹುಟ್ಟಿಸಿದ. ಬ್ರಹ್ಮಣೇ ಅದರ್ಶಯದ್ರೂಪಂ ಅವ್ಯಲೀಕ ವ್ರತಾದ್ರತಃ. ಬ್ರಹ್ಮದೇವರು ಹುಟ್ಟಿದ್ರಂತ್ರಿ. ಮ್ಯಾಲೆ ನೋಡ್ತಾರ, ಎಲ್ಲೇನಿಲ್ಲೇ ಇಲ್ಲ, ಎಲ್ಲ ಕಡೆ ನೋಡಿದ್ರು. ಕೆಳಗೆ ಒಂದು ಕಮಲ ಬಂದಿತ್ತು. ಆ ಕಮಲ ಎಲ್ಲಿಂದ ಬಂದದ ಅಂತ ನೋಡ್ಲಿಕ್ಕೆ ಅದರ ದೇಟ್ನಾಗ ಇಳಿದ್ರಂತ. ಇಳಿದು ಒಳಗೆ ಹೊಂಟ್ರು. ಎಲ್ಲೂ ಏನೂ ಸಿಗೇ ಬಂತು. ಗಾಬರಿ ಆಗ್ಬಿಟ್ರು. ಏನು ಗೊತ್ತೇ ಆಗೋಲ್ತು. ಸೃಷ್ಟಿಯ ಆದಿ ಕಾಲದಲ್ಲಿ ಬ್ರಹ್ಮದೇವರಿಗೆ ಅಜ್ಞಾನ ಬಂತು. ಅವರಿಗೆ ಒಂದು 2 ಸಲ ಅಜ್ಞಾನ ಬರ್ತದ್ರಪ್ಪ, ಒಂದು 4 ಸಲ ಭಯ ಬರ್ತದೆ.
ಇಷ್ಟೇ ದೋಷ. ಜೀವರು ಅಂತ ಅನಿಸ್ಕೊಳ್ಳಿಕ್ಕೆ ಇರುವುದು ಅವರಿಗೆ, ಬ್ರಹ್ಮದೇವರಿಗೆ. ಒಂದು 2 ಸಲ ಜ್ಞಾನ, 4 ಸಲ ಎಣಿಸಿ. ಇದಿಷ್ಟ ಆಯ್ತಂತಂದ್ರೆ ಅವ್ರಿಗೆ ದೋಷ ಇಲ್ಲ. ಕಾಮ, ಕ್ರೋಧ, ಲೋಭ ಇವು ಯಾವ್ಯಾವ ಇಲ್ಲೇ ಇಲ್ಲ ಇವು. ನಮಗವಷ್ಟೇ ಉಳಿದೇನಿಲ್ಲ. ಹಂಗೆ ಬ್ರಹ್ಮದೇವರನ್ನ ಅವ್ರು ಹೋಗಿ ಕರ್ಕೊಂಡು ನೋಡ್ಲಿಕ್ಕತ್ರು. ಅಲ್ಲಿ ಏನೇನೇನೇನೋ ಸಿಗಲಿಲ್ಲ. ಏನು ಮಾಡ್ಬೇಕಿನ್ನ? ಸ ಆದಿದೇವೋ ಭಜತಾಂ ಪರೋ ಗುರು ಸ್ವಾಧಿಷ್ಣ್ಯಮಾಸ್ಥಾಯ ಸಸೃಕ್ಷೀಕ್ಷತ. ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡಿದ್ರೆ ಅವ್ರ ಕಡೆಗೆ ಏನೇನೇನೇನೂ ಇಲ್ಲೇ ಇಲ್ಲ. ಯಾರು ನನ್ನ ಸೃಷ್ಟಿ ಮಾಡಿದವ್ರು ಯಾರು? ಏನು ಮಾಡ್ಬೇಕು ನಾನು ಅವ್ನು ಕಾಣಿಸ್ಲಿಕ್ಕೆ ವಿಚಾರ ಮಾಡಿದ. ಸಂಚಿಂತಯನ್ ದ್ವ್ಯಕ್ಷರಮೇಕದಂಬಸ್ಯುಪಾಶೃಣೋದ್ ವಿರ್ಗತಿತಂ ವಚೋ ವಿಭುಃ. ಆವಾಗ ಅವರಿಗೆ ಆ ನೀರಿನಿಂದ ಶಬ್ದಗಳು ಬಂತು. 2 ಅಕ್ಷರ ಬಂತು. 2 ಅಕ್ಷರ ಏನು? ಸ್ಪರ್ಶೇಶು ಯತ್ ಷೋಡಶಮೇಕವಿಂಶಂ. ಭಾಗವತದನ್ನು ಮತ್ತೆ ರಿಡಲ್ನಾಗ ಹೇಳ್ತದೆ, ಒಗಟು ಹಾಕಿ ಹೇಳ್ತದೆ. 16, 21 ಶಬ್ದ ಕೇಳಿಸ್ತು. 16, 21 ಯಾವತ್ತಪ್ಪ? ಸ್ಪರ್ಶೇಶು. ಸ್ಪರ್ಶ ಅಂದ್ರೆ ವ್ಯಂಜನದೊಳಗೆ 16ನೇ ವ್ಯಂಜನ ತೆಗೀರಿ. ಯಾವ್ದು ಬರ್ತದೆ ನೋಡ್ರಿ. ಕ ಕ ಗ ಗಂಗ ಚ ಚ ಚ ಜಯ ಟ ಟ ಡಣ 15 ಆದು. 16 ಯಾವುದು? ತ. ಹೌದಾ? ತತದಧನ ಆಯಿತು, 20 ಆಯಿತು. 21ನೇದು ಯಾವುದು? ಪ. 16, 21 ಯಾವ್ದಾಯ್ತು? ತಪ. ತಪ ಅಂತ 2 ಅಕ್ಷರ ಕೇಳಿಸ್ತು. ತಪಸ್ಸು ಮಾಡು ಅಂತ ಕೇಳಿಸ್ತಂತ ಅವರಿಗೆ. ಒಗಟ್ನಾಗ ಹೇಳ್ತದೆ ಭಾಗವತ. ಷೋಡಶಂ ಏಕವಿಂಶಂ. 16, 21ನೇ ವ್ಯಂಜನ ಕೇಳಿಸ್ತವರಿಗೆ. ಅಂದ್ರೆ ತಪ ಅಂದ್ರೇನು? ತಪಸ್ಸು ಮಾಡು ಅಂತ ಕೇಳಿಸ್ತು. ಎಂಥದ್ದು ತಪಸ್ಸು? ನಿಷ್ಕಿಂಚನಾನೃಪಯಧನಂ ವಿದುಹು. ತಪಸ್ಸು ಏನಂತಂದ್ರೆ ಬಡವರ ಶ್ರೀಮಂತಿಕೆ ಅಂತ. ನೋಡ್ರಿ ಎಷ್ಟು ಚಂದ ಹೇಳ್ತದೆ ಭಾಗವತ. ಬಡವರಿಗೆ ಶ್ರೀಮಂತಿಕೆ ಪಡೀಲಿಕ್ಕೆ ಇದ್ದದ್ದು ಒಂದೇ ವಸ್ತು ಯಾವುದು ಅಂದ್ರೆ ತಪಸ್ಸು. ಇದು ನಿಷ್ಕಿಂಚನಾನಾಂ ಧನಂ. ಇದು ದರಿದ್ರರ ಧನ. ಇದು ಧನ ಎಲ್ಲರ ಕಡೆ ಶ್ರೀಮಂತರ ಕಡೆ ಇರ್ತದೆ ಅಂತ ನಾವು ತಿಳ್ಕೊಂಡಿವಿ. ದರಿದ್ರರ ಕಡೆ ಇರೋ ಧನ ಯಾವುದು ಅಂದ್ರೆ ತಪಸ್ಸು ಅಂತ. ಇದು ದರಿದ್ರರ ಕಡೆ ಅಷ್ಟೇ ಇರ್ತಾನೆ, ಶ್ರೀಮಂತರ ಕಡೆ ಇರಂಗಿಲ್ಲ ಅಂತೀವಿ. ಈ ತಪಸ್ಸು ಅನ್ನುವಂತಹ ಸಂಪತ್ತು ಇರೋದು ನೋಡ್ರಿ, ಇದು ಎಂದೆಂದೂ ಶ್ರೀಮಂತರ ಕೈಗೆ ಸಿಗಂಗಿಲ್ಲ ಅಂತೀವಿ. ಈ ಲಕ್ಷ್ಮಿ ಇದು ಶ್ರೀಮಂತರ ಕೈಯಾಗಿ ಸಿಗಂಗಿಲ್ಲ. ತಪೋಲಕ್ಷ್ಮಿ ಸಿಗುವುದು ದರಿದ್ರರಿಗೆ ಮಾತ್ರ. ಯಾಕಂದ್ರೆ ಅವ್ರಿಗೆ ಇನ್ನೇನೂ ಇರಂಗಿಲ್ಲ ಅಂತ ಅವ್ರು ಭಗವಂತನ್ನೇ ನಂಬ್ಕೊಂಡು ಕೂಡ್ತಿರ್ತಾರೆ. ಅವರಿಗೆ ಈ ತಪಸ್ಸು ಒಲಿಲಿಕ್ಕೆ ಸಾಧ್ಯದ. ಶ್ರೀಮಂತಿಕೆ ಇದ್ದವರಿಗೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳ್ತಾ ಇಲ್ಲ. ಒಟ್ಟಾರೆ ಮದದಲ್ಲಿ, ಆ ಧನದ ಮದದೊಳಗೆ ದುಂಧರಾದವರು ಅವರು ಅದೇ ನಶಾ ಒಳಗಿರ್ತಾರೆ ಹೊರತು ದೇವರನ್ನ ಸ್ಮರಣೆ ಮಾಡ್ಲಿಕ್ಕೆ ಅವ್ರಿಗೆ ಬಹಳ ಆಗುವುದಿಲ್ಲ. ಆದ್ರೆ ದರಿದ್ರನ ಮಾತ್ರ ಸದಾ ಭಗವಂತನ ಮೇಲೆ ಭಾರ ಹಾಕಿ ತಮ್ಮ ಜೀವನ ಕಳೀತಿರ್ತಾರೆ. ಆದ್ದರಿಂದ ನಿಷ್ಕಿಂಚನಾನಾಂ ಧನಂ. ದರಿದ್ರರ ಸಂಪತ್ತಾದ ತಪಸ್ಸನ್ನ ಮಾಡು ಅಂತ ಅವರಿಗೆ ಆದೇಶವಾಯಿತು. ಯಾರಿಗೆ? ಬ್ರಹ್ಮದೇವರಿಗೆ. ಅವಾಗ ದಿವ್ಯಂ ಸಹಸ್ರಾಬ್ಧ ಮೋಘ ದರ್ಶನ. ಎಷ್ಟು? 1 ಅಲ್ಲ 2 ಅಲ್ಲ, ನಮ್ಮ ಬ್ರಹ್ಮದೇವರು 1000 ವರ್ಷ ತಪಸ್ಸು ಮಾಡ್ತಾರೆ. ಆ ಕಮಲದ ನಾಳದಲ್ಲಿ ಕೂತು 1000 ವರ್ಷ ತಪಸ್ಸು ಮಾಡಿ ಭಗವಂತನಲ್ಲಿ ಪೂರ್ಣ ಮನಸ್ಸಿಟ್ಟಾಗ ಆವಾಗ ಭಗವಂತ ಅವರಿಗೆ ಒಳಗೆ ಕರ್ಕೊಂಡು ಹೋಗ್ತಾನಂತೆ. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರನ್ನ ಚ ಕಾಲ ವಿಕ್ರಮಃ ನ ಯತ್ರ ಮಾಯಾ ಕಿಮುತಾ ಪರೇ ಹರೇರನೂರತ ಯತ್ರ ಸುರಾಸುರ ಅರ್ಚಿತಾಃ. ದೇವದಾನವರಿಂದ ಅರ್ಚಿತನಾದ ಆ ರಜ ತಮ ಯಾವ ಮಿಶ್ರಿತ ಸತ್ವ, ಏನೂ ಮಾಯ, ಏನೂ ಇಲ್ಲದಂತಹ ವೈಕುಂಠ, ಅದು ಯಾವುದು? ಮೋಕ್ಷ. ನಮ್ಮ ಬ್ರಹ್ಮದೇವರ ಸ್ಟ್ರೆಂತ್, ವೈಶಿಷ್ಟ್ಯ ತಿಳ್ಕೊಳ್ರಿ. ಇನ್ನ ಸೃಷ್ಟಿ ಆದಾಗೆ ಒಳಗೆ ಹೋಗಿ ಮೋಕ್ಷ ಕಂಡು ಬಂದವ್ರು ಇವರು. ಮೋಕ್ಷಕ್ಕೆ ಹೋಗಿಲ್ಲ, ಇನ್ನ ಮೋಕ್ಷಕ್ಕೆ ಒಳಗೆ ಜೀವರಿಗೆ ಮೋಕ್ಷದೊಳಗೆ ಪ್ರವೇಶ ಇಲ್ಲ. ಇದೇ ದೇಹದಿಂದ ಜೀವರು ಮೋಕ್ಷ ಪ್ರವೇಶ ಮಾಡಲಿಕ್ಕೆ ಬರುವುದಿಲ್ಲ. ಇದು ಹೋಗಿ ಲಿಂಗದೇಹ ಭಂಗ ಆದ್ಮೇಲೆ ಹೋಗ್ಬೇಕು. ಆದ್ರೆ ಭಗವಂತ ಬ್ರಹ್ಮದೇವರಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಬಂದಾನಂತ, ತೋರಿಸ್ಕೊಂಡ್ ಬಂದಂತ. ಸೃಷ್ಟಿ ಆದಿ ಕಾಲದೊಳಗೆ ಬಾ ನಿಂಗೆ ಮೋಕ್ಷ ಹಂಗದ ತೋರಿಸ್ತೀನಿ ಅಂತ ಅಲ್ಲಿ ಕರ್ಕೊಂಡು ಹೋದ್ನಂತ. ನೋಡ್ತಾರ ಮೋಕ್ಷದೊಳಗೆ ಶ್ಯಾಮಾವದಾತ ಶತಪತ್ರ ಲೋಚನ ಪಿಶಂಗ ವಸ್ತ್ರಾಸು ರುಚಸ್ಸು ಪೇಶಸಃ ಸರ್ವೇ ಚತುರ್ಬಾಹವ ಉನ್ಮಿಷನ್ಮನಿ ಪ್ರವೇಕ ನಿಷ್ಕಾಭರಣಾಸು ವರ್ಚಸಃ. ಎಲ್ಲರೂ ಭಾರಿ ಭಾರಿ ಬಂಗಾರ, ಮಣಿ, ಮುತ್ತು, ರತ್ನ ಧರಿಸಿ ಪಿಶಂಗವಾದ ಬಂಗಾರದ ಪೀತಾಂಬರವನ್ನು ಎಲ್ಲರೂ ಉಟ್ಕೊಂಡಾರ. ಎಲ್ಲಾರ್ದು ಕಮಲದಂತಹ ಕಣ್ಣುಗಳು, ಎಲ್ಲರೂ ಚತುರ್ಬಾಹುಗಳಂತು. ಎಲ್ಲರಿಗೂ 4 ಕೈ ಅಲ್ಲಿ ಹೋದ್ರ ಸಾರೂಪ್ಯ ಮೋಕ್ಷ ಅಂತ ಕರೀತಾರೆ. ಎಲ್ಲರಿಗೂ ಭಾರಿ ನೋಡ್ಲಿಕ್ಕೆ ಭಗವಂತನಂತ ಸುಂದರವಾಗಿ ಎಲ್ಲರೂ ಕಾಣ್ಲಿಕ್ಕತ್ತಾರ. ಆ ಲೋಕ ನೋಡಿದ್ರು ಇಷ್ಟ ಹೆಂಗ್ ಸುಂದರ ಆಗ್ತದೆ ಈ ಲೋಕ ಅಂತ ವಿಚಾರ ಮಾಡಿದ್ರಂತ. ಯಾಕೆ ಸುಂದರ ಇತ್ತ ಲೋಕ? ಶ್ರೀರ್ಯತ್ತ ರೂಪಿಣ್ಯುರು ಗಾಯಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿವಿಹಿ.
ಆ ಇಡೀ ಲೋಕ ಎಷ್ಟು ಸುಂದರ ಕಾಣಿಸ್ಲಿಕ್ಕೆ, ಸ್ವಚ್ಛ ಇಡ್ಲಿಕ್ಕೆ ಶ್ರೀದೇವಿ ತಾನೇ ಕೈಯ ಕಸಬರಿಗೆ ಹಿಡ್ಕೊಂಡು ನಿಂತ್ಬಿಟ್ಟಿದ್ಲಂತ. ಎಲ್ಲಿಂದ ಧೂಳು ಬರ್ಬೇಕ್ರಿ? ಸಾಕ್ಷಾತ್ ರಮಾದೇವಿ ಈ ಲೋಕ ಸುಂದರವಾಗಿ ಕಾಣಲಿ ಅಂತ ಹೇಳಿ ತಾನೇ ಮನೆ ಸ್ವಚ್ಛ ಮಾಡ್ಲಿಕ್ಕಂತ ನಿಂತ್ಲಂತ. ಮನೆಯ ಹೆಣ್ಣು ಮಗಳು ಯಾವಾಗ ಮನೆಯನ್ನು ಸ್ವಚ್ಛ ಮಾಡಲಿಕ್ಕೆ ಅಂತ ಹೇಳ್ತಾಳೋ, ಲಕ್ಷ್ಮೀದೇವಿ ತಾನು ಭಗವಂತನಿಂದ ಜೊತೆಗೆ ಬಂದು ಅಲ್ಲಿ ಸನ್ನಿಹಿತಳಾಗ್ತಾಳೆ. ಮನೆಯೊಳಗೆ ಕಸ ಹಂಗೆ ಇತ್ತು, ಮನೆಯೊಳಗ ಅಶುದ್ಧಿ ಹಂಗೆ ಇತ್ತು ಅಂದ್ರೆ ದೇವರ ಪ್ರವೇಶ, ಲಕ್ಷ್ಮೀದೇವಿಯ ಪ್ರವೇಶ ಅಲ್ಲಿ ಆಗಂಗಿಲ್ಲ. ಸ್ವಚ್ಛ ಇಡ್ಲಿಕ್ಕೆ ಹೆಣ್ಣುಮಗಳು ಲಕ್ಷ್ಮಿ ಏನವಳಿಗೆ ಕೋಟಿ ಕೋಟಿ ಭೃತ್ಯರಿರಲು ಹಠಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು, ಏನು ಧನ್ಯಳು ಲಕುಮಿ. ಎಂಥ ಪುರಂದರದಾಸರು ಹೇಳ್ತಾರೆ, ಅವಳಿಗೆ ಕೋಟಿ ಕೋಟಿ ಭೃತ್ಯರಿದ್ದಾರೆ. ಒಬ್ರಲ್ಲಿ ಇಬ್ಬರಲ್ಲ, ಕೋಟಿ ಜನ ಕೈಯೊಳಗ ಕೆಲಸಗಾರರಿದ್ದಾರೆ, ಯಾರಿಗೂ ಕೊಡಂಗಿಲ್ಲ. ಸ್ವಯಂ ಇಂದಿರೈವ 11ನೇ ಸರ್ಗದಲ್ಲಿ ಸುಮಂತ ವಿಷಯ ಹೇಳ್ತದೆ, ಸ್ವಯಂ ಇಂದಿರೈವ ಪತಿಮಾನಕರಿ ಕುರುತೆ ಗ್ರಹಕರ್ಮ ಯತ್ರ ಕುರುತೆ ಸುತರಾಮ್. ಗ್ರಹಕರ್ಮವನ್ನ ಮಾಡಲಿಕ್ಕೆ ಲಕ್ಷ್ಮೀದೇವಿ ನಿಂದಿರ್ತಾಳಂತಲ್ಲಿ. ಏನೊಬ್ಬ ಹೆಣ್ಣು ಮಗಳು ಕೇವಲ ತಾನೊಂದು ಕಸಗುಡಿಸಿದರೆ ಇರ್ತಕ್ಕಂತಹ ಪುಣ್ಯ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳಿ. ಗ್ರಹಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗದ ಮಹಿತನ ಸೇವೆ ಇದೆನುತಲಿ ಮೋದದಿ ಅಹರಹರ್ ಮನದಿ ಸಮರ್ಪಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಒಬ್ಬ ಹೆಣ್ಣಿನ ಬಾಳು ಸಾರ್ಥಕ ಯಾಕೆ ಅಂತಂದ್ರೆ, ಮನೆಯನ್ನ ಶುದ್ಧವಾಗಿಡಲಿಕ್ಕೆ ಅವಳು ಮಾಡುವಂತಹ ಸಣ್ಣ ಸಣ್ಣ ಕೆಲಸ ಅದು ಭಗವಂತನಿಗೆ ಇಷ್ಟು ಪ್ರೀತಿ ಆಗ್ತದಲ್ಲ, ಅದನ್ನು ದೇವರ ತನ್ನ ಸಾಧನದ ಅಕೌಂಟಿನೊಳಗೆ ಹಚ್ತಾನಂತೆ. ಈ ಹೆಣ್ಮಗಳು ಭಾರಿ ಸಾಧ್ವಿ ಇದ್ದಾಳೆ, ಇವಳು ಮನೆಯನ್ನ ಶುದ್ಧವಾಗಿಟ್ಟಾಳೆ, ಇವಳು ಮನೆ ಶುದ್ಧ ಇಟ್ಟಿದ್ದಕ್ಕೆ ನಾನು ಒಳಗೆ ಬಂದೀನಿ, ನಾನು ಇವಳೊಳಗೆ ಪ್ರವೇಶ ಮಾಡಿ ಈ ಮನೆಯೊಳಗೆ ನಾನು ಎಲ್ಲಾ ಮಂಗಳವನ್ನ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನಂತೆ. ಪುರುಷರ ಶಾಲಿಗ್ರಾಮದ ಮೇಲೆ ಅಭಿಷೇಕ ಮಾಡಲಾರದೆ ಕೆಲವೊಮ್ಮೆ ಹೊಲಸಿಡಬಹುದು, ಆದ್ರೆ ಒಬ್ಬ ಹೆಣ್ಮಗಳು ಮನಿ ಯಾವಾಗಲೂ ಸ್ವಚ್ಛ ಇಡುತ್ತಾಳೆ. ಹಿಂಗಾಗಿ ಇವ್ರಕ್ಕಿಂತ ಪುಣ್ಯ ಆಕೆಗೆ ಹೆಚ್ಚು ಬರುತ್ತೆ. ಯಾವಾಗಲೂ ಮನಸ್ಸು ಮನೆ ಶುದ್ಧವಾಗಿಡುವುದು ಹೆಣ್ಣುಮಗಳು. ಹಾಗಾಗಿ ಲಕ್ಷ್ಮೀದೇವಿ ತಾನಲ್ಲಿ ನಿಂತಾಗ ಪ್ರೇಂಖಶ್ರಿತಾಯ ಕುಸುಮಾಕರಾನುಗೈಹಿ ವಿಗೀಯಮಾನ ಪ್ರಿಯಕರ್ಮ ಗಾಯತಿ. ಭಗವಂತನ ಕರ್ಮಗಳನ್ನ ಮಹಿಮೆಗಳನ್ನ ತಾನೇ ಗಾನ ಮಾಡ್ತಾ ಆ ಕಾಮ ಮೊದಲಾದಂಥವ್ರು ಅವಳ ಕೈಯ ಕೆಲಸ ಮಾಡ್ಕೋತಿದ್ದಾರಂತೆ. ಅಹಂ ಏನವಳು ಲಕ್ಷ್ಮೀದೇವಿ, ಅಹಂ ರುದ್ರೇಭಿ ವಸುಭಿಶ್ಚರಾಮಿ, ಅಹಂ ಆದಿತ್ಯೈಹಿ, ಅಹಂ ವಿಶ್ವೇ ದೇವೈಹಿ. ರುದ್ರರು ವಸುಗಳು ವಿಶ್ವೇ ದೇವತೆಗಳು ಅವಳ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಬರ್ತಾಳಂತ. ಅಂಥ ಮಹಾಲಕ್ಷ್ಮೀ ದೇವಿ ಅಲ್ಲಿ ತಾನು ಕೆಲಸ ಮಾಡ್ತಾ ಲೋಕವನ್ನು ಶುದ್ಧ ಇಟ್ಟಾಳೆ. ನೋಡಿದ್ರಂತ ದದರ್ಶ ತತ್ರಾಖಿಲ ಸಾತ್ವತಾಂ ಪತಿಂ ಶ್ರಿಯಪತಿಂ ಯಜ್ಞಪತಿಂ ಜಗತ್ಪತಿಂ ಸುನಂದ ನಂದ ಪ್ರಬಲಾರ್ಹಣಾದಿಭಿ ಸ್ವಪಾರ್ಶ ಮುಖ್ಯೈ ಪರಿಸೇವಿತಂ ವಿಭುಂ. ನಂದ ಸುನಂದ ಜಯ ವಿಜಯ ಎಲ್ಲರೂ ಕೂಡ ದೇವಪಾರ್ಷದರು ಸೇವೆ ಮಾಡ್ತಾ ಇರತಕ್ಕಂತಹ ವೈಕುಂಠದಲ್ಲಿ ಸಾಕ್ಷಾತ್ ಭಗವಂತನನ್ನು ನೋಡಿದ್ರಂತ. ಆ ಭಗವಂತನನ್ನು ನೋಡಿ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು. ಚತುಷೋಡಶ ಪಂಚಶಕ್ತಿಭಿ, ಭಗವಂತನ 4 ಶಕ್ತಿ, 16 ಶಕ್ತಿ, 5 ಶಕ್ತಿ, ಹೀಗೆ ಬೇರೆ 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 ಶಕ್ತಿಗಳವ ದೇವರು. ಇಚ್ಛಾ, ಜ್ಞಾನ, ಕ್ರಿಯಾ, ಸತ್ಯ ಅಂತ 4 ಶಕ್ತಿ. ಅದರಿಂದ ಭಗವಂತ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡ್ತಾನೆ. ಇವು ಚತುಶಕ್ತಿಗಳು ಅಂತವ. ಇನ್ನ ಮೋಚಿಕಾ, ಸೂಕ್ಷ್ಮ ಅಮೃತ, ಅದರೊಳಗೂ ಸೂಕ್ಷ್ಮಾಮೃತ, ಜ್ಞಾನಾಮೃತ, ಅಪ್ಯಾಯಿನಿ, ವ್ಯಾಪಿನಿ, ವೇಮರೂಪಿಣಿ, ಅನಂತ, ಇವೆಲ್ಲ ಮೋಚಕಾದಿ ಶಕ್ತಿಗಳು ಅಂತ 8 ಮೋಚಕಾದಿ ಶಕ್ತಿಗಳು ಅಂತವ. ಅಣಿಮ, ಲಘಿಮ ಇತ್ಯಾದಿ 8 ಐಶ್ವರ್ಯಗಳು ಅಂತವ. ಈ 8 ಕೂಡಿ 16 ಶಕ್ತಿಗಳು ಭಗವಂತನಿಗೆ. ಇನ್ನೊಂದು ಪ್ರಕಾರದಿಂದ ನೋಡಿದ್ರಿ ಅಂತಂತಂದ್ರೆ ಕೃದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ಸಹಸ್ರೋಲ್ಕ, ದ್ಯೂಲ್ಕ ಅಂತ 5 ಶಕ್ತಿಗಳು. ಅವು ಬೇರೆ, ಅವು 5 ರೂಪಗಳು, 5 ಅಂಗಗಳು. ಅದರಲ್ಲಿ ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ ಅನ್ನುವಂಥ 5 ಶಕ್ತಿಗಳು. ಒಂದೊಂದರಲ್ಲಿ 5, ಒಂದೊಂದರಲ್ಲಿ ಒಂದೊಂದು. ಹೀಗೆ ಪಂಚತನ್ಮಾತ್ರಗಳಲ್ಲಿನ ಪಂಚಶಕ್ತಿಗಳು ಇವೆಲ್ಲವನ್ನು ಕೂಡಿಸಿದರೆ ಭಗವಂತನ ವಿಚಿತ್ರವಾದಂತಹ ಅನಂತ ಶಕ್ತಿ ಭಗವಂತನಿಗಿದೆ. ಅದನ್ನೆಲ್ಲವನ್ನ ಕಣ್ಣಿನಿಂದ ಪ್ರತ್ಯಕ್ಷ ನೋಡಿದರು ನಮ್ಮ ಬ್ರಹ್ಮದೇವರು. ನೋಡಿ ಏನ್ ಮಾಡಿದ್ರು? ತದ್ದರ್ಶನಾಹ್ಲಾದ ಪರಿಪ್ಲುತ ಅಂತರೋ ಹೃಷ್ಯತ್ತನು ಪ್ರೇಮ ಭರಾಶ್ರುಲೋಚನ ನಾಮ ಪಾದಾಂಬುಜಮಸ್ಯ ವಿಶ್ವಸೃಕ ಯತ್ಪಾರ ಹಂಸೇನ ಪಥಾದಿಗಮ್ಯತೆ. ಕಣ್ಣಿಂದ ನೀರಲ್ಲಿ ದಳ 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 ಇಳಿತಾ ಇದ್ದಾವೆ. ಆ ಭಗವಂತನ ದರ್ಶನದಿಂದ ರೋಮಾಂಚಿತರಾಗಿ ಭಗವಂತನ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಭಗವಂತ ಎದ್ದು ನಿಂತು ಅಪ್ಪಿಕೊಂಡು ಅವರ ಕೈ ಹಿಡಿದು ಹೇಳ್ತಾನಂತ, ಚಿರಂಭ್ರದೇನ ತಪಸ ದುಸ್ತೋಷ ಕೂಟ ಯೋಗಿನಂ. ನನ್ನನ್ನು ಸಂತೋಷಪಡಿಸುವುದು ಅಷ್ಟು ಕಷ್ಟಪ, ಅಷ್ಟು ಸರಳ ಅಲ್ಲ. ಎಂಥ ತಪಸ್ಸು ಮಾಡಿಯೋ ಬ್ರಹ್ಮ, ನಿನ್ನ ಮೇಲೆ ಸಂತೃಪ್ತನಾಗಿ ನಾನು ವರಂ ವರಯ ಭದ್ರಂತೆ ವರೇಶಮ್ಮ ವಿಭಾಂಚಿತಂ. ವರೇಶ ನಾನು ವರವನ್ನ ಕೊಡುವುದರೊಳಗೆ ವರ ನಾನು ಎಲ್ಲರಿಗಿಂತಲೂ ಶ್ರೇಷ್ಠದಾನೆ. ಹಾಗಾಗಿ
ಸರ್ವಶ್ರೇಯ ಪರಿಶ್ರಮ ಪುಂಸಾಂ ಮದ್ದರ್ಶನಾವಧಿ. ನೋಡ್ರಿ ದೇವ್ರು ಹೇಳ್ತಾನೆ, ಎಲ್ಲ ನೀವೇನಿವತ್ತು ಶ್ರಮ ಪಡ್ಲಿಗತ್ತೀರಿ ನೋಡ್ರಿ. ಅಧಿಕ ಮಾಸ ಅಂತೀರಿ, ಬತ್ತಿ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಉಪವಾಸ ಅಂತೀರಿ, ವನವಾಸ ಅಂತೀರಿ, ಏಕಾದಶಿ ಅಂತೀರಿ, ಚಾತುರ್ಮಾಸ ಅಂತೀರಿ, ಹರದ 3 ಅನಾರಸ ದಾನ ಕೊಡ್ತೀರಿ. ಎಲ್ಲದರದ್ದು ಶ್ರೇಯಸ್ಸಿನ ಕೊನೆ ಏನು? ಮದ್ದರ್ಶನಾವಧಿ. ಭಗವಂತ ಹೇಳ್ತಾನೆ, ನನ್ನ ದರ್ಶನ ಆಗೋದಕ್ಕೆ ಇಷ್ಟೆಲ್ಲ ಸಾಧನ ನನ್ನ ದರ್ಶನಕ್ಕೆ. ಅಂಥದ್ದು ನಿನಗೆ ನಾನೇ ಸಿಕ್ಬಿಟ್ಟಿಂತವು. ಏನು ಬರಬೇಕೋ ಕೇಳು. ತಪೋಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋನಗ. ತಪಸ್ಸು ಇದು ನನ್ನ ಹೃದಯ ಇದ್ದಷ್ಟು ನನಗೆ ಪ್ರೀತಿ. ನೀ ತಪಸ್ಸು ಮಾಡಿ, ನಿನಗೆ ನೀ ಏನು ಕೇಳ್ತೀನಿ ನಾನು ಅದನ್ನು ಕೊಡು. ಬ್ರಹ್ಮದೇವರಂದ್ರು, ಭಗವನ್ ಸರ್ವಭೂತಾನಾಂ ಅಧ್ಯಕ್ಷೋ ಅವಸ್ಥಿತೋ ಗುಹಾಂ ವೇದ ಹ್ಯಪ್ರತಿರುದ್ಧೇರ್ನ ಪ್ರಜ್ಞಾನೇನ ಚಿಕೀರ್ಷಕಂ. ಭಗವಂತ, ನನ್ನ ಮನಸ್ಸಿನೊಳಗಿಂದ ಏನು ಗೊತ್ತಿಲ್ಲ ಅನ್ನೋದಕ್ಕೆ ನಿನಗೆ ನಾನು ವರ ಕೇಳಲಿ ಹೇಳು. ಎಲ್ಲ ಗೊತ್ತು ನಿನಗೆ. ಅಥಾಪಿ ನಾಥಮಾನಾಯ ನಾಥನಾಥಯ ನಾಥಿತಂ. ಆದರೂ ಕೂಡ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ಒಂದು ವರ ಮಾತ್ರ ನನಗೆ ನೀನು ಕೊಡು. ಏನು ಕೊಡ್ಲೋ ನಿನಗ? ಭಗವತ್ ಶಿಕ್ಷಿತಮಹಂ ಕರವಾಣಿ ಶತಂದ್ರಿತಃ. ನೀನೇನು ನನಗೆ ಸೃಷ್ಟಿ ಮಾಡುವಂತ ಆದೇಶ ಮಾಡಿ ಇಲ್ಲ. ಆ ಸೃಷ್ಟಿಯನ್ನ ನಾನು ನಿದ್ರಾ ಆಲಸ್ಯ ಏನೂ ಇರಲಾರ್ದೆ ಆಕ್ಟಿವ್ ಆಗಿ ಪೂರ್ಣ ಸೃಷ್ಟಿ ಮಾಡಬೇಕಿತ್ತು. ಆದರೆ ನೇಹಮಾನ ಪ್ರಜಾಸರ್ಗಂ ಬಧ್ಯಯಂ ಯದನುಗ್ರಹ. ನಾನು ಮಾಡಿದ ಸೃಷ್ಟಿಯಿಂದ ನನಗೆ ಬಂಧನ ಆಗದಂತೆ ನೋಡ್ಕೊಳ್ಬೇಕಾದದ್ದು ನಿನ್ನ ಜವಾಬ್ದಾರಿ. ನನಗೆ ಈ ವರ ಕೊಡು. ನಮ್ಮ ಸೃಷ್ಟಿಯನ್ನು ನಾವು ಮಾಡಿದ್ರೆ, ಮಕ್ಕಳ ಸೃಷ್ಟಿ ಮಾಡಿದ್ವು ಅಥವಾ ಒಂದೇನೋ ನಮ್ಮಿಂದೊಂದೇನೋ ಕೆಲಸ ಆಯ್ತು ಅಂದ್ರೆ ಅದರ ಮೇಲೆ ನಾವು ಭಾಳ ಮೋಹ ಬಂತು. ಆ ಮೋಹ ಹೊರಗೆ ಬರಲಿಕ್ಕೆ ಇಡೀ ಸಂಸಾರ ಬೇಕಾಗ್ತದೆ. ನಮ್ಗೆ ಇಡೀ ಸಂಸಾರ ಅದರೊಳಗೇ ಹೋಗ್ತಾ. ಆ ಮಕ್ಕಳು, ಆ ಸೃಷ್ಟಿ, ಅದನ್ನು ಪಾಲಿಸೋದು, ಅದನ್ನು ರಕ್ಷಿಸೋದು. ನಾವೇ ಎಲ್ಲ ಪಾಪ ಅವ್ರಿಗೆ ರೀ. ನಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ ಹೇಳಿ ನಮ್ಮ ಮಕ್ಕಳಿಗೆ? ನೀವೇನೂ ಅಲ್ಲೇ ಅಲ್ಲ ಅವ್ರಿಗೆ. ಅವ್ರನ್ನ ನೋಡ್ಕೊಳಿಕ್ಕೂ ದೇವರೇ ಇದ್ದಾನೆ, ನಿಮ್ಮನ್ನು ನೋಡ್ಕೊಳಿಕ್ಕೂ ದೇವರೇ ಇದ್ದಾನೆ. ಆದ್ರೆ ಆ ಸೃಷ್ಟಿ ನಮ್ಮಿಂದೊಂದಾಯ್ತು ಅಂದ್ರೆ ಅದರ ಬಂಧನದೊಳಗೆ ಹಿಂಗೆ ಸಿಕ್ಕಿಬಿಡ್ತೀವಲ್ಲ. ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಮೊಸಳಿ ಹೆಂಗೆ ಆನಿಯನ್ನು ಎಳೆದಿತ್ತಲ್ಲ, ಹಂಗೆ ಇವೆಲ್ಲ ಸಂಬಂಧಗಳು ನಮ್ಮನ್ನು ಎಳೆದು ಮತ್ತೆ ಈ ಸಂಸಾರದಾಗ ಕೂಡಿಸ್ತಾವೆ. ಹಂಗಾಗಿ ಬ್ರಹ್ಮದೇವರಂದ್ರು, 1-2 ಮಕ್ಕಳನ್ನು ಹಡದೆ ಇವರಿಷ್ಟು ಮೋಹದಾಗ ಬೀಳ್ತಾರೆ. ನಾನಂತೂ ಇಡೀ ಸೃಷ್ಟಿ ಮಾಡ್ಬೇಕು, ಎಲ್ಲರಿಗೂ ನಾನೇ ತಂದೆ ಆಗ್ಬೇಕು. ಇಷ್ಟೆಲ್ಲ ಮಂದಿ ಮೋಹದಾಗ ನಾ ಬಿದ್ದು ಬಿಟ್ನಿ ಅಂದ್ರೆ ನನ್ನ ಮೋಕ್ಷ ಹಂಗ. ಭಗವಂತ ಒಂದೇ ವರ ಕೇಳ್ತೀನಿ, ಎಷ್ಟು ಬೇಕಷ್ಟು ಸೃಷ್ಟಿ ಮಾಡ್ತೀನಿ, ಆದ್ರೆ ಅದ್ರ ಮೇಲೆ ಮೋಹ ಬರಲಾರ್ದಂಗೆ ನೀನು ನೋಡ್ಕೋಬೇಕು. ನನಗೆ ಇದೊಂದು ವರ ಕೊಟ್ಬಿಡು. ಏನು ಸೃಷ್ಟಿ ಮಾಡಿದ್ರು ನನಗೆ ಅದ್ರ ಮೇಲೆ ಮೋಹನೇ ಬರಬಾರ್ದು. ಏನು ಅದ್ಭುತವಾದ ವರ ಕೇಳ್ತಾರೆ ರೀ ಬ್ರಹ್ಮದೇವರು. ಯಾವತ್ ಸಖಾ ಸಖ್ಯುರಿವೇಶತೆ ಕೃತ ಪ್ರಜಾ ವಿಸರ್ಗೇ ವಿಭಜಾಮಿ ಭೋಜನಂ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಮಾಮೇ ಸಮುತ್ಪನ್ನ ಮದೋಜಮಾನಿನಃ. ಏನು ಎಲ್ಲಾರ್ದು ಸೃಷ್ಟಿ, ಅವರಿಗೆ ಭೋಜನ, ಅವ್ರನ್ನ ನೋಡ್ಕೋಬೇಕಲ್ರಿ. ಮುಂದೆ ಸೃಷ್ಟಿ ಮಾಡಿ ಕೂಡಿಸ್ಬಿಟ್ವಿ, ಮುಂದೆ ಅವ್ರವ್ರಿಗೆ ಊಟ ಆಗಬೇಕು, ಅವ್ರವ್ರದ್ದು ಹೆಂಗೆ ಪಾಲನೆ ಆಗ್ಬೇಕು, ಇಷ್ಟೆಲ್ಲ ನಾ ಮಾಡ್ತೀನಿ. ಆದರೆ ಇದು ಯಾವುದೂ ನಾ ಮಾಡೀನಿ ಅಂತ ಒಂದು ಕ್ಷಣನೂ ನನ್ನ ತಲೆಯಾಗ ಬರಬಾರ್ದು. ಇದೊಂದು ವರ ಕೊಡು. ಎಂಥ ವರ ರೀ ಬ್ರಹ್ಮದೇವ್ರು ಕೇಳಿದ್ರು. ಎಲ್ಲ ಸೃಷ್ಟಿ ನಾ ಮಾಡಿದ್ರೆ ಅದ್ರ ಮೇಲೆ ನನಗೆ ಮೋಹ ಬರಬಾರ್ದು, ನನಗದರಿಂದ ಬಂಧನ ಆಗಬಾರ್ದು. ಇದೆಲ್ಲ ನಾ ಮಾಡಿ ಅನ್ನೋದು ನನ್ನ ತಲೆಯಾಗೆ ಬರಬಾರ್ದು, ಯಾವಾಗಲೂ ನೀನೇ ಮಾಡಿಸಿ ಅಂತ ನನ್ನ ತಲೆಯಾಗಿರ್ಬೇಕು. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರ ಮಹಾರಾಯ. ಎಲ್ಲ ಕಾಲಕ್ಕೂ ಇದನ್ನು ನೀನೇ ಮಾಡಿ ಅನ್ನೋದು ನನ್ನ ತಲೆಯಾಗಿರಬೇಕು, ನನಗೆ ಅದ್ರ ಮೇಲೆ ಮೋಹ ಬಂದಿರಬಾರ್ದು. ಇಷ್ಟು ನನಗೆ ನೀನು ಕೊಟ್ಟಿ ಅಂತಂತಂದ್ರೆ ಅವಶ್ಯ ನೀ ಹೇಳಿದ ಸೃಷ್ಟಿಯನ್ನು ನಾನು ಮಾಡ್ತೀನಿ, ಬಂಧನದೊಳಗೆ ನಾನು ಬರಬಾರದು. ಬ್ರಹ್ಮದೇವರಿಗೆ ಈ ಮಾತಿಗೆ ಭಗವಂತಂದ ಜ್ಞಾನಂ ಪರಮ ಗುಹ್ಯಮ್ಮೆ ಯದ್ ವಿಜ್ಞಾನ ಸಮನ್ವಿತಂ. ನೋಡಪ್ಪ, ಬಂಧನ ಆಗಬಾರ್ದು ಅಂದ್ರೆ, ಮೋಹದಿಂದ ಹೊರಗೆ ಬರಬೇಕಂತಂದ್ರೆ ಇರೋದು ಒಂದೇ ಮಾರ್ಗ. ಏನು? ಜ್ಞಾನ. ಜ್ಞಾನ ಇದ್ದಾವ ಮೋಹಕ್ಕೆ ಬರುದು. ಒಬ್ಬ ಪೇಷಂಟ್ ಅಲ್ಲಿ ಕಣ್ಣು ಮುಂದೆ ಸಾಯ್ತಾ ಇರಬೇಕಾದಾಗ ಎಲ್ಲ ಪಾಪ ಬಂಧು ಜನರು ಬಂದು ಅಳ್ಕೋತ ಭಾಳ ಚಲೋ ಇದ್ದರಿ, ನಿನ್ನೆ ತನಕ ಚಂದೇ ಇದ್ರು ಅಂತ ಎಲ್ಲ ಹೇಳ್ಕೊತ ಕೂತಿರ್ತಾರೆ. ಆ ಬಾಜುಕೆ ಡಾಕ್ಟರ್ ನಿಂತಿರ್ತಾರೆ. ಇವರಿಷ್ಟೆಲ್ಲ ಅಳಬೇಕಾದಾಗ ಒಂದು ಸ್ವಲ್ಪ ಕಣ್ಣಾಗ ನೀರು ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಯಾಕಂದ್ರೆ ಅವನಿಗೆ ಗೊತ್ತದ ಇವೊಂದಿಷ್ಟು ಹಾರ್ಟ್ ಅಟ್ಯಾಕ್ ಆಗ್ಯದ, ಇವೊಂದಿಷ್ಟು ಹಿಂಗೆ ಪಲ್ಸ್ ಕಡಿಮೆ ಆಗ್ಲಿಕ್ಕತ್ತದ, ಇವತ್ತಿಲ್ಲ ನಾಳೆ ಹೋಗವನೇ. ಇವನಿಗೆ ಅದು ಪೂರ್ಣ ಜ್ಞಾನ. ಆ ಜ್ಞಾನ ಇದ್ದವಂಗ ಅದು ಬಂಧನ ಆಗಲಿಲ್ಲ. ಯಾವಂಗ ಜ್ಞಾನದ ನೋಡ್ರಿ ಅವನಿಗೆ ದುಃಖ ಆಗಂಗಿಲ್ಲ. ಯಾಕಂದ್ರೆ ಅವನಿಗೆ ನಿಶ್ಚಿತವಾದಂತಹ ಅರಿವದು, ಇದಿಷ್ಟೇ, ಇದಕ್ಕಿಂತ ಹೆಚ್ಚಿಂದಿದಲ್ಲ. ಯಾವನಿಗೆ ಅದು ಗೊತ್ತದ ಅವನಿಗೆ ದುಃಖ ಇಲ್ಲ.
ಅಂದಮೇಲೆ ಯಾವಂಗ ಜ್ಞಾನದ ಅವ ಈ ಮೋಹಕ್ಕೊಳಗಾಗುವುದೇ ಇಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತುಮರ್ಹಸಿ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಇವ ಹುಟ್ಟ್ಯಾನಂದ್ಮೇಲೆ ಇವ ಸಾಯುವುದು ಖಾತ್ರಿ, ಇವ ಸತ್ತಾನಂದ್ಮೇಲೆ ಇವ ಮತ್ತೆ ಹುಟ್ಟುವುದು ಖಾತ್ರಿ ಪುನರ್ಜನ್ಮದೊಳಗ. ಇದ್ರೊಳಗೆ ಯಾಕೆ ನೀ ಯಾಕೆ ಶೋಕ ಪಡ್ಲಿಗತ್ತೀಯೋ? ಈ ಜ್ಞಾನ ಇದ್ದವಂಗ ಶೋಕ ಆಗಂಗಿಲ್ಲ, ಮೋಹ ಆಗಂಗಿಲ್ಲ, ಬಂಧನ ಆಗುದಿಲ್ಲ. ಅಂದಮೇಲೆ ಏನು ಮಾಡಲಿ ಬ್ರಹ್ಮ, ನಿನಗೆ ನಾನು ಜ್ಞಾನ ಕೊಟ್ಟು ಬಿಡ್ತೀನಪ್ಪ. ಜ್ಞಾನ ಕೊಟ್ಟು ಬಿಟ್ಟೆ ಅಂತಂದ್ರೆ ನನಗೆ ಯಾವುದೋ ಮೋಹ ಆಗುವುದೇ ಇಲ್ಲ. ಭಗವಂತ ಜ್ಞಾನ ಕೊಡು. ಏನು ಜ್ಞಾನ ಕೊಡ್ತಿ? ಭಾಗವತ ಜ್ಞಾನ ಕೊಡ್ತೀನಿ ನಾನು ಅಂದ. ಇದ್ಯಾವ್ದ್ರಿ ಮತ್ತೆ ಭಾಗವತ ಮತ್ತೆ ಅದೇ ನಡೆದದಲ್ಲ ಅಂತ. ಚತುಶ್ಲೋಕಿ ಭಾಗವತ ಅಂತ 4 ಶ್ಲೋಕ ಇಡೀ ಭಾಗವತ್ ಬಂದು ದೇವರು ಹೇಳಿ. ಭಗವಂತ ತನ್ನ ಸ್ವಾತಂತ್ರ್ಯವನ್ನು, ತನ್ನ ವಿಜ್ಞಾನವನ್ನು 4 ಶ್ಲೋಕದಲ್ಲಿ ತನ್ನ ಮಹಿಮೆಯನ್ನು ವರ್ಣಿಸಿಬಿಟ್ಟಿದ್ದಾನೆ ಬ್ರಹ್ಮದೇವರಿಗೆ. 4 ಶ್ಲೋಕದಾಗ ಇಡೀ ಭಾಗವತ್ ತಿಳ್ಕೊಂಡ್ರು. ನಮಗೆ ತಿಳಿಸ್ಲಿಕ್ಕೆ ಪಾಪ ವೇದವ್ಯಾಸ ದೇವರಿಗೆ 18,000 ಶ್ಲೋಕ ಬೇಕಾಯ್ತು, ಅಂದ್ರೂ ನಮಗೆ ತಿಳಿಯಿಲ್ಲ. ಅದು ಮುಂದಿನ ಅಹಮೇವಾಸಮಗ್ರೇ ಚ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. 1 ಎಣಿಸ್ಕೋತ ಹೋಗ್ರಿ, 4 ಶ್ಲೋಕ. ರಥೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾತಮಃ. 2 ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನತೇಷ್ವಹಂ. 3 ಏತಾವದೇವ ಜಿಜ್ಞಾಸಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯಂ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. 4 ಶ್ಲೋಕ ಹೇಳಿದ. ಎಲ್ಲ ತಿಳಿತ್ ಭಗವಂತ ಅಂತ ನಮಸ್ಕಾರ ಮಾಡಿಬಿಟ್ರು ಒಂದೇವರು. ನಮಗಂತೇನು ತಿಳಿದಿಲ್ರಿ, ಮುಂದಿನ ಹೇಳ್ರಿ ಅಂತ ನೀವು ಅಂತೀರಿ. ಹಿಂಗಾಗಿ ಹೇಳೋಣಂತ. ಅಹಮೇವಾಸಂ ಅಗ್ರೇ ಚ ನಾಣ್ಯದ್ಯತ್ ಸದಸತ್ಪರಂ. ಭಗವಂತ ಹೇಳಿದ, ನಾನೊಬ್ಬನೇ ಇದ್ದೆ ಸೃಷ್ಟಿಯ ಆದಿಕಾಲದಲ್ಲಿ, ಇನ್ನೇನೇನೇನೇನೂ ಇದ್ದಿದ್ದಿಲ್ಲ. ಎಲ್ರಿ ಏನಿದ್ದಿದ್ದಿಲ್ಲ ಅಂತಂದ್ರೆ ನಾವು ಇದ್ವಲ್ಲ, ನೀವೆಲ್ಲಿದ್ರಿ? ಜೀವರು ಅನಾದಿನಿತ್ತರು, ಜೀವರೆಲ್ಲರೂ ಇದ್ದೇ ಇದ್ರು. ಮತ್ತೇನು ದೇವ್ರು ಏನಿಲ್ಲೇ ಇಲ್ಲ ಅಂತಂದ್ಬಿಟ್ನಲ್ರಿ. ಮತ್ತು ಹಂಗೆ ಅಸತ ಸದಜಾಯತ ಅಂತ ಮತ್ತು ಅಸದಧಿಕರಣ ಬಂದುಬಿಡುತ್ತದಲ್ಲ. ಮತ್ತು ಏನು ಇಲ್ಲೇ ಇಲ್ಲ ಅಂತಂತಂದ್ರೆ ಹೆಂಗೆ ಮಾಡೋದು? ಏನಿಲ್ಲ ಅಂದರೆ ಏನರ್ಥ? ಅಹಮೇ ವಾಸಂ ಅನ್ಯತ್ಯತ್ ಸದಸತ್ಪರಂ ನ ಅಂತಂದ್ರೆ ಸ್ವಾತಂತ್ರ್ಯೇಣ ನಾನೊಬ್ಬನೇ ಇದ್ದೆ, ನನ್ನನ್ನು ಬಿಟ್ಟಿನ್ಯಾರೂ ಆವಾಗ ಸ್ವಾತಂತ್ರ್ಯೇಣ ಇರಲಿಲ್ಲ. ವ್ಯಕ್ತನಾಗಿ ನಾನೊಬ್ಬನೇ ಇದ್ದೆ, ಇನ್ಯಾರ ಅಭಿವ್ಯಕ್ತಿಯೂ ಆವಾಗ ಆಗಿರಲಿಲ್ಲ. ಇದ್ರೆ ಎಲ್ಲರೂ ಜೀವರು ಹೆಂಗಿದ್ರು? ಏನು ವಿದ್ಯಂತೆ ಹಿ ತದಾ ಜೀವಾಹ ಕಾಲಕರ್ಮಾದಿಕಂತಥ. ಅವಾಗ ಜೀವರು ಇದ್ರು, ಕಾಲ ಇತ್ತು, ಕರ್ಮ ಇತ್ತು, ಎಲ್ಲ ಇತ್ತು. ಆದರೆ ಯಾವುದೂ ಕೂಡ ಆಕ್ಟಿವ್ ಇರಲಿಲ್ಲ. ಸ್ವಾತಂತ್ರ್ಯಂ ಸ್ಥಿತಿ ಕಾಲೇತು ಕಚಂಚಿತ್ ಬುದ್ಧಿಮೋಹತ. ನೋಡ್ರಿ, ಸ್ವತಂತ್ರನಾಗಿ ಆ ಕಾಲಕ್ಕೆ ನಾನೊಬ್ಬನೇ ಇದ್ದೆ. ಜನಿಷ್ಯೇಹಂ ಲಯಿಷ್ಯೇಹಂ ಇತಿ ನ ಹ್ಯಭಿಸಂಧಿತ. ನಾನೇ ಅವರೆಲ್ಲರನ್ನು ಹುಟ್ಟಿಸಿದೆ, ಅವರೆಲ್ಲರನ್ನು ಪ್ರಳಯ ಮಾಡಿದೆ. ಸ್ವಾತಂತ್ರ್ಯನ ಇದ್ದವ ನಾನೇ ಅಲ್ಲ. ಸ್ವಾತಂತ್ರ್ಯನ ನಾವು ಒಬ್ಬನೇ ಇದ್ದೆ ಅಂತ ಭಗವಂತ ಹೇಳಿಗತ್ತಾನಂದ್ರೆ, ಒಂದು ಸೃಷ್ಟಿ ಆದ್ಮೇಲೆ ಮತ್ತೆ ಉಳಿದವರೆಲ್ಲ ಸ್ವತಂತ್ರ ಆಗ್ತಾರೆ ನಂಗಂದ್ರೆ? ಯಾವಾಗಿದ್ರೂ ಸ್ವಾತಂತ್ರ್ಯನ ಒಬ್ಬನೇ ಇರ್ತಾನ? ಭಾಗವತಕ್ಕೆ ದಳಕೃತ್ಯ ಮಾಡ್ರಿ. ಅಹಮೇವಾಸಂ ಅಗ್ರೆ, ನಾನು ಒಬ್ಬನೇ ಇದ್ದೆ ಅಂತಂದ ಭಗವಂತ. ಜೀವಾದಿಗಳು ಎಲ್ಲರೂ ಇದ್ರಲ್ಲ ಅಂತಂದ್ರಿ. ಅವಾಗೇನು ಇಲ್ಲ, ಸ್ವಾತಂತ್ರ್ಯನ ನಾವು ಒಬ್ಬನೇ ಇದ್ದೆ, ಉಳಿದವರೆಲ್ಲ ಅಸ್ವಾತಂತ್ರ್ಯನೇ ಇದ್ರು. ಉಳಿದವ್ರು ಎಲ್ಲ ಕಾಲಕ್ಕೂ ಅಸ್ವಾತಂತ್ರ್ಯನೇ ಇರ್ತಾರ? ಸ್ವಾತಂತ್ರ್ಯನ ಯಾವಾಗ್ಲೂ ದೇವರೊಬ್ಬರೇ ಇರ್ತಾನ? ಮತ್ತೆ ದೇವ್ರು ಹೇಳಿದ್ದಕ್ಕೆ ಅರ್ಥ ಏನಂಗಂದ್ರೆ, ಉಳಿದ ಕಾಲಕ್ಕ ನಾ ಸ್ವತಂತ್ರ ಅಂತ ಭ್ರಮ ಇದ್ದ ಜನ ಆದ್ರೂ ಇರ್ತಾರ, ಅವಾಗ ಅದೂ ಇರಲಿಲ್ಲ ಅಂತ. ಈಗೆಲ್ಲ ಬಹಳ ಭ್ರಮದಿಂದ ಮಂದಿ ಇದ್ದೇ ಇದ್ದಾರೆ ನೋಡ್ರಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರಕ ಪರಿವೇದನ ಅಂತ ಗೀತಾದೊಳಗೆ ಇದೇ ಮಾತನ್ನ ಕೃಷ್ಣ ಪರಮಾತ್ಮ ಅಲ್ಲಿ ಹೇಳಲಿಕ್ಕೆ ಹೊಂಟದ್ದು. ಇವು ಸೃಷ್ಟಿ ಆದಿಕಾಲದಾಗೂ ಅವ್ಯಕ್ತ ಇರ್ತವೆ, ಪ್ರಳಯ ಆದ್ಮೇಲೂ ಅವ್ಯಕ್ತ ಇರ್ತವೆ. ನಡ್ಬರ್ಕಷ್ಟೇ ವ್ಯಕ್ತ ಆಗಿ ತಾವೇ ಸ್ವತಂತ್ರ ಸ್ವತಂತ್ರ ಅಂತ ಬಡ್ಕೋತಾವ. ಈ ಸ್ವಾತಂತ್ರ್ಯ ಭ್ರಮ ಈ ಕಾಲದೊಳಗೆ ಇರುತ್ತದ. ಆದ್ರೆ ಪ್ರಳಯ ಕಾಲದೊಳಗೋ ಸೃಷ್ಟಿ ಕಾಲದೊಳಗೋ ಸ್ವತಂತ್ರ ಭ್ರಮ ಇದ್ದಂಥ ಜನರೂ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಅಹಮೇವ ಆಸಂ, ನಾ ಒಬ್ಬನೇ ಇದ್ದೆ, ಸ್ವಾತಂತ್ರ್ಯನ ನಾ ಇದ್ದೆ ಅಂತ ಕೃಷ್ಣ ಭಗವಂತ ಹೇಳಿದ ಅಂತ ಇಲ್ಲಿ ತಿಳಿದುಕೊಳ್ಳಬೇಕು. ಹಾಗಾಗಿ ನಾನೊಬ್ಬನೇ ಇದ್ದೆ, ಇನ್ನೇನೂ ಇರಲಿಲ್ಲ. ಪಶ್ಚಾದಹಂ ತ್ವಮೇತಚ್ಚ, ನಾನಾದ ಮೇಲೆ ನೀ ಬಂದು ಆಮೇಲೆ ಇದೆಲ್ಲ ಜಗತ್ತು ಬಂತು. ಬ್ರಹ್ಮದೇವರಿಗೆ ಹೇಳಿಕ ತಂದೇವರು ಯೋ ಅವಶಿಷ್ಯೇತ ಸೋಸ್ಮ್ಯ, ಕೊನೆಗೆ ಉಳಿಯುವುದು ಯಾವುದು? ನಾನೇ. ಸೋಸ್ಮ್ಯಹಂ, ನಾವೊಬ್ಬನೇ ಉಳಿತೀನಿ, ನೀವೆಲ್ಲ ಹೋಗೇ ಬಿಡ್ತೀರಿ, ಯಾರೂ ಇರುವುದಿಲ್ಲ. ಅಲ್ಲ ಮತ್ತು ನಿನಗಿದೆಲ್ಲ ಯಾಕೆ ಬೇಕು? ನಿನಗೆ ಇಲ್ಲೇನು? ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ, ನಿನಗಿದೆಲ್ಲ ಬೇಕೇನು? ನೀ ಇದರೊಳಗೆ ಇದ್ದೀಯಲ್ಲ, ನಿನಗಿದರಿಂದ ಎಲ್ಲ ವಿಕಾರ ಆಗ್ತದೇನು? ಏನೋ ಏನೇನೇನೋ ನಾನು ಒಳಗೆ ಇರ್ತೀನಷ್ಟೆ, ಆದರೆ ನನಗೆ ಇದರಿಂದ ವಿಕಾರ ಆಗುತ್ತೆ. ಒಂದು ರಥ ಹೊಂಟದು,
ನಮ್ಮ ವಿಜಯಧ್ವಜ ತೀರ್ಥರು ಮುಂದೆ ಶ್ರೀಮದಾಚಾರ್ಯ ಕೊಡೋ ಉದಾಹರಣೆಯನ್ನು ಇಲ್ಲೇ ಒಂದು ಕಡೆ ಬಹಳ ಚೆಂದಾಗಿ ಕೊಡ್ತಾರೆ. ಒಂದು ರಥ ಹೊಂಟ, ಆ ರಥದೊಳಗೆ ಆ ರಥಿಕ ಕೂತು ತಾನು ಯುದ್ಧ ಆಡ್ಲಿಕ್ಕೆ ಭಾರಿ ಯುದ್ಧ. ಅವಂಗ ಇವ ಬಾಣ ಬಿಡ್ಲಿಗತ್ತಾನ, ಅವು ಬಾಣ ಹೊಡೆಸ್ಕೊಳ್ಳಿಗತ್ತಾನ, ಎಲ್ಲ ಮಾಡ್ಲಿಗತ್ತ. ಹಿಂದ ಅವಂದ ಆ ರಥದ ಒಂದು ಛತ್ರ ಇರ್ತದೆ, ಆ ಛತ್ರ ಹಿಡ್ಕೊಳ್ಳಿಕ್ಕೆ ಒಬ್ಬ ಮನುಷ್ಯ ನಿಂತಿರ್ತಾನೆ. ಅವನು ರಥದಾಗೆ ಇದ್ದಾನೆ, ಅವನು ಛತ್ರ ಹಿಡ್ಕೊಂಡು ಅದೇ ರಥದಾಗಿದ್ದಾನೆ. ಆದ್ರೆ ಅವ್ನಿಗೆ ಏನರ ವಿಕಾರ ಆಗ್ಲಿಕ್ಕತ್ತದ ವಿಚಾರ ಮಾಡಿ, ಇವ ಹೊಡ್ಯಾವನು ಇವನೇ, ಹೊಡ್ಸ್ಕೊಳ್ಳವನು ಇವನೇ, ಎಲ್ಲ ಆಗ್ಲಿಕ್ಕತ್ತದ ಆ ಮುಂದಿನ ವ್ಯಕ್ತಿಗೆ. ಹಿಂದೆ ಛತ್ರ ಹಿಡ್ಕೊಂಡು ನಿಂತ ಸುಮ್ಮನೆ ನಿಂತು, ಅದೇ ರಥದಾಗೆ ಇದ್ದಾನೆ, ಮತ್ತೆ ಸುಮ್ಮನೆ ನಿಂತು. ಹಂಗ ರಥದಾಗ ಯಾರಿದ್ದಾರ್ರಿ ಅಂತ ಕೇಳಿದ್ರ ಆ ಮುಂದಿದ್ದ ವ್ಯಕ್ತಿ ಹೆಸರು ಹೇಳ್ತೀರಿ ಹೊರತು ಅವ ಯಾರು ಹಿಂದೆ ಛತ್ರ ಹಿಡ್ಕೊಂಡು ನಿಂತ ಅವನ ಹೆಸರು ಯಾರು ಹೇಳುದಿಲ್ಲ. ಹಂಗ ನಾ ಎಲ್ಲ ಕಡೆಗೆ ಇದ್ದೀನಿ, ಆದ್ರೆ ಯಾವುದರ ವಿಕಾರನೂ ನನಗೆ ಆಗದೇ ಇರೋದ್ರಿಂದ ನಾನು ಎಲ್ಲ ಕಡೆಗೆ ಅವ್ಯಕ್ತನಾಗಿದ್ದೀನಿ ಅಷ್ಟೆ. ರಥದಲ್ಲಿ ಹಿಂದೆ ನಿಂತಹ ಛತ್ರ ಹಿಡಿದುಕೊಂಡಂತ ಮನುಷ್ಯ ಹೆಂಗ ಆ ಇಡೀ ರಥ ಧಾರಣ ಮಾಡ್ಕೊಂಡು ತಾನು ನಿಂತಿರ್ತಾನೋ ಹಂಗೆ ಎಲ್ಲರದ್ದು ಧಾರಣ ಮಾಡ್ಕೊಂಡು ನಾನು ನಿಂತೀನಿ. ಆದ್ರೆ ಮುಂದಿದ್ದಾವ ಏನು ಜೀವ ಇದ್ದಾನ ಅವಂಗೆಲ್ಲ ವಿಕಾರ ಆಗ್ಲಿಕ್ಕತ್ತಾವ, ಹಿಂದಿದ್ದ ನನಗೆ ಏನೇನೇನೇನೇನೋ ವಿಕಾರ ಆಗಿಲ್ಲ. ಹೃದಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದ್ ಆತ್ಮನೋ ಮಾಯಾಂ. ಇದು ನನ್ನ ವಿಚಿತ್ರವಾದ ಮಾಯೆ. ಯಥಾ ಭಾಸೋ ಯಥಾ ತಮಃ. ಹೆಂಗ ಪ್ರಕೃತಿ ಜೀವ ಎಲ್ಲವೂ ಇದ್ರೂ ಕೂಡ ನೋಡ್ರಿ, ಜೀವ ಇದ್ದಾನ, ಅವನ ಜೀವನದಿಂದ ಇವನಿಗೆ ವಿಕಾರ ಇಲ್ಲ. ಪ್ರಕೃತಿಯ ಬಂಧದ ವಿಕಾರ ಇವನಿಗಿಲ್ಲ. ಕರ್ಮ ಅದ, ಆ ಕರ್ಮದ ಫಲದ ವಿಕಾರ ಇವನಿಗಿಲ್ಲ. ಕಾಲ ಅದ, ಅದರ ಪರಿಣಾಮ ಆಗಬೇಕು, ಆ ವಿಕಾರ ಇವನಿಗಿಲ್ಲ. ಕಾಲ ಇದೆ, ಪ್ರಕೃತಿ ಇದೆ, ಜೀವ ಇದೆ, ಕರ್ಮ ಇದೆ, ಎಲ್ಲ ಇದ್ದರೂ ಅವುಗಳ ವಿಕಾರ ಇವನಿಗೆ ಆಗದೇ ಇರೋದ್ರಿಂದ ಇವನಿಗೆ ಯಾವುದರಿಂದಲೂ ಏನೂ ಕೂಡ ಆಗಬೇಕಾದದ್ದಿಲ್ಲ. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಶ್ವಹಂ. ಎಲ್ಲದರೊಳಗೆ ನಾನು ಪ್ರವಿಷ್ಟನೂ ಹೌದು, ಅಪ್ರವಿಷ್ಟನೂ ಹೌದು. ಎಲ್ಲ ನನ್ನೊಳಗೆ ಅದನೂ ಹೌದು, ಏನೂ ನನ್ನೊಳಗೆ ಇಲ್ಲನೂ ಹೌದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆ, ಎರಡೂ ಹೌದು. ಈ ಎರಡೂ ಹೆಂಗೆ ಹೌದ್ರಿ? ಭಾಳ ಸರಳ ಹೇಳ್ತಾರ್ರಿ. ಒಂದು ತಮ್ಗಿ ಒಳಗೆ ನೀವು ನದಿಯಾಗ ಹೋದಾಗ ನದಿಯೊಳಗೆ ಹಿಂಗೆ ನೀರು ತುಂಬ್ಕೋತೀರಿ. ನೀರು ತುಂಬ್ಕೊಂಡ್ರೆ ಗಂಗಾ ನದಿಯೊಳಗಿನ ನೀರು. ನಿಮ್ಮ ತಮ್ಗಿ ಒಳಗೆ ಗಂಗಾ ನದಿಯ ನೀರು ಅದನೋ ಇಲ್ಲೋ? ಅದಷ್ಟೇ ಗಂಗಾ ನದಿ ಏನು? ಮುಂದೆ ಇಡೀ ನದಿ ಹರಿಲಿಗತ್ತದಿನ 14 ಲೋಕ ಹರಿದಾಳಕ್ಕೆ, ಒಂದಲ್ಲ ಎರಡಲ್ಲ. ಇದರೊಳಗೆ ನೀರು ಅದನೂ ಹೌದು, ಆದರೆ ಇದನ್ನು ಮೀರಿಯೂ ಇರೋದ್ರಿಂದ ಇದರೊಳಗೆ ಗಂಗಾ ನದಿ ಇಲ್ಲ ಅನ್ನೋದು ಹೌದು. ಇಷ್ಟೇ ಏನು ಗಂಗಾ ನದಿ? ಇಷ್ಟೇ ಅಲ್ಲ, ಅವಳು ಆಕೆ ವ್ಯಾಪ್ತಳಾಗಿ ಹರಿದಾಳ. ಹೀಗಾಗಿ ಇದರೊಳಗೆ ನದಿ ಅದನೂ ಹೌದು, ಅಲ್ಲನೂ ಹೌದು. ಹೆಂಗೋ ಹಂಗೆ ನಾನು ಇದರೊಳಗೆ ಇದ್ದೀನಿ, ಅದರಿಂದ ಇದ್ದೀನಿ ಹೌದು. ಆದರೆ ಇಷ್ಟೇ ನಾನಲ್ಲ, ಇದಕ್ಕಿಂತ ವ್ಯಾಪ್ತನಾಗಿದ್ದೀನಿ, ಆದ್ದರಿಂದ ನಾನು ಇಲ್ಲ ಅನ್ನೋದು ಹೌದು. ಆ ಅರ್ಥದಲ್ಲಿ ತಥಾ ತೇಷು ನ ತೇಶ್ವಹಂ. ನೋಡ್ರಿ, ಭಗವಂತನ ವಿಚಿತ್ರವಾದಂತಹ ಮಾಯ. ಇದು ಬ್ರಹ್ಮದೇವರಿಗೆ ತಿಳಿತದ. ಅವ್ರು 4 ಶ್ಲೋಕದಾಗ ಭಾಗವತ್ ತಿಳ್ಕೊಂಡ್ರು. ನಮ್ಮಂಥವ್ರಿಗೆ ಏನು ತಿಳಿಬೇಕು? ಪಾಪ ತಾತ್ಪರ್ಯ ಶ್ರೀಮದಾಚಾರ್ಯ ತೊಗೊಂಬಂದ್ರು ಅಂತ ತಿಳಿತದ ಅಷ್ಟೇ. ಅರ್ಥವಾಗಿ ಏತಾವದೇವ ಜಿಜ್ಞಾಸ್ಯಂ. ಇದನ್ನೇ ನೀನು ಎಲ್ಲ ಕಾಲಕ್ಕೂ ಚಿಂತನೆ ಮಾಡ್ಕೋತ ಹೋಗು. ಬ್ರಹ್ಮ ಯತ್ ಸ್ಯಾತ್ ಸರ್ವತ್ರ ಸರ್ವದ. ಎಲ್ಲ ಕಾಲಕ್ಕೂ ಜ್ಞಾನ ಇತ್ತು ಅಂದರೆ ನಿನಗೆ ಯಾವ ಮೋಹ, ಯಾವ ಬಂಧನ ಏನೂ ಕೂಡ ಆಗುವುದಿಲ್ಲ ಅಂತ ಭಗವಂತ ಅನುಗ್ರಹ ಮಾಡಿ ಹೋದರೆ ವಿಶ್ವಂ ಸಸರ್ಜೇದಂ ಸ ಪೂರ್ವವತ್. ಹಿಂದೆ ಹೆಂಗಿತ್ತೋ ಅದೇ ರೀತಿಯಲ್ಲೇ ಬ್ರಹ್ಮಾಂಡದ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡಿದರು. ಏನು ಹೇಳಿದರು? ಪೂರ್ವವತ. ಹಿಂದೆ ಹೆಂಗ್ ಬ್ರಹ್ಮಾಂಡ ಇತ್ತೋ ಹಂಗೇ ಸೃಷ್ಟಿ ಮತ್ತಾಗ್ತದ. ಹಿಂದ ಬೆಂಕಿ ಸುಡ್ತಿತ್ತು, ನೀರು ತಂಪಿತ್ತು. ಈಗೂ ಬೆಂಕಿ ಸುಡ್ತದ, ನೀರು ತಂಪೇ ಇರ್ತದೆ. ಮುಂದಿನ ಸೃಷ್ಟಿಗೆ ಹೋದಾಗ ಬೆಂಕಿ ಭಾಳ ತಂಪದರಿ, ನೀರು ಸುಡ್ಲಿಕ್ಕತ್ತಾವ ಅಂತ ಅನ್ನಂಗಿಲ್ಲ. ಅದರ ಸ್ವಭಾವ ಹೆಂಗಿತ್ತೋ ಹಂಗೇ ಎಲ್ಲದರ ಸೃಷ್ಟಿ ಆಯಿತು. ತಸ್ಮಾಯಿದಂ ಭಾಗವತಂ ಪುರಾಣಂ ದಶಲಕ್ಷಣಂ. ಆ ಬ್ರಹ್ಮದೇವರಿಂದ ಈ 10 ಲಕ್ಷಣದ ಭಾಗವತ ಪುರಾಣ ಇದು ನಾರದ ಪ್ರಾಹಮುನಯೇ. ನಾರದರಿಗೆ ಅವರು ಈ ಚತುಶ್ಲೋಕಿ ಭಾಗವತವನ್ನ ಸ್ವಲ್ಪ ವಿಸ್ತಾರ ಮಾಡಿ ಬ್ರಹ್ಮದೇವರು ನಾರದರಿಗೆ ಹೇಳುತ್ತಾ ಇದ್ದಾರೆ. ಆ ನಾರದರು ಬಂದು ಸರಸ್ವತ್ಯಾಸ್ತಟೆ ನೃಪ, ಸರಸ್ವತಿ ನದಿಯ ದಂಡೆಯ ಮೇಲೆ ಕುಳಿತ ನಮ್ಮ ವೇದವ್ಯಾಸದೇವರ ಮುಂದೆ ಅದೆಲ್ಲವನ್ನು ಅನುವಾದ ಮಾಡ್ತಾ ಇದ್ದಾರೆ. ಯದುತಾಹಂ ತ್ವಯಾ ಪೃಷ್ಟ ವೈರಾಜಾತ್ ಪರುಷಾದಿದಂ. ಏನು ನೀ ಪ್ರಶ್ನೆಯನ್ನು ಮಾಡಿಯಲ್ಲ, ಅದನ್ನು ನಾನು ವೇದವ್ಯಾಸರಿಂದ ಕೇಳಿ ತಿಳಿದಂಥದ್ದು. ಆ ಭಾಗವತವನ್ನು ನಾನು ನಿನಗೆ ಹೇಳ್ತೇನಪ್ಪ ಅಂತ ಹೇಳಿ ಈ ಭಾಗವತ, ಈ ಪುರಾಣದ 10 ಲಕ್ಷಣಗಳು. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಕೂತಯ ಮನ್ವಂತರೇಶಾನುಕಥ ನಿರೋಧೋ ಮುಕ್ತಿ ಆಶ್ರಯ ಅಂತ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ಅಂತ ಹೇಳ್ತಾ ಇಲ್ಲಿ 10 ವಿಷಯಗಳು. ಒಂದು ಸರ್ಗ ಅಂದ್ರೆ ಸೃಷ್ಟಿ ಹೆಂಗಾಗ್ತದ ಅಂತ ನೋಡು. ಆಮೇಲೆ ಬ್ರಹ್ಮದೇವರ ಭಗವಂತನಿಂದ ಸೃಷ್ಟಿ ಸರ್ಗ.
ಬ್ರಹ್ಮದೇವರಿಂದ ಮುಂದೆ ವಿರಾಟ್ ಸೃಷ್ಟಿಯಾಗುವುದು, ಇದು ವಿಸರ್ಗ ಅಂತ ಕರೀತಾರೆ. ಈ ವಿಷಯಗಳಲ್ಲಿ ಬರ್ತಾವೆ. ಅನುಸರ್ಗ ಅಂತೆಲ್ಲ ತತ್ಪರದರ್ಶನ ಹೇಳ್ತಾರೆ. ಇನ್ನು ಭಗವಂತ ಮಾಡುವಂತಹ ಏನೆಲ್ಲ ಮಹಿಮೆ ಅದಲ್ಲ, ವೈಕುಂಠ ವಿಜಯ, ಅದಕ್ಕೆ ಸ್ಥಿತಿ ಅಂತ ಕರೀತಾರೆ. ದೇವರು ಮಾಡುವಂತಹ ಅನುಗ್ರಹ ಅದೆಲ್ಲ ವಿಷಯ ಬಂದದಿಲ್ಲ. ಮುಂದಿನ ಸ್ಕಂದೊಳಗೆ ಏನೇನದ ಅನ್ನೋದನ್ನು 10 ಲಕ್ಷಣದೊಳಗೆ ಹೇಳ್ತಾರೆ. ಅದಕ್ಕೆ ಪೋಷಣ ಅಂತ ಕರೀತಾರೆ. ಮನ್ವಂತರಾಣಿ ಸದ್ಧರ್ಮಾಹ ಊತಯ ಕರ್ಮವಾಸನ. ಮನ್ವಂತರಗಳ ಕಥಾ ಹೆಂಗೆ ಬರ್ತದೆ. ಊತಿ ಅಂದ್ರೇನು, ಯಾವ ಯಾವ ಕರ್ಮದಿಂದ ಎಂತೆಂಥ ಫಲಗಳನ್ನು ಮುಂದೆ ಪಡೆದ್ರು, ಇದೆಲ್ಲ ಮುಂದೆ ಬರ್ತದೆ. ಅವತಾರಾನುಚರಿತಂ ಹರೇಹೆ, ಹರಿಯ ಅವತಾರದ ಮಹಿಮೆಗಳು ಇಲ್ಲಿ ಬರ್ತಾವ. ಈಶ ಕಥಾ ಪ್ರೋಕ್ತ ನಾನಾ ಆಖ್ಯಾನೋಪಬ್ರಹ್ಮಿತಾ, ಭಗವಂತನ ಕಥೆಗೆ ಹೇಳಲಿಕ್ಕೆ ಉಳಿದ ಇನ್ನನೇಕ ಭಕ್ತರ ಆಖ್ಯಾನಗಳು ಇಲ್ಲಿ ಬರ್ತಾವ. ಪ್ರಳಯವನ್ನ ಭಗವಂತ ಹೆಂಗ್ ಮಾಡ್ತಾನೆ, ಕೊನೆಯ ಸ್ಕಂದದಲ್ಲಿ ಅದು ಬರ್ತದೆ. ಇನ್ನು ಮುಕ್ತಿ ಹೆಂಗ, ಮುಕ್ತಿ ಅಂತಂದ್ರೆ ಏನಪ್ಪಾ, ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ. ಮೋಕ್ಷ ಅಂದ್ರೆ ಏನು, ಸರಳ ಒಂದು ಮಾತನಾಗ ಹೇಳ್ಬಿಡ್ತಾರೆ. ಮೋಕ್ಷ ಅಂದ್ರೆ ಏನು, ನೀ ಆಕ್ಚುಲಿ ಏನಿದ್ದಿ ಅದು ನೀ ಈಗ ಇಲ್ಲ, ಅದೇ ನೀ ಆಗುವುದು ಮೋಕ್ಷ. ಇಷ್ಟೇ. ನೀನು ಸಚ್ಚಿದಾನಂದಾತ್ಮಕನಾಗಿದ್ದೆ, ನಿನ್ನ ಸ್ವರೂಪ ಒಬ್ಬ ಜೀವ, ಸಾತ್ವಿಕ ಜೀವನ ಸ್ವರೂಪ, ಅವ ಸತ್ ಚಿತ್ ಜ್ಞಾನ ಆನಂದಾತ್ಮಕನಾಗಿದ್ದನು. ಆದರೆ ಇವತ್ತು ನಾವು ಇದ್ದದ್ದು ನೋಡಿದ್ರೆ ನಮಗೆ ಬರೀ ಅಜ್ಞಾನ ದುಃಖ ಇವೆಲ್ಲ ಕಾಣಿಸ್ಲಿರುತ್ತೆ. ಇದು ನಮ್ಮ ಅನ್ಯಥಾ ರೂಪ. ಈ ಅನ್ಯಥಾ ರೂಪವನ್ನು ಬಿಟ್ಟು ನಮ್ಮ ಸ್ವರೂಪದ ಅವಸ್ಥಾನ ಬರುವುದಕ್ಕೆ ಮೋಕ್ಷ ಅಂತ ಕರೀತಾರೆ. ಅಂದರೆ ಈ ಅಜ್ಞಾನ ದುಃಖ ಹೋಗಿ ನಮ್ಮ ಜ್ಞಾನಾನಂದಾತ್ಮಕವಾದ ಶರೀರವನ್ನೇ ನಾವು ಸ್ಫುಟವಾಗಿ ಪಡೆಯೋದಕ್ಕೆ ಮೋಕ್ಷ. ಈ ಮೋಕ್ಷ ಹೆಂಗ, ಇದೆಲ್ಲ ಇಲ್ಲಿ ಬರ್ತದೆ. ಕೊನೆಗೆ ಆಶ್ರಯ, ಇದೆಲ್ಲದಕ್ಕೂ ಆಶ್ರಯ ಯಾರು, ಪರಂಬ್ರಹ್ಮ ಪರಮಾತ್ಮೇತಿ ಶಬ್ದತೆ ಭಗವಂತ. ಇದೆಲ್ಲ ವಿಷಯವನ್ನ ಈ ನಮ್ಮ ಭಾಗವತ ಇದು ತಿಳಿಸ್ತದೆ ಅಂತ ಹೇಳ್ತಾ, ಅದೇ ಸೃಷ್ಟಿಯನ್ನ ಬ್ರಹ್ಮದೇವರು ಹೆಂಗ್ ಮಾಡಿದರು, ಅದೇ ಸೃಷ್ಟಿಯನ್ನು ಯಾಕೆ ಮಾಡಿದರು ಅನ್ನೋದಕ್ಕೂ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವವು ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಎಲ್ಲವೂ ಭಗವಂತನ ಅಧೀನದಲ್ಲಿದ್ದಾಗೋದರಿಂದ ಇದನ್ನು ಭಗವಂತ ಅದೇ ರೀತಿಯಲ್ಲೇ ಮುಂದೆ ಮತ್ತೆ ಮತ್ತೆ ಸೃಷ್ಟಿಯನ್ನು ಮಾಡಲಿಕ್ಕೆ ಬ್ರಹ್ಮದೇವರಿಗೆ ಹೇಳಿದ್ದಾನೆ. ಮೊದಲಿಗೆ ನೀರಿನ ಸೃಷ್ಟಿಯಾಗಿದೆ. ಆಪೋ ನಾರ ಇತಿ ಪ್ರೋಕ್ತಃ. ಆ ನೀರಿಗೆ ನಾರ ಅನ್ನುವಂತಹ ಶಬ್ದ, ಆ ನಾರವನ್ನ ಅಯನ ಆಶ್ರಯಿಸಿ ಇದ್ದದ್ದರಿಂದ ಅವನಿಗೆ ನಾರಾಯಣ ಅನ್ನುವಂತಹ ಶಬ್ದ ಅದು ಬಂದಿದೆ ಅಂತ ತಿಳಿಸ್ತಾರೆ. ವೀರ್ಯಂ ಹಿರಣ್ಮಯಂ ದೇವೋ ಮಾಯೆಯ ವಿಸೃಜತ್ರಿಧ. ಭಗವಂತ ತನ್ನ ವೀರ್ಯವನ್ನ ಬಂಗಾರದ ಅಂಡದ ರೂಪದಲ್ಲಿ ಮೊದಲಿಗೆ ಇಟ್ಟಿದ್ದಾನೆ. ಅಂತಃಶರೀರ ಆಕಾಶ ಪುರುಷಸ್ಯ ವಿಚೇಷ್ಟತಃ. ಆ ಒಳಗೆ ಓಜಸ್ಸಹೋ ಬಲ ಅನ್ನುವಂಥ ಪ್ರಾಣದೇವರ ಆವಿರ್ಭಾವ ಮೊದಲಿಗೆ ಆಗಿದೆ. ಆ ಪ್ರಾಣದೇವರು ಬಂದ ಮೇಲೆ ಒಂದೊಂದು ಅಂಗಗಳು ಆ ಅಂಡದಿಂದ ಹೊರಗೆ ಬರ್ಲಿಕ್ಕೆ ಚಾಲು ಅದು ಅಂತ್ರಿ. ಇದೇ ಬ್ರಹ್ಮಾಂಡದ ಸೃಷ್ಟಿ ವಿಚಿತ್ರದ ಕೇಳ್ರಿ. ಒಳಗೆ ಯಾವಾಗ ವಾಯುದೇವರು ಪ್ರವೇಶ ಮಾಡಿದ್ರೋ, ಬ್ರಹ್ಮದೇವರ ದೇಹ ಇದು, ಅಲ್ಲಿ ವಾಯುವಿನ ಅರ್ಥಾತ್ ಬ್ರಹ್ಮದೇವರ ಜೀವದ ಪ್ರವೇಶ ಅದಾದಾಗ ಒಂದೊಂದೊಂದೊಂದೇ ಅಂಗಗಳು ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಪ್ರಾಂಗುಖವಾಗಿದ್ದರಿಂದ ಮೊದಲು ಮುಖ ಪಿಪಾಸ, ಅದಕ್ಕೆ ಹಸಿವಾಗ್ಲಿಕ್ಕಂತ ಮೊದಲ ಆ ದೇಹಕ್ಕೆ. ಹಿಂಗಾಗಿ ಮೊದಲಿಗೆ ಬಂದದ್ದೇ ಬಾಯಿ. ಎಲ್ಲ ಅಂಗಾಂಗಗಳು ಮೊದಲು ಬಂದದ್ದು ಯಾವ್ದಪ್ಪ, ಬಾಯಿ ಮೊದಲು ಬಂತು. ಅದರಿಂದ ಜಿಹ್ವ, ತಾಲು, ಆ ಕಿರನಾಲಿಗೆ ಅಂತಿರಲ್ಲ, ಇವೆಲ್ಲ ಮೊದಲು ಹೊರಗೆ ಬಂತು. ಅದರಿಂದ ಎಲ್ಲ ರಸಗಳು ಬಂದು, ಇದಾದ್ಮೇಲೆ ನಾಸಿಕೆ, ಮೂಗು ಬಂತು. ಮತ್ತು ಬಾಯದ ಶ್ವಾಸೋಚ್ಛ್ವಾಸ ಇಲ್ಲ ಅಂತಂದ್ರೆ ಏನು ಮಾಡೋದು. ಹೀಗಾಗಿ ಶ್ವಾಸೋಚ್ಛ್ವಾಸಕ್ಕೆ ಮೂಗು ಬಂತು, ವಾಯು. ಅಲ್ಲಿ ಘ್ರಾಣ, ಸ್ಪರ್ಶ ಅಂದ್ರೆ ಈ ಗಂಧ ಇದು ಬರ್ತದೆ. ಆಮೇಲೆ ಅಕ್ಷೀಣಿ ನಿರ್ಭಿದತ, ಕಣ್ಣುಗಳು ಹೊರಗೆ ಬರ್ತಾವೆ, ಅರ್ಥಾತ್ ಅಲ್ಲಲ್ಲಿಯ ದೇವತೆಗಳು ಬಂದರು ಅಂತ ಅರ್ಥ. ಮುಂದೆ ಕರ್ಣಗಳು, ಮುಂದೆ ತ್ವಚ್ ಅಂದ್ರೆ ಚರ್ಮ, ಇದೆಲ್ಲವೂ ಹೊರಗೆ ಬರ್ತಾ ಇದೆ. ಮುಂದೆ ಅನೇಕ ಕೆಳಗಿನ ಇಂದ್ರಿಯಗಳೆಲ್ಲ ಹೊರಗೆ ಬರ್ತಾ ಇವೆ. ಇದರಿಂದ ಆದಿ ಸೃಷ್ಟಿ ಅಂತನ್ನುವುದು ಇದು ಭಗವಂತನ ಸ್ಥೂಲವಾದಂತಹ ರೂಪ. ಇದು ಬ್ರಹ್ಮದೇವರ ದೇಹವೇ ಭಗವಂತನ ಸ್ಥೂಲ ರೂಪ. ಅದಕ್ಕೆ ಅವರಿಗೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೆಸರು ಬಂತು ಅಂತ ಹೇಳ್ತೀವಿ. ಇಂತಹ ಭಗವಂತನ ವಿಚಿತ್ರವಾದಂತಹ ರೂಪವನ್ನು ಯಾರೂ ಕೂಡ ಪೂರ್ಣವಾಗಿ ವರ್ಣಿಸಲಿಕ್ಕೆ ಸಾಧ್ಯವಾಗಿಲ್ಲ. ಕಿನ್ನರ, ಅಪ್ಸರಸೋ, ನಾಗಾನ್, ಸರ್ಪಾನ್, ಕಿಂಪುರುಷಾನ್, ಎಲ್ಲ ಬೇರೆ 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 ಜಾತಿಯ ಅರ್ಥಾತ್ ನಾಗಗಳು, ಸರ್ಪಗಳು, ಪಿಶಾಚಗಳು, ಭೂತಗಳು, ಪಕ್ಷಿಗಳು, ಪ್ರಾಣಿಗಳು, ವೃಕ್ಷಗಳು, ಎಲ್ಲದರ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಬ್ರಹ್ಮದೇವರು ಮಾಡ್ತಾರೆ. ಅಲ್ಲಿ ಜೀವರ ಸೃಷ್ಟಿಯನ್ನು ಮಾಡುವಲ್ಲಿ ವಿಧಗಳನ್ನು ಹೇಳ್ತಾರೆ. ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಸತ್ವಂ ರಜಸ್ತಮ ಇತಿ ತಿಸ್ರ ಸುರ ನೃ ನಾರಕಾಹ ತತ್ರಾಪ್ಯೇಕೈಕಶೋ ರಾಜನ್ ವಿದ್ಯಂತೆ ಗತಯಸ್ತ್ರಿತ. ಸಾತ್ವಿಕ, ರಾಜಸ, ತಾಮಸ ಅಂತ 3 ಜೀವರು. ಆ 3 ಜೀವರಲ್ಲಿ ಮತ್ತೆ ಮೂರು ವಿಧಗಳು. ಅವುಗಳ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡುತ್ತಾರೆ. ಅಂದ್ರೆ ಏನಪ್ಪ, ತಾಮಸರಿದ್ದಾರ ಈಗ
ಆ ತಾಮಸರಲ್ಲಿಯೇ ತಾಮಸರು ಯಾರು? ಮುಖ್ಯ ರಾಕ್ಷಸರು. ಕಲಿ ಮೊದಲಾದವರೇನಿದ್ದಾರೆ ನೋಡ್ರಿ, ತಾಮಸರು ಆಯ್ತಾ, ನೆನಪಿಟ್ಕೋತ ಹೋಗ್ರಿ. ತಾಮಸರು. ಇನ್ನ ಅವರ ಸೇವಕರಿದ್ದಾರಲ್ಲ, ಅವರಷ್ಟು ಕೆಟ್ಟಿರಂಗಿಲ್ಲ ಪಾಪ. ಅವರಿಗೆ ತಾಮಸ ರಾಜಸರು ಅಂತಂತ. ಅವ್ರು ಹೋಗೋದು ಅಂದಂತ ಮನಸ್ಸಿಗೆ ಹೋಗ್ತಾರ ಮತ್ತೆ, ಆದ್ರೆ ತಾಮಸ ರಾಜಸರು. ಇನ್ನ ಕೆಲವು ಹೆಸರಿರ್ಲಾರ್ದ ರಾಕ್ಷಸರಿದ್ದಾರೆ ಪಾಪ, ಅವ್ರದ್ದು ಹೆಸರೇ ಇಲ್ಲ ಅವ್ರ. ಅವು ಹೋಗೋದು ಅಂದಂತ ಮನಸ್ಸಿಗೆ ಹೋಗ್ತಾವೆ, ಖರೆ ಅಷ್ಟೇನ್ ಕೆಟ್ಟಲ್ಲ. ಅವು ತಾಮಸ ಸಾತ್ವಿಕರು. ತಾಮಸರು ಕಲಿ. ಅವನ್ ಸೇವಾ ಮಾಡೋರು ತಾಮಸ ರಾಜಸರು. ಇನ್ ಪಾಪ ಅಷ್ಟೇನ್ ಕೆಟ್ಟಿರ್ಲಾರ್ದ ಒಂದಿಷ್ಟು ರಾಕ್ಷಸರವ, ಅವು ತಾಮಸ ಸಾತ್ವಿಕರು. ಇವೆಲ್ಲ ಅಂದಂತ ಮನಸ್ಸಿಗೆ ಹೋಗ್ತಾವ. ಮತ್ತೆ ಇವೇನು ಯಾವಿಲ್ಲ ಈ ಕಡೆ ಬರ, ನಮ್ಮ ಕಡೆ ಯಾವ ಬರುದಿಲ್ಲ. ನಮ್ಮನ್ನಂತ ಅನ್ಕೊಳ್ಳೋಣಂತೆ, ಇಪ್ಪ ಭಾಗವತ್ ಕೇಳಿ ಆಯ್ತು, ಅದಕ್ಕೆ ಮಾಸ್ ಮಾಡ್ಲಿ ಆಯ್ತು ಅನ್ನೋದಕ್ಕೆ ನಮ್ಮನ್ನಂತ ಸೇರಿಸ್ಕೊಳ್ರಿ. ಕೇವಲ ಪಾಪಚಾರ. ಇನ್ನ ರಾಜಸರು ಬಂದು, ಈ ರಾಜಸರಂದ್ರೆ ಯಾರಪ್ಪ? ಮನುಷ್ಯರು ರಾಜಸರು, ರಾಕ್ಷಸರು ತಾಮಸರು, ದೇವತೆಗಳು ಸಾತ್ವಿಕರು. ಇಷ್ಟು ಮೂರು ಪ್ರಧಾನ ವಿಧ. ಇದ್ರೊಳಗ ತಾಮಸರೊಳಗ ಮತ್ತು ರಾಕ್ಷಸರೊಳಗೆ 3 ವಿಧ ಕೇಳಿದ್ರಿ. ಇನ್ನು ರಾಜಸರೊಳಗ ಮನುಷ್ಯರಿದ್ದಾರಲ್ಲ, ಈ ಮನುಷ್ಯರೊಳಗ ರಾಜಸ ತಾಮಸರು ಯಾರು? ಕೇವಲ ಈ ರಾಕ್ಷಸರನ್ನೇ ಬೆನ್ನು ಹತ್ತಿ ಕೆಟ್ಟ ಕೆಲಸನೇ ಮಾಡ್ಕೋತ ಹೋಗೋ ಮನುಷ್ಯರು. ಇವರು ಅವ್ರ ಜೊತೆ ಅಂದಂತ ತಮಸಿಗೆ ಹೋಗ್ತಾವೆ, ಯಾವ ಈ ಕಡೆ ಬರಂಗಿಲ್ಲ. ಇವು ರಾಜಸ ತಾಮಸರು. ಇನ್ನು ರಾಜಸರು ಯಾರು? ಈ ನಡಬರ್ಕ್ ಅಡ್ಡಾಡ್ತಾವ ನೋಡ್ರಿ. ಭೂಮಿ ಸ್ವರ್ಗ ನರಕ, ಭೂಮಿ ಸ್ವರ್ಗ ನರಕ. ಆಕ್ಚುಲಿ ಈ ಮನುಷ್ಯರು ಇವೇ 3 ತ್ರೈವಿದ್ಯರು ಅಂತ ಕರೀತಾರಲ್ಲ, ಇಲ್ಲೇ 3 ಕಡೆ ಅಡ್ಡಾಡೋರು ಇವರು ರಾಜಸರು. ಇನ್ನು ರಾಜಸ ಸಾತ್ವಿಕರು ಯಾರು ಅಂದ್ರೆ ಮನುಷ್ಯರೊಳಗ ಮೋಕ್ಷಕ್ಕೆ ಹೋಗೋ ಅಧಿಕಾರಿಗಳಿಗೆ ರಾಜಸ ಸಾತ್ವಿಕರು ಅಂತ. ಹಿಂಗಾಗಿ ಮನುಷ್ಯರು ಬಂದ್ರ ನೀವು ಭಾಳ ಸಾತ್ವಿಕರಿದ್ರಿ ಅನ್ನಬೇಡ್ರಿ, ಯಾಕಂದ್ರೆ ಅವ್ರು ಇರೋದೇ ರಾಜಸರು. ಮನುಷ್ಯರು ಇರೋದೇ ರಾಜಸರು. ಆ ರಾಜಸರೊಳಗೆ ರಾಜಸ ಸಾತ್ವಿಕರಷ್ಟೆ. ಇನ್ನು ಸಾತ್ವಿಕರೊಳಗೂ ಕೂಡ ಅಪ್ರಸಿದ್ಧರಾದಂತಹ ದೇವತೆಗಳು ಋಷಿಗಳೇನಿದ್ದಾರೆ ನೋಡ್ರಿ, ಇವರು ಸಾತ್ವಿಕ ತಾಮಸರಿ. ಇನ್ನ ತತ್ವಾಭಿಮಾನಿಗಳಲ್ದಿದ್ರು ಸ್ವಲ್ಪ ಪ್ರಸಿದ್ಧ ದೇವತೆಗಳಿದ್ದಾರಲ್ಲ, ಇವರು ಸಾತ್ವಿಕ ರಾಜಸ. ತತ್ವಾಭಿಮಾನಿ ದೇವತೆಗಳಿದ್ದಾರೆ ನೋಡ್ರಿ, ಅವರು ಸಾತ್ವಿಕರು. ಅದರೊಳಗೂ ಸಾತ್ವಿಕರು ಬ್ರಹ್ಮದೇವರು ಅಂತ ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಹೀಗೆ ತಾಮಸರಲ್ಲಿ ತಾಮಸ ರಾಜಸ, ತಾಮಸ ಸಾತ್ವಿಕ. ರಾಜಸರಲ್ಲಿ ರಾಜಸರ ತಾಮಸ, ರಾಜಸ ಸಾತ್ವಿಕ, ರಾಜಸ. ಸಾತ್ವಿಕರಲ್ಲಿ ಸಾತ್ವಿಕ ತಾಮಸ, ಸಾತ್ವಿಕ ರಾಜಸ, ಸಾತ್ವಿಕ. ಹೀಗೆ ವಿಧಗಳಿಂದ ಅವರವರ ಯೋಗ್ಯತಾನೇ ಹಿಂಗದ. ಇದನ್ನ ಯಾವುದನ್ನೂ ದೇವರ ಸೃಷ್ಟಿ ಮಾಡಿಲ್ಲ. ಅವರವರ ಜೀವರ ಯೋಗ್ಯತೆ ಹಿಂಗೆ ಇರೋದನ್ನ ನೋಡಿ ಭಗವಂತ ಅವರಿಗೆ ಪ್ರೇರಣೆಯನ್ನ ಮಾಡಿ, ಅವರಿಗೆ ದೇಹ ಕೊಟ್ಟು, ಅವರಿಗೆ ಉದ್ಧಾರ ಆಗ್ಲಿಕ್ಕೆ ಅವಕಾಶ ಕೊಟ್ಟು ಇಷ್ಟೆಲ್ಲ ಸೃಷ್ಟಿಯನ್ನ ದೇವರು ಮಾಡ್ತಾನೆ. ಅದನ್ನು ಯಾರು ಉಳಿಸ್ಕೊಂಡು ತಾವು ಅದಕ್ಕೆ ಸ್ಪಂದಿಸಿ ಭಗವಂತನ ಸಾಧನೆ ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತಾರೋ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಕೆಟ್ಟ ಕೆಲಸ ಮಾಡ್ಕೋತಂದಂತ ಮನಸ್ಸಿಗೆ ಹೋಗ್ತಾರೆ. ಎರಡನ್ನೂ ಮಾಡೋರು ಉದಾಸೀನಿದ್ದವ್ರು ಮತ್ತೆ ಇಲ್ಲೇ ಸ್ವರ್ಗ ನರಕ ಭೂಮಿ ಅಡ್ಡಾಡ್ಕೋತ ಇಲ್ಲೇ ಕೂಡ್ತಾರೆ. ಇಷ್ಟು 3 ವಿಧದ ಜೀವರ ಸೃಷ್ಟಿಯನ್ನ ಭಗವಂತ ಬ್ರಹ್ಮದೇವರಿಂದ ತಾನು ಮಾಡಿಸಿದ ಅಂತ ಈ ರೀತಿಯಲ್ಲಿ 2ನೇ ಸ್ಕಂದದ ಕೊನೆಯಲ್ಲಿ ಹೇಗೆ ಈ ಸೃಷ್ಟಿ ಆಯಿತು ಅನ್ನುವಂತಹ ಪ್ರಕ್ರಿಯೆಯನ್ನು ನಮಗೆ ತಿಳಿಸ್ತಾ, ಯದಾಹನೋ ಭವಾನ್ ಸೂತ ಕ್ಷತ್ತ ಭಾಗವತೋತ್ತಮ ಚಚಾರ ತೀರ್ಥಾನಿ ಭುವಸ್ತ್ಯಕ್ತ ಬಂಧೂನ್ ಸುಹೃದಸ್ತ್ಯಜಾನ್ ಅಂತ ಸುದುಸ್ತ್ಯಜಾನ್, ತಮ್ಮ ದುಸ್ತ್ಯಜರಾದಂತಹ ಬಂಧುಗಳನ್ನು ಬಿಟ್ಟು ವಿದುರ ಹೋಗಿ ಇದೇ ಭಾಗವತವನ್ನ ಮೈತ್ರೇಯರಿಂದ ಕೇಳಿದ ಅಂತ ನೀವು ಹೇಳಿದ್ರಲ್ಲ ಶುಕಾಚಾರ್ಯರೇ. ಯಾಕೆ ವಿದುರ ತನ್ನ ಬಂಧುಗಳನ್ನು ಬಿಟ್ಟು ಹೋದ? ಯಾಕೆ ಅವನಿಗೆ ಮೈತ್ರೇಯರ ಭೇಟಿಯಾಯಿತು? ಏನವರಿಂದ ಉಪದೇಶವನ್ನ ವಿದುರ ಪಡೆದ ಅನ್ನುವುದನ್ನು ನಮಗೆ ವಿಸ್ತಾರವಾಗಿ ಹೇಳ್ರಿ ಅಂತ 2ನೇ ಸ್ಕಂದದ ಕೊನೆಯಲ್ಲಿ ಪರೀಕ್ಷಿತ ತಾನು ಪ್ರಾರ್ಥನೆಯನ್ನು ಮಾಡಿದಾಗ, ಬಂಧುತ್ಯಾಗ ನಿಮಿತ್ತಂಚ ಯಥೈವಾಗತವಾನ್ ಪುನಃ, ಯಾಕೆ ಬಂಧುಗಳನ್ನು ತ್ಯಾಗ ಮಾಡಿದ, ಯಾಕೆ ಮತ್ತೆ ಬಂದ ಅನ್ನುವಂತಹ ಕಥೆಯನ್ನು ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳ್ತಾರೆ ಅನ್ನುವುದನ್ನು ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿಗೆ 2ನೇ ಸ್ಕಂದ ಇದು ಸಮಾಪ್ತವಾಗ್ತದೆ. 3ನೇ ಸ್ಕಂದದಲ್ಲಿ ಭಗವಂತ ಕೃಷ್ಣ ತಾನು ಹೋಗುವಾಗ ಉದ್ಧವನಿಗೆ ಮಾಡಿದ ಉಪದೇಶ, ಆ ಉದ್ಧವನ್ ಮಾಡುವಾಗಲೇನೆ ಮೈತ್ರೇಯರಲ್ಲಿ ಇರ್ತಾರೆ. ಆ ಮೈತ್ರೇಯರು ವಿದುರನಿಗೆ ಹರಿದ್ವಾರದೊಳಗೆ ಅವರಿಬ್ಬರ ಸಮಾಗಮ ಆಗ್ತದೆ. ಅಲ್ಲಿ ಹೇಗೆ ಅವರು ಹರಿದ್ವಾರದಲ್ಲಿ ಮೈತ್ರೇಯ ವಿದುರರ ಒಂದು ಸಮಾಗಮದಲ್ಲಿ ಬಂದ ಭಾಗವತವನ್ನು ಕೂಡ 3ನೇ ಸ್ಕಂದ ತಿಳಿಸಿಕೊಡುತ್ತದೆ. 3ನೇ ಸ್ಕಂದದ ಪೂರ್ವಾರ್ಧ ಸ್ವಲ್ಪ ಮೊದಲಿನ ಭಾಗ ಅಷ್ಟೇ. ಮತ್ತಿದೆ ಸೃಷ್ಟಿ ಆಚಾರ ಇವೆಲ್ಲ ಬಹಳ ನೀವೇನೋ ಟೆಕ್ನಿಕಲ್ ಹೇಳಿಗತ್ತೀರಿ ಅಂತ ನೀವೇನಂತೀರಿ. ಇದು ನಾಳೆ ಒಂದೇ ದಿವಸ ಇರ್ತದೆ. ಇದು ಮುಗೀತಂತಂದ್ರೆ ಇನ್ನು ಮನ್ವಂತರದ ಕಥಾಗಳು,
ಸ್ವಯಂಭೂ ಮನ್ವಂತರದ ಮಕ್ಕಳು, ಆ ಮಕ್ಕಳು ಮಾಡಿದಂತಹ ಕಥೆ, ಅವರ ಕಥೆಗಳಲ್ಲಿದ್ದಂತಹ ಸಂದೇಶ, ಧ್ರುವರಾಜರು, ಪ್ರಿಯವ್ರತ, ಉತ್ತಾನಪಾದ ಮತ್ತನೇಕ ಅವನ ವಂಶ, ಅದ್ಭುತವಾದಂತಹ ಆ ಭಗವದ್ಭಕ್ತರ ಕಥೆಯೇ ಮುಂದೆ ಭಾಗವತದ ಮುಖ್ಯವಾದಂತಹ ಹೂರಣವಾದ್ರಿಂದ ಈ ಸೃಷ್ಟಿಯ ರಹಸ್ಯವನ್ನು ಸ್ವಲ್ಪ ಎಲ್ಲರೂ ಕಷ್ಟಿದ್ರೂ ತಿಳ್ಕೊಳ್ಳಿ. ಇದನ್ನ ಮತ್ತೆ ಕೇಳಲಿಕ್ಕಂತ ಸಿಗುವುದಿಲ್ಲ. ಹಾಗಾಗಿ ಇದನ್ನ ಒಂದು ತಿಂಗಳ ಹೇಳುವಂತಹ ಸಮಯದೊಳಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಸ್ವಲ್ಪ ಸಮಯ ಹೆಚ್ಚಿಗೆ ತೆಗೆದುಕೊಂಡು ಒಂದು 2-3 ದಿವಸ ಇದಕ್ಕೆ ಅಂತಿಟ್ಟು ಹೇಳಿನಿ. ನಾಳೆಯೂ ಸ್ವಲ್ಪ ಈ ಭಾಗ ಬರ್ತದೆ. ಆಯ್ತು ಚರಂಗದ ನಾವು ನಾಡದೇ ಬರ್ತೀವಿ ಅಂತ ಅನ್ಬೇಡ್ರಿ. ನಾಳೆ ಒಳಗೆ ಸ್ವಲ್ಪ ಭಾಗ ಇದನ್ನು ಹೇಳಿ ಮುಂದೆ ಮುಖ್ಯವಾಗಿ ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡಿದ ದಿವ್ಯವಾದ ಕಪಿಲೋಪಾಖ್ಯಾನ ಸಾಂಖ್ಯಯೋಗ, ಅದರಲ್ಲಿದ್ದಂತಹ ಒಂದೊಂದು ಮಾತು ಇದು ನಮ್ಮ ಜೀವನವನ್ನು ಬದಲಿಸುವಂತಹ ಒಂದೊಂದು ರತ್ನ ಇದ್ದಂಗೆ, ಅದೆಲ್ಲವನ್ನ ನಾಳೆಯಿಂದ ನಾವು ಕೇಳಲಿಕ್ಕಿದ್ದೇವೆ. ಹಾಗಾಗಿ ಭಗವಂತನ ಆ ಒಂದು ಕಥೆಯನ್ನು ನಾಳೆಯಿಂದ ತೃತೀಯ ಸ್ಕಂದದ ಶ್ರವಣವನ್ನು ವಿಶೇಷವಾಗಿ ಮಾಡೋಣ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ನಿತ್ಯದಲ್ಲಿ ಇಲ್ಲಿ ತನಕ ಕೇಳಿರಿ. ಇಷ್ಟೇ ಅಲ್ಲ, 1 ತಿಂಗಳ ಕಾಲ ಇಷ್ಟೇ ಒಂದು ವ್ಯವಧಾನದಿಂದ ಲಕ್ಷ್ಯ ಇಟ್ಟು ಈ ಭಾಗವತವನ್ನು ಕೇಳಲಿಕ್ಕತ್ರ ನಮ್ಮ ಜೀವನವನ್ನೇ ಉದ್ಧಾರ ಮಾಡುವಂತಹ ಶ್ರೇಷ್ಠ ಗ್ರಂಥ ಇದು ಭಾಗವತ. ಇದು ದುರ್ಮಿಳ. ಇದು ಮಹಾಪುಣ್ಯವನ್ನು ಸಾಧಿಸಿದವರಿಗೆ ಅಷ್ಟೇ ನಿತ್ಯ ಕೇಳಲಿಕ್ಕಾಗ್ತದ ಅಂತ ಶಾಸ್ತ್ರವೇ ಹೇಳುತ್ತದೆ, ಭಾಗವತವೇ ಹೇಳುತ್ತದೆ. ಹೀಗಾಗಿ ನಿತ್ಯ ಕೇಳಲಿಕ್ಕೆ ಸಿಗುತ್ತದೆ ಅಂತಂತಂದ್ರೆ ಏನೋ ದೊಡ್ಡ ಪುಣ್ಯ ಮಾಡಿರಿ ಅಂತ ಅರ್ಥ. ಅದನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಈ ಅವಕಾಶ ಅದು ನಾವು ಮತ್ತೊಮ್ಮೆ ಎಷ್ಟು ಪುಣ್ಯ ಕೂಡಿ ಮತ್ತಿದು ಬರೋದು ಇದು ಬಹಳ ದುರ್ಲಭ. ಆದ್ದರಿಂದ ಇದನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಿತ್ಯದಲ್ಲಿ ಮತ್ತೊಮ್ಮೆ ಎಲ್ಲರೂ ಕೇಳಬೇಕು ಅಂತ ಮತ್ತೆ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಈ ದ್ವಿತೀಯ ಸ್ಕಂದದ ಪುಣ್ಯವನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾದಂತಹ ವೇದವ್ಯಾಸ ದೇವರಲ್ಲಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ, ಕುಲದೇವನಾದ ಶ್ರೀರಾಮಚಂದ್ರನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.